ಕನ್ನಡ ಭಾಷೆಯ ಚರಿತ್ರೆ. ಭಾಷಾಶಾಸ್ತ್ರ. ಭಾಷೆ ಎಂದರೇನು ಹಾಗೂ ಅದರ ಸಾಮಾನ್ಯ ಗುಣಲಕ್ಷಣಗಳು. ಮಾನವ ಸಂಶೋಧನೆಗಳಲ್ಲಿ ಅತ್ಯಂತ ಪ್ರಮುಖವಾದುದು ಭಾಷೆ ಎಂದು ಗುರುತಿಸುತ್ತೇವೆ, ಏಕೆಂದರೆ ಭಾಷೆ ಇಲ್ಲದೇ ಇದ್ದರೆ ಸಂವಹನ ಸಾಧ್ಯವಾಗುತ್ತಿರಲಿಲ್ಲ. ಮಾನವನ ಭಾವ ತುಂಬಿದ ಬದುಕಿಗೆ ಭಾಷೆಯೇ ಚೇತನ ಶಕ್ತಿ. ಭಾಷೆ ಮಾನವನ ಬುದ್ಧಿಯ ಕೂಸು. ಮನುಷ್ಯನಿಗೆ ಇದು ನಿಸರ್ಗದತ್ತ ಕೊಡುಗೆ ಅಲ್ಲ. ಶಬ್ದ ನಿಸರ್ಗದತ್ತ, ಆದರೆ ಭಾಷೆಯಲ್ಲ. ನೋಟ್: ರಕ್ತಗತವಾಗಿ ವಂಶಪಾರಂಪರ್ಯವಾಗಿ ಸಹ ಭಾಷೆ ಬರುವಂಥದ್ದಲ್ಲ. ಭಾಷೆ ಕಲಿಕೆಯಿಂದ ಬರುವಂಥದ್ದು ಹಾಗೂ ಅನುಕರಣೆಯಿಂದ ಬರುವಂಥದ್ದಲ್ಲ. ಇಲ್ಲಿ ಚೌಮ್ಸ್ಕಿ ಹೇಳಿಕೆ ಮುಖ್ಯವಾಗುತ್ತದೆ. ಮನುಷ್ಯನಿಗೆ ಪರಿಸರದ ಭಾಷೆಯನ್ನು ಕಲಿಯುವ ಒಂದು ವಿಶೇಷ ಶಕ್ತಿ ಸಾಮರ್ಥ್ಯವಿರುತ್ತದೆ. ಉದಾಹರಣೆ: ಕರ್ನಾಟಕದಲ್ಲಿ ಕನ್ನಡ, ತಮಿಳುನಾಡಿನಲ್ಲಿ ತಮಿಳು. ಪ್ರಾಣಿಗಳಿಗೂ ಸಂವಹನಕ್ಕೆ ತಮ್ಮದೇ ಆದ ಭಾಷೆ ಇದೆ, ಆದರೆ ಮನುಷ್ಯನ ಹಾಗೆ ಅಮೂರ್ತ ಆಲೋಚನೆಗಳನ್ನು ಸಾಂಕೇತಿಕ ಧ್ವನಿ ವ್ಯವಸ್ಥೆಯ ಮೂಲಕ ತಿಳಿಸಲಾರವು. ಮನುಷ್ಯನಿಗೆ ಇದು ಸಾಧ್ಯವಾಗಿದೆ. ಮನುಷ್ಯ ತನ್ನ ವಿಕಾಸ ಕ್ರಮದಲ್ಲಿ ತುಟಿ, ನಾಲಿಗೆ, ಕಂಠಗಳನ್ನು ನಿಯಂತ್ರಿಸಿ ಬಳಸಿ ನಿರ್ದಿಷ್ಟ ಧ್ವನಿಗಳಾಗಿ ರೂಪಾಂತರಿಸಿ ಅವುಗಳಿಗೆ ಸಂಕೇತ ನೀಡಿ ಮನಸ್ಸಿನ ಇಚ್ಛೆಯನ್ನು ತಿಳಿಸುವ ಭಾಷೆಯನ್ನು ರೂಪಿಸಿಕೊಂಡ. ಜಗತ್ತು ಸುಲಲಿತವಾಗಿ ನಡೆಯಲು ಭಾಷೆ ಸಹಾಯ ಮಾಡುತ್ತದೆ. ಭಾಷೆ ಎಂದರೇನು? ಭಾಷೆ ಧ್ವನಿ ಸಂಕೇತಗಳ ವ್ಯವಸ್ಥೆ. ಈ ಧ್ವನಿ ಸಂಕೇತಗಳ ಮೂಲಕ ಮನುಷ್ಯ ತನ್ನ ವಿಚಾರಗಳನ್ನು, ಭಾವನೆಗಳನ್ನು ವ್ಯಕ್ತಪಡಿಸುತ್ತಾನೆ. ನಿರ್ದಿಷ್ಟವಾದ ಸಂಕೇತಗಳನ್ನು ಶಬ್ದಕ್ಕೆ ನೀಡುವುದರಿಂದ ಅರ್ಥ ಉತ್ಪತ್ತಿಯಾಗಿ ಭಾಷೆ ಸೃಷ್ಟಿಯಾಗುತ್ತದೆ. ಡೆಫಿನಿಷನ್ ಬೈ ಎಡ್ವರ್ಡ್ ಸಫೈರ್. ಓಕೆ. ನೆಕ್ಸ್ಟ್ ಡೆಫಿನಿಷನ್ ಬೈ ವಿಟ್ನಿ. ಮನುಷ್ಯರು ತಮ್ಮ ಆಲೋಚನೆಗಳನ್ನು ಇತರರಿಗೆ ತಿಳಿಸುವ ಸಲುವಾಗಿ ಪ್ರಜ್ಞಾಪೂರ್ವಕವಾಗಿ ಮತ್ತು ಉದ್ದೇಶಪೂರ್ವಕವಾಗಿ ಬಳಸಿಕೊಂಡ ಸಾಧನವೇ ಭಾಷೆ. ಹೀಗೆಯೇ ಎರ್ಡೊಮನ್, ಕ್ಯಾರೆಲ್ ಮೊದಲಾದವರು ಭಾಷೆಯನ್ನು ವಿವರಿಸುವ ಯತ್ನ ಮಾಡಿದ್ದಾರೆ. ಇವರೆಲ್ಲರಲ್ಲಿ ಪ್ರಾತಿನಿಧಿಕವಾಗಿ ಸ್ಟರ್ಟ್ವಾಂಟ್, STURTEVONT ನೇಮದು ಹಾಗೂ ಬ್ಲ್ಯಾಕೆಂಟ್ರಗರ್ನ ಹೇಳಿಕೆಯನ್ನು ಪ್ರಧಾನವಾಗಿ ಗಮನಿಸುತ್ತೇವೆ. ಏನೆಂದರೆ, ಒಂದು ಸಮಾಜದ ವ್ಯಕ್ತಿಗಳು ಪರಸ್ಪರ ವ್ಯವಹಾರಕ್ಕಾಗಿ ಬಳಸುವ ಯಾದೃಚ್ಛಿಕ ಉಚ್ಚಾರಾತ್ಮಕ ಧ್ವನಿ ಸಂಕೇತಗಳ ವ್ಯವಸ್ಥೆಯೇ ಭಾಷೆ. ಲ್ಯಾಂಗ್ವೇಜ್ is a system of arbitrary vocal symbols by means of which a society cooperates. ಈ ಮೇಲಿನ ಹೇಳಿಕೆಯಲ್ಲಿ ನಾವು 4 ಪ್ರಮುಖ ಅಂಶಗಳನ್ನು ಗಮನಿಸಬಹುದು. ಫಸ್ಟ್ ಒನ್: ಭಾಷೆ ಒಂದು ವ್ಯವಸ್ಥೆ. ಲ್ಯಾಂಗ್ವೇಜ್ is a system. ವ್ಯವಸ್ಥೆ ಇಲ್ಲದಿದ್ದರೆ ಸಂವಹನ ಸಾಧ್ಯವಿಲ್ಲ. ಯಾವುದೇ ವಿಚಾರವನ್ನು ಬೇರೊಬ್ಬನಿಗೆ ತಿಳಿಸುವುದು ಕಷ್ಟವಾಗುವುದು. ಒಂದು ಕ್ರಮವಿಲ್ಲದೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವುದು ಕಷ್ಟ. ಉದಾಹರಣೆಗೆ, ಮರ ಎಂಬ ಪದವನ್ನು ಗಮನಿಸಿದರೆ ಇಲ್ಲಿ ಪ್ಲಸ್ ಅ ಪ್ಲಸ್ ರ ಪ್ಲಸ್ ಅ. ಇಲ್ಲಿ ವ್ಯಂಜನ ಸ್ವರಗಳು ನಿಯಮಿತವಾದ ಕ್ರಮದಲ್ಲಿ ಹೆಣೆದುಕೊಂಡಿವೆ. ಇವುಗಳ ಕ್ರಮ ತಪ್ಪಿದ್ದರೆ, ಅಂದರೆ ತಿರುಗಿಸಿ ಬರೆದರೆ ಕನ್ನಡ ಮಾತನಾಡುವ ಯಾರೊಬ್ಬರಿಗೂ ಅರ್ಥವಾಗುವುದಿಲ್ಲ. ಆದ್ದರಿಂದ ಭಾಷೆಗಳಲ್ಲಿ ಒಂದು ವ್ಯವಸ್ಥೆ ಇದೆ ಎಂದು ಅರ್ಥೈಸಬಹುದು. ಎರಡನೇದು, ಭಾಷೆ ಸಂಕೇತಗಳ ವ್ಯವಸ್ಥೆ. ಸಂಕೇತ ಯಾವುದಾದರೊಂದರ ಪ್ರತಿನಿಧಿ. ಈ ಸಂಕೇತಗಳ ಅರಿವು ನಮಗೆ ರೂಢಿಯಿಂದ ಬರುತ್ತದೆ. ಭಾಷೆ ತನ್ನ ಕಾರ್ಯನಿರ್ವಹಿಸಲು ಹಲವಾರು ಸಂಕೇತಗಳನ್ನು ವ್ಯವಸ್ಥಿತವಾಗಿ ರೂಪಿಸಿಕೊಂಡಿರುತ್ತದೆ. ಈ ಸಂಕೇತಗಳು ನಮ್ಮ ಮನಸ್ಸಿನಲ್ಲಿರುವ ಆಲೋಚನೆಗಳನ್ನು ಪ್ರತಿನಿಧಿಸುತ್ತವೆ. ಈ ಸಂಕೇತಗಳಲ್ಲಿ 2 ಬಗೆ: ದೃಶ್ಯ ಮತ್ತು ಶ್ರವ್ಯ. ದೃಶ್ಯ ಅಂದರೆ ಫಾರ್ ಎಕ್ಸಾಂಪಲ್ ಸಂಚಾರ ದೀಪಗಳು, ಸಂಜ್ಞೆಗಳು. ಶ್ರವ್ಯ ಫಾರ್ ಎಕ್ಸಾಂಪಲ್ ಗಂಟೆ, ಸೀಟಿ ಎಟ್ಸೆಟ್ರಾ. ಉಚ್ಚಾರಿತ ಧ್ವನಿ ಸಂಕೇತಗಳು ನಿಜವಾದ ಭಾಷಾ ಸಂಕೇತ. ಇದು ಶ್ರವ್ಯ. ಈ ಧ್ವನಿ ಸಂಕೇತದ ಸಂಕೇತಗಳು ದೃಶ್ಯ ರೂಪದ ಲಿಪಿ. ಮೂರನೆಯದ್ದು, ಭಾಷೆ ಉಚ್ಚಾರಿತ ಧ್ವನಿ ಸಂಕೇತಗಳ ವ್ಯವಸ್ಥೆ. ಯಾವುದೇ ಚಿಹ್ನೆ ಹಾಗೂ ಸಂಕೇತಗಳನ್ನು ಬಳಸಿದರೂ ನಿಜವಾಗಿ ಭಾಷೆಯನ್ನು ಚಾಲ್ತಿಗೆ ತರುವ ಸಂಕೇತಗಳೆಂದರೆ ಧ್ವನ್ಯಾತ್ಮಕ ಸಂಕೇತಗಳು, ಅಂದರೆ ಧ್ವನಿ ಅಂಗಗಳು ಹೊರಡಿಸುವ ಧ್ವನಿಗಳ ಸಂಕೇತ ವ್ಯವಸ್ಥೆಯೇ ಭಾಷೆ. ಉದಾಹರಣೆಗೆ, ಮರ ಎಂಬಲ್ಲಿ 2 ಧ್ವನಿ ಸಂಕೇತಗಳನ್ನು ಬಳಸಿಕೊಳ್ಳುತ್ತೇವೆ. ಹಾಗೆಯೇ
ಟರ ಅಥವಾ ಲರಗಳಲ್ಲಿ 2 ಸಂಕೇತಗಳನ್ನು ಬಳಸಿಕೊಳ್ಳುತ್ತೇವೆ. ಮೊದಲನೆಯದಕ್ಕೆ ರೂಢಿಯಿಂದ ಕನ್ನಡದಲ್ಲಿ ಅರ್ಥವಿದೆ, ಆದರೆ ಎರಡನೆಯದಕ್ಕೆ ಅಂದರೆ ಟರ ಅಥವಾ ಲರ ಎಂಬ ಪದಗಳಿಗೆ ರೂಢಿಯಿಂದ ಅರ್ಥವಿಲ್ಲ. ಆದ್ದರಿಂದ ಭಾಷೆ ಎಂಬುದು ಉಚ್ಚಾರಿತ ಧ್ವನಿ ಸಂಕೇತಗಳ ವ್ಯವಸ್ಥೆ. 4ನೇದು ಭಾಷೆ ಯಾದೃಚ್ಛಿಕ ಉಚ್ಚಾರಿತ ಧ್ವನಿ ಸಂಕೇತಗಳ ವ್ಯವಸ್ಥೆ. ಯಾದೃಚ್ಛಿಕ ಅಂದರೆ ನಮ್ಮ ಇಚ್ಛೆಯನ್ನು ಅವಲಂಬಿಸಿರುವುದು ಎಂದರ್ಥ ಹಾಗೂ ತಾತ್ಕಾಲಿಕ ಒಪ್ಪಂದವೆಂದು ಅರ್ಥ ಕೊಡುತ್ತದೆ. ಅಂದರೆ ಒಂದು ವಸ್ತುವಿಗೂ ಅದು ಸೂಚಿಸುವ ಪದಕ್ಕೂ ನೇರ ಸಂಬಂಧವಿಲ್ಲ ಹಾಗೂ ಆಂತರಿಕ ಸಂಬಂಧವೂ ಇಲ್ಲ ಹಾಗೂ ಅದು ಯಾದೃಚ್ಛಿಕವಾದುದು, ಅಂದರೆ ಅದು ತಾತ್ಕಾಲಿಕ ಒಪ್ಪಂದ. ಭಾಷೆ ಸಂಕೇತಗಳ ಅರ್ಥ ಸ್ಥಳ, ಕಾಲ, ಸಂಸ್ಕೃತಿ, ಪರಿಸರಗಳನ್ನು ಹೊಂದಿಕೊಂಡು ಅರ್ಥವನ್ನು ಪಡೆದುಕೊಳ್ಳುತ್ತವೆ. ಒಂದು ವಸ್ತುವಿಗೆ ಬೇರೆ ಬೇರೆ ಭಾಷೆ ಸಂಸ್ಕೃತಿ ಇಲ್ಲ. ಒಂದು ವಸ್ತುವಿಗೆ ಬೇರೆ ಬೇರೆ ಭಾಷೆ ಸಂಸ್ಕೃತಿಯಲ್ಲಿ ಬೇರೆ ಬೇರೆ ಹೆಸರುಗಳು ಕಂಡುಬರುತ್ತವೆ. ಉದಾಹರಣೆಗೆ ಕನ್ನಡದ ಮನೆ ಇಂಗ್ಲೀಷ್ನಲ್ಲಿ ಹೌಸ್ ಆಗುತ್ತದೆ. ತಂದೆಗೆ ಒಂದು ಪ್ರದೇಶದಲ್ಲಿ ಅಪ್ಪ ಇದ್ದರೆ ಇನ್ನೊಂದು ಪ್ರದೇಶದಲ್ಲಿ ಅಣ್ಣನೂ ಆಗಬಹುದು. ಭಾಷೆಯ ಲಕ್ಷಣಗಳು. ಹ್ಯಾಕೆಟ್ ಎಂಬ ಭಾಷಾ ವಿಜ್ಞಾನಿ ಭಾಷೆಯ 7 ಲಕ್ಷಣಗಳನ್ನು ಹೀಗೆ ಗುರುತಿಸಿದ್ದಾನೆ. ಮೊದಲನೆಯದು ದ್ವಿರೂಪ, ಡ್ಯುಯಾಲಿಟಿ. ಪ್ರತಿ ಭಾಷೆಗೂ 2 ಸ್ತರಗಳಿರುತ್ತವೆ. ದ್ವಿರೂಪ ಅಂದರೆ ಡ್ಯುಯಾಲಿಟಿ. ಎಕ್ಸ್ಪ್ಲನೇಷನ್ ಅದಕ್ಕೆ ಕೊಟ್ಟಿರೋದು ಪ್ರತಿ ಭಾಷೆಗೂ 2 ಸ್ತರಗಳಿರುತ್ತವೆ. ಅದರಲ್ಲಿ 3 ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಧ್ವನಿಮ, ಆಕೃತಿಮ ಮತ್ತು ಅರ್ಥವಿಲ್ಲದ ಘಟಕ. ಇದೇನದು ಫೋನಿಮ್ಸ್, ಮಾರ್ಫಿಮ್ಸ್, PHONEME. ಐ ಡೋಂಟ್ ನೋ ಏನು ಪ್ರೊನೌನ್ಸ್ ಮಾಡೋದಂತ. ಧ್ವನಿಮ ಅಂದರೆ PHONEME. ಅಕ್ಷರ ಅಥವಾ ವರ್ಗ, ಅವಕ್ಕೆ ಅರ್ಥ ಇರೋದಿಲ್ಲ. ಆಕೃತಿಮ ಅಂದರೆ ಪದ, ಸೊ ಅದಕ್ಕೆ ಅರ್ಥ ಇರುತ್ತೆ. ಅರ್ಥವಿಲ್ಲದ ಘಟಕ ಮತ್ತು ಅರ್ಥವುಳ್ಳ ಘಟಕ, ಇದು ಧ್ವನಿಮಗಳ ಸಂಘಟನೆ, ಅಂದರೆ ಧ್ವನಿಮಗಳ ಅರ್ಥಪೂರ್ಣ ವ್ಯವಸ್ಥೆಯೇ ಆಕೃತಿಮ. ಸೆಕೆಂಡ್, ಉತ್ಪಾದಕತೆ ಅಂದರೆ ಪ್ರೊಡಕ್ಟಿವಿಟಿ. ಭಾಷೆಯ ರಚನಾಂಗಗಳನ್ನು ಸೇರಿಸಿ ಹೊಸ ಶಬ್ದ ರೂಪಗಳನ್ನು ಸೃಷ್ಟಿಸಲು ಸಾಧ್ಯ. ಈ ಶಬ್ದಗಳು ಈ ಹಿಂದೆ ಬಳಕೆಯಲ್ಲಿ ಇಲ್ಲದಿರಬಹುದು. ಉದಾಹರಣೆಗೆ ಭಯೋತ್ಪಾದಕ ಎನ್ನುವಂತಹ ಪದ ಕನ್ನಡದಲ್ಲಿ ಇಂಗ್ಲೀಷ್ನ ಟೆರರಿಸ್ಟ್ ಅನ್ನುವ ಪದ ಬಂದಾಗ ಅದಕ್ಕೆ ಸಂವಾದಿಯಾಗಿ ಬಳಕೆಗೆ ಬಂತು. 3ನೇದು ಯಾದೃಚ್ಛಿಕತೆ. ವಸ್ತುವಿಗೂ ಮತ್ತು ಅದನ್ನು ನಿರ್ದೇಶಿಸುವ ಶಬ್ದಕ್ಕೂ ಯಾವುದೇ ಬಗೆಯ ನೇರ ಆಂತರಿಕ ಸಂಬಂಧವಿಲ್ಲ. ಉದಾಹರಣೆಗೆ ಅಣ್ಣ ಎನ್ನುವ ಶಬ್ದವನ್ನು ಅಣ್ಣನಿಗೆ ಬಳಸಬೇಕು ಅಂತ ಇಲ್ಲ, ಅಪ್ಪನಿಗೂ ಬಳಸಬಹುದು. 4ನೇದು ಅಂತರ್ವಿನಿಮಯ ಕ್ಷಮತೆ, ಇಂಟರ್ಚೇಂಜಬಿಲಿಟಿ. ಒಂದು ಭಾಷೆಯನ್ನು ಬಳಸುವವರಲ್ಲಿ ಆ ಭಾಷಾ ಚೌಕಟ್ಟಿನಲ್ಲೇ ಒಡನಾಟ, ವ್ಯವಹಾರ ಸಾಧ್ಯ. ಹೀಗಾಗಿ ಒಂದು ಭಾಷೆಯನ್ನು ಬಳಸಬೇಕಾದರೆ ಆ ಭಾಷಾ ಪರಿಸರದ ಪ್ರಾಪಂಚಿಕ ಜ್ಞಾನವೂ ಇರಬೇಕಾಗುತ್ತದೆ. ಉದಾಹರಣೆಗೆ ಹಳಗನ್ನಡದ ಕೆಲವು ಪದಗಳು ನಮಗೆ ಗೊತ್ತಿವೆ, ಆದರೆ ಆ ಪದಗಳ ಅರ್ಥ ಗೊತ್ತಿಲ್ಲ, ಏಕೆಂದರೆ ಅದು ಯಾವ ವಸ್ತುವನ್ನು ಸೂಚಿಸುತ್ತದೆ ಎಂದು ಗೊತ್ತಿಲ್ಲ. ಹಾಲ್ಬಾಯಿ, ಇದು ಒಂದು ಹಳಗನ್ನಡ ಕಾಲದ ತಿನಿಸಿನ ಹೆಸರು, ಈಗ ಮರೆಯಾಗಿದೆ. ಮೆನ್ಯೂ ಲಿಸ್ಟ್ನ ಕೆಲವು ತಿಂಡಿಗಳನ್ನು ಮನನ ಮಾಡಿಕೊಳ್ಳಲು ಆಗುವುದಿಲ್ಲ, ಏಕೆಂದರೆ ಆ ಭಾಷಾ ಪರಿಸರದ ಲೋಕಜ್ಞಾನ ಇರುವುದಿಲ್ಲ. ಆದ್ದರಿಂದ ಪದ ಶಬ್ದವಾಗಿ ಮಾತ್ರ ಉಳಿಯುತ್ತದೆ. 5th ಒನ್, ವಿಶಿಷ್ಟತೆ, ಸ್ಪೆಷಲೈಸೇಷನ್. ರಚನೆ ಮತ್ತು ಅರ್ಥಾಭಿವ್ಯಕ್ತಿ ದೃಷ್ಟಿಯಿಂದ ಪ್ರತಿಯೊಂದು ಭಾಷೆಗೂ ಒಂದು ವಿಶಿಷ್ಟ ಕ್ರಮ ಪದ್ಧತಿ ಇರುತ್ತದೆ. ಉಕ್ತವಾದ ಮಾತಿಗೂ ಕ್ರಿಯೆಗೂ ಅರ್ಥಕ್ಕೂ ನೇರ ಸಂಬಂಧ ಇಲ್ಲದಿದ್ದರೂ ರೂಢಿಯಿಂದ ಆ ವಿಶಿಷ್ಟ ಪದ್ಧತಿಯ ಅರಿವಾಗುತ್ತದೆ. ಇದನ್ನೇ ನುಡಿಗಟ್ಟು ಅಂದರೆ ಇಡಿಯಂ ಎಂದು ಕರೆಯುತ್ತಾರೆ. ಉದಾಹರಣೆಗೆ ನೆಗೆದು ಬಿದ್ದ ಅಂದರೆ ಸತ್ತು ಹೋದ ಎಂದು. ಇದು ರೂಢಿಯಿಂದ ಮಾತ್ರ ನಮಗೆ ಅರ್ಥವಾಗುತ್ತದೆ. ಕನ್ನಡ ಭಾಷೆಯ ಜಾಯಮಾನ ಗೊತ್ತಿರುವವರಿಗೆ ಮಾತ್ರ ಇವುಗಳನ್ನು ಅರ್ಥ ಮಾಡಿಕೊಂಡು ಸಮರ್ಥವಾಗಿ ಬಳಸುತ್ತಾರೆ. 6ನೇದು ಪರ್ಯಾಯ ಬಳಕೆ, ಡಿಸ್ಪ್ಲೇಸ್ಮೆಂಟ್. ಉಲ್ಲೇಖಗೊಂಡ ವ್ಯಕ್ತಿ, ವಸ್ತು, ಸಂಗತಿ ಎದುರಿಗೆ ಇಲ್ಲದಿರಬಹುದು, ಆದರೆ ಅದನ್ನು ವರ್ತಮಾನದಲ್ಲಿ ನಾವು ಬಳಸುತ್ತಿರುತ್ತೇವೆ. ಒಂದಕ್ಕೊಂದು ಅರ್ಥ ಸಾಧ್ಯತೆ ಮನುಷ್ಯ ಭಾಷೆ ಆಗಿದೆ. ಉದಾಹರಣೆಗೆ ಭೀಷ್ಮ ಪ್ರತಿಜ್ಞೆ, ಭಗೀರಥ ಪ್ರಯತ್ನ, ಲಕ್ಷ್ಮಣ ರೇಖೆ. 7ನೇದು ಸಾಂಸ್ಕೃತಿಕ ಪ್ರಸರಣ ಅಂದರೆ ಕಲ್ಚರಲ್ ಟ್ರಾನ್ಸ್ಮಿಷನ್.
ಮನುಷ್ಯ ಭಾಷೆಯ ಮೂಲಕ ಕಲಿತ ಜ್ಞಾನವನ್ನು ಪ್ರಸರಿಸಬಹುದು. ತಲೆಮಾರಿನಿಂದ ತಲೆಮಾರಿಗೆ ಭಾಷೆಯ ಮೂಲಕ ಕಲಿತ ಜ್ಞಾನ ಪ್ರಸರಣಗೊಳ್ಳುತ್ತಾ ಹೋಗುತ್ತದೆ. ಉದಾಹರಣೆಗೆ ಜನಪದ. ಈ 7 ಲಕ್ಷಣಗಳು ಮನುಷ್ಯ ಭಾಷೆಯನ್ನು ರೂಪಿಸಿರುವಂಥದ್ದು. ಇತರ ಲಕ್ಷಣಗಳು: ಭಾಷೆ ನಿಸರ್ಗದತ್ತವಲ್ಲ. ಭಾಷೆ ಅನುಕರಣೆಯಿಂದ ಬರುವಂಥದ್ದು. ಭಾಷೆ ಸಾಮಾಜಿಕವಾದದ್ದು. ಭಾಷೆ ನಿತ್ಯ ಪರಿವರ್ತನಾಶೀಲ. ಭಾಷೆಗೆ ಇತಿಹಾಸವಿದೆ. ಪ್ರತಿಯೊಂದು ಭಾಷೆಗೆ ತನ್ನದೇ ಆದ ಪರಿಸರ ಅಥವಾ ಕ್ಷೇತ್ರವಿರುತ್ತದೆ. ಪ್ರತಿಯೊಂದು ಭಾಷೆಗೆ ತನ್ನದೇ ಆದ ಸಂಸ್ಕೃತಿ ಇರುತ್ತದೆ. ಭಾಷೆ ನಮ್ಮ ಭಾವನೆಗಳನ್ನು ಪ್ರಸರಣ ಮಾಡುತ್ತವೆ. ನೆಕ್ಸ್ಟ್ ಪಾಯಿಂಟ್: ದ್ರಾವಿಡ ಭಾಷಾ ಪರಿವಾರಗಳು. ಪ್ರಪಂಚದಲ್ಲಿ ಸುಮಾರು 7,000 ಭಾಷೆಗಳಿದ್ದವು. ಈಗ ಸುಮಾರು 3,000 ಭಾಷೆಗಳಿವೆ. ಕೆಲವಕ್ಕೆ ಲಿಪಿ ಗ್ರಂಥಗಳಿವೆ, ಉದಾಹರಣೆ ಕನ್ನಡ. ಕೆಲವಕ್ಕೆ ಲಿಪಿ ಇಲ್ಲ, ಉದಾಹರಣೆಗೆ ತುಳು, ಕೊಡವ, ಕೊಂಕಣಿ. ಈ ಎಲ್ಲ ಭಾಷೆಗಳನ್ನು ಭೌಗೋಳಿಕವಾಗಿ, ಜನಾಂಗಿಕವಾಗಿ, ವಾಂಶಿಕವಾಗಿ, ರಾಚನಿಕವಾಗಿ ವರ್ಗೀಕರಿಸುತ್ತಾರೆ. ಇವುಗಳಲ್ಲಿ ವಾಂಶಿಕ ವರ್ಗೀಕರಣ ಹೆಚ್ಚು ಸಮರ್ಪಕವಾದುದು ಎಂದು ಭಾಷಾವಿಜ್ಞಾನಿಗಳು ಅಭಿಪ್ರಾಯಪಡುತ್ತಾರೆ. ಅನೇಕ ಭಾಷೆಗಳು ಒಂದೇ ಮೂಲದಿಂದ ರೂಪುಗೊಂಡು ಕ್ರಮೇಣ ಕವಲಾಗಿ ಪ್ರತ್ಯೇಕ ಭಾಷೆಗಳಾಗಿ ರೂಪುಗೊಳ್ಳುತ್ತವೆ. ಹೀಗೆ ಒಂದೇ ಮೂಲದಿಂದ ರೂಪುಗೊಂಡ ಭಾಷೆಯನ್ನು ಭಾಷಾ ಪರಿವಾರ ಎಂದು ಕರೆಯುತ್ತೇವೆ. ಒಂದು ಭಾಷಾ ಪ್ರದೇಶ ವಿಸ್ತಾರವಾಗಿದ್ದಾಗ ಬಾಹ್ಯ ಹಾಗೂ ಆಂತರಿಕ ಕಾರಣಗಳಿಂದಾಗಿ ಭಾಷಾ ಪ್ರಭೇದಗಳುಂಟಾಗಿ ಕಾಲಕ್ರಮೇಣ ಅವು ಪ್ರತ್ಯೇಕ ಭಾಷೆಗಳಾಗಬಹುದು. ಅಥವಾ ಒಂದು ಭಾಷೆಯನ್ನಾಡುವ ಜನ ಇನ್ನೊಂದು ಪ್ರದೇಶಕ್ಕೆ ಹೋಗಿ ನೆಲೆಸಿದಾಗ ಭಾಷಾ ವ್ಯತ್ಯಾಸ ಉಂಟಾಗಿ ಅದೇ ಒಂದು ಪ್ರತ್ಯೇಕ ಭಾಷೆಯಾಗಿ ರೂಪುಗೊಳ್ಳಬಹುದು. ಹೀಗೆ ಒಂದು ಭಾಷೆ ಯಾವುದೇ ಕಾರಣಕ್ಕೆ ಒಡೆದು ಕವಲಾಗಿ ಪ್ರತ್ಯೇಕ ಭಾಷೆಯಾದರೂ ಅವುಗಳಲ್ಲಿ ಕೆಲವು ಸಾಮಾನ್ಯ ಲಕ್ಷಣಗಳಿರುತ್ತವೆ. ಮೂಲಭೂತ ಅವಶ್ಯಕ ಶಬ್ದಗಳು ಒಂದೇ ಆಗಿರುತ್ತವೆ. ಕನ್ನಡ ತಲೆ, ತಾಯಿ. ತಮಿಳು ತಲೈ ಅಂದರೆ ತಾಯಿ. ತೆಲುಗು ತಲ, ತಲ್ಲಿ. ಸಂಸ್ಕೃತ ಶಿರ, ಮಾತೃ. ಓಕೆ, ತಲೆ ಅನ್ನೋ ಪದಕ್ಕೆ ಕನ್ನಡದಲ್ಲಿ ತಲೆ, ತಮಿಳು ತಲೈ, ತೆಲುಗು ತಲ, ಸಂಸ್ಕೃತದಲ್ಲಿ ಶಿರ. ಹಾಗೆ ತಾಯಿ ಅನ್ನೋ ಪದ ಕನ್ನಡದಲ್ಲಿ ತಾಯಿ, ತಮಿಳಿನಲ್ಲಿ ತಾಯಿ, ತೆಲುಗು ತಲ್ಲಿ, ಸಂಸ್ಕೃತದಲ್ಲಿ ಮಾತೃ. ಹೀಗೆ ಈ ಹಿನ್ನೆಲೆಯಲ್ಲಿ ಜಗತ್ತಿನ ಭಾಷೆಗಳನ್ನು ಹಲವು ಗುಂಪುಗಳಾಗಿ ವಿಂಗಡಿಸಿದ್ದಾರೆ ಥಾಮಸ್ ಗ್ರೇ ಮತ್ತು ಹಂಬೋಲ್ಟ್. ಅಮೆರಿಕಾದ ಇಂಡಿಯಾನಾ ವಿಶ್ವವಿದ್ಯಾಲಯ 7 ಭಾಷಾ ಪರಿವಾರಗಳನ್ನು ಗುರುತಿಸಿದೆ. 1 ಇಂಡೋ ಯುರೋಪಿಯನ್, 2 ಆಫ್ರೋ ಏಷಿಯಾಟಿಕ್, 3 ಸೈನೋ ಟಿಬೇಟಿಯನ್, 4 ಬಾಸ್ಕ್, 5 ನೈಜರ್ ಕಾಂಗೋ, 6th ಮಿಸ್ ಆಗಿದೆ ಕಣೋ ಈ ಪೇಜಲ್ಲಿ, 7th ಮಲಯ ಪಾಲಿನೇಷಿಯನ್, 6th ಆಸ್ಟ್ರೇಲಿಯನ್, 9th ಆಸ್ಟ್ರೋ ಏಸಿಯಾಟಿಕ್, 10th ಮಿಸ್ ಆಗಿದೆ, 11th ಫಿನೋ-ಗ್ರೀಕ್, 12th ಮಿಸ್ ಆಗಿದೆ. 3 ಮಿಸ್ ಆಗಿದೆ, ಒಂದು ಸತಿ ಕೇಳು, ಈ ಪೇಜಲ್ಲಿ ಬಂದಿಲ್ಲ. ನೆಕ್ಸ್ಟ್, ದ್ರಾವಿಡ ಭಾಷಾ ಪರಿವಾರ. ಜಗತ್ತಿನ ಪ್ರಮುಖ ಭಾಷಾ ಪರಿವಾರಗಳಲ್ಲಿ ಒಂದು. ಮಾತನಾಡುವ ಸಂಖ್ಯೆಯ ದೃಷ್ಟಿಯಿಂದ ಪ್ರಪಂಚದಲ್ಲಿ 6ನೇ ಸ್ಥಾನ ಹೊಂದಿದೆ. ಸುಮಾರು 150 ಭಾಷೆಗಳು ಈ ಪರಿವಾರದಲ್ಲಿವೆ. ದ್ರಾವಿಡ ಭಾಷೆಯನ್ನಾಡುವ ಜನರು ಹೆಚ್ಚಾಗಿ ದಕ್ಷಿಣ ಭಾರತದಲ್ಲಿ ಕಂಡುಬರುತ್ತಾರೆ. ಒಂದು ಕಾಲಕ್ಕೆ ಭಾರತದಾದ್ಯಂತ ಇದ್ದಿರಬೇಕು. ಭಾರತದ ಹೊರಗೆ ಮತ್ತು ಯಾವ ಪ್ರದೇಶದಲ್ಲಿ ದ್ರಾವಿಡ ಭಾಷೆ ಕಂಡುಬರುವುದಿಲ್ಲ. ದಕ್ಷಿಣ ಭಾರತದಲ್ಲಿ ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ತೊದಕೋತ, ಬಡಗ, ಕೊಡವ, ತುಳು ಮುಂತಾದವು. ಮಧ್ಯ ಭಾರತದಲ್ಲಿ ಗುಡ್ಡಗಾಡು, ರಕುಯಿ, ಕುವಿ, ಪೆಂಗು, ಕೊಲಾಮಿ, ಕೊಂಡ, ಪರ್ಜಿ, ಕೋಯ, ಬಲಾರಿ, ಖೋಂದ್. ಉತ್ತರ ಭಾರತದಲ್ಲಿ ಕುರುಖ್, ಮಾಲ್ತೋ, ಬಾಹು. ಇದೆಲ್ಲ ಭಾಷೆಗಳು ದ್ರಾವಿಡ ಭಾಷಾ ಪರಿವಾರಕ್ಕೆ ಬರುತ್ತೆ ಅಂತ. ದ್ರಾವಿಡ ಜನಾಂಗ ಮೂಲತಃ ಭಾರತದ ಮೂಲ ನಿವಾಸಿಗಳೇ ಅಥವಾ ಹೊರಗಿನಿಂದ ಬಂದವರೇ ಎಂಬ ಬಗ್ಗೆ ಚರ್ಚೆ ಇದೆ.
ಕೆಲವರ ಪ್ರಕಾರ ಆರ್ಯರಿಗೂ ಮೊದಲು ದ್ರಾವಿಡರು ಭಾರತಕ್ಕೆ ವಲಸೆ ಬಂದವರಲ್ಲಿ ನಿಗ್ರೋ, ಮಂಗೋಲಿಯನ್, ಆಸ್ಟ್ರಿಕ್, ದ್ರಾವಿಡ ಮೊದಲಾದ ಗುಂಪುಗಳನ್ನು ಗುರುತಿಸುತ್ತಾರೆ. ಇವರಲ್ಲಿ ನಿಗ್ರೋ ಜನಾಂಗ ಅಂಡಮಾನ್ ದ್ವೀಪಗಳಲ್ಲಿ, ಆಸ್ಟ್ರಿಕ್ ಜನಾಂಗ ಮಧ್ಯ ಭಾರತದಲ್ಲಿ ಹಾಗೂ ದ್ರಾವಿಡ ಜನಾಂಗ ದಕ್ಷಿಣ ಭಾರತದಲ್ಲಿ ನೆಲೆಗೊಂಡರು ಎಂಬ ವಾದವಿದೆ. ದ್ರಾವಿಡ ಭಾಷೆಗಳ ಬಗ್ಗೆ ವಿಶೇಷ ಅಧ್ಯಯನ ನಡೆಸಿದ ಡಾಕ್ಟರ್ ಕಾಲ್ಡ್ವೆಲ್ ಆರ್ಯರು ಬರುವುದಕ್ಕಿಂತ ಮುಂಚೆಯೇ ದ್ರಾವಿಡರು ಭಾರತದಲ್ಲಿ ನೆಲೆಗೊಂಡಿದ್ದರು ಎಂದು ಅಭಿಪ್ರಾಯಪಡುತ್ತಾರೆ. ಇದೇ ಅಭಿಪ್ರಾಯವನ್ನು ವಿಟ್ನಿ, ಡಾಕ್ಟರ್ ಹಾಲ್, ಮ್ಯಾಕ್ಸ್ ಮುಲ್ಲರ್, ಸುನಿಲ್ ಕುಮಾರ್ ಚಟರ್ಜಿ ಮೊದಲಾದ ವಿದ್ವಾಂಸರು ಅನುಮೋದಿಸುತ್ತಾರೆ. ದ್ರಾವಿಡ ಭಾಷೆಯ ವಿಶೇಷ ಗುಣಲಕ್ಷಣಗಳನ್ನು ಭಾಷಾಶಾಸ್ತ್ರಜ್ಞರು ಹೀಗೆ ಗುರುತಿಸುತ್ತಾರೆ. ಮೊದಲನೆಯದು ವರ್ಣಮಾಲೆ. ಎ, ಬ, ರ, ವಿ, ಳ ಎಂಬ ಧ್ವನಿಮಾಗಳು ಸಂಸ್ಕೃತದಲ್ಲಿ ಕಾಣಿಸದೆ ದ್ರಾವಿಡ ಭಾಷೆಯಲ್ಲಿ ಮಾತ್ರ ಕೆಲವು ಬದಲಾವಣೆಗಳೊಂದಿಗೆ ಕಂಡುಬರುತ್ತವೆ. ಇದು ದ್ರಾವಿಡ ಭಾಷೆಯ ವಿಶಿಷ್ಟ ಗುಣಲಕ್ಷಣಗಳಲ್ಲೊಂದು. ಋ, ಶ, ಷ ಇವುಗಳು ಸಂಸ್ಕೃತದಲ್ಲಿ ಮಾತ್ರ ಇರುವುದು. ಎರಡನೆಯದು ವಚನ. ದ್ರಾವಿಡ ಭಾಷೆಗಳಲ್ಲಿ ಸಾಮಾನ್ಯವಾಗಿ ಏಕವಚನ ಮತ್ತು ಬಹುವಚನಗಳು ಮಾತ್ರ ಇವೆ. ಸಂಸ್ಕೃತದಲ್ಲಿ ಇರುವಂತೆ ಪ್ರತ್ಯೇಕವಾಗಿ ದ್ವಿವಚನ ಇಲ್ಲ ಹಾಗೂ ಅದಕ್ಕೆ ಸಂಬಂಧಿಸಿದಂತೆ ಪ್ರತ್ಯಯವೂ ಇಲ್ಲ. ಉದಾಹರಣೆಗೆ ರಾಮ, ಒಬ್ಬ ರಾಮ ಸಂಸ್ಕೃತದಲ್ಲಿರೋದು. ರಾಮಃ, ರಾಮೌ, ರಾಮಾಃ. ಒಬ್ಬ ರಾಮ, ಇಬ್ಬರು ರಾಮರು, ಬಹುರಾಮರು. ಕೇಶಿರಾಜ ತನ್ನ ಶಬ್ದಮಣಿ ದರ್ಪಣದಲ್ಲಿ ದ್ವಿವಚನಂ ಉಚಿತದ ಬರ್ಕುಂ ಎಂದು ಹೇಳಿದ್ದಾನೆ. ಆದರೆ ಇದು ಸಂಸ್ಕೃತ ಪ್ರಭಾವ ವ್ಯಾಕರಣದಿಂದ ಹೇಳಿರುವ ಮಾತು. ಆದರೆ ದ್ರಾವಿಡ ಭಾಷೆಗಳಲ್ಲಿ ಸಹಜವಾಗಿ ದ್ವಿವಚನ ಇಲ್ಲ. ಮೂರನೆಯದು ವಿಭಕ್ತಿ ಪ್ರತ್ಯಯಗಳು. ನಾಮಪದಗಳಲ್ಲಿ ಏಕವಚನ ಮತ್ತು ಬಹುವಚನಗಳಿಗೆ ದ್ರಾವಿಡ ಭಾಷೆಗಳಲ್ಲಿ ಒಂದೇ ವಿಭಕ್ತಿ ಪ್ರತ್ಯಯ ಬಳಕೆಯಾಗುತ್ತದೆ. ಉದಾಹರಣೆ, ಕುರಿ ಅಂದರೆ ಕುರಿಗೆ, ಕುರಿಗಳಿಗೆ, ಅಥವಾ ಕುರಿಯಿಂದ, ಕುರಿಗಳಿಂದ ಈ ಥರ. ಕ್ರಿಯಾಪದಗಳು. ನಾಲ್ಕನೇ ಪಾಯಿಂಟ್, ಕ್ರಿಯಾಪದಗಳು. ಕ್ರಿಯಾಧಾತುಗಳಲ್ಲಿ ಕೆಲವನ್ನು ದ್ರಾವಿಡ ಭಾಷೆಗಳಲ್ಲಿ ನಾಮಪದವಾಗಿಯೂ ಬಳಸಬಹುದು. ಉದಾಹರಣೆಗೆ ಹಾಡು, ಇದು ಕ್ರಿಯಾಪದವೂ ಹೌದು, ನಾಮಪದವೂ ಹೌದು. ಅದೇ ಥರ ಬೇರೆ ಉದಾಹರಣೆಗಳು ಮೆಟ್ಟು, ಬೆಳೆ, ಕಟ್ಟು, ನುಡಿ. ನೆಕ್ಸ್ಟ್ 5th ಒನ್, ನಿಷೇಧಾರ್ಥ. ದ್ರಾವಿಡ ಭಾಷೆಗಳಲ್ಲಿ ನಿಷೇಧಾರ್ಥವನ್ನು ಸೂಚಿಸಲು ಪ್ರತ್ಯೇಕವಾದ 2 ಶಬ್ದರೂಪಗಳಿವೆ. ಉದಾಹರಣೆ, ಅಲ್ಲ ಎಂಬುದು ಗುಣವನ್ನು ಹೇಳುವಂಥದ್ದು, ಇಲ್ಲ ಎಂಬುದು ಅಸ್ತಿತ್ವವನ್ನು ಹೇಳುವಂಥದ್ದು. ಸಂಸ್ಕೃತದಲ್ಲಿ ಉದಾಹರಣೆಗೆ ಧರ್ಮ, ಅಧರ್ಮ, ಸತ್ಯ, ಅಸತ್ಯ ಈ ಥರ. 6ನೇದು ಕರ್ಮಣಿ ಪ್ರಯೋಗ. ಸಂಸ್ಕೃತ ಭಾಷೆಯಲ್ಲಿ ಇರುವಂತೆ ದ್ರಾವಿಡ ಭಾಷೆಗಳಲ್ಲಿ ಕರ್ಮಣಿ ಪ್ರಯೋಗ ಇಲ್ಲ, ಅಂದರೆ ಪ್ಯಾಸಿವ್ ವಾಯ್ಸ್ ಇಲ್ಲ. ಇದ್ದರೂ ಕೂಡ ಅದು ಸಂಸ್ಕೃತದ ಪ್ರಭಾವದಿಂದ ಬಂದಿರುವಂಥದ್ದು. ಇರುವುದು ಇಲ್ಲಿ ಕರ್ತರಿ ಮಾತ್ರ. ಕರ್ತರಿ ಪ್ರಯೋಗ ಅಂದರೆ ರಾಮ ರಾವಣನನ್ನು ಕೊಂದನು. ಕರ್ಮಣಿ ಅಂತಂದರೆ ರಾಮ ರಾವಣನಿಂದ ಕೊಲ್ಲಲ್ಪಟ್ಟನು. ಸೊ ಸಂಸ್ಕೃತದಲ್ಲಿ ಈ ಥರ ಇದೆ. ರಾಮೇನ ರಾವಣಃ ಮಾರಿತಃ, ರಾಮಃ ರಾವಣಂ ಮಾರಿತಃ ಅನ್ನೋದು ಬೇರೆ ವರ್ಡ್ ತಗೋದು ಆ ಥರ. ಸೊ ದ್ರಾವಿಡ ಭಾಷೆಗಳಲ್ಲಿ ಬರೀ ಕರ್ತರಿ ಪ್ರಯೋಗ ಮಾತ್ರ ಇದೆ ಅಂತ. ನೆಕ್ಸ್ಟ್ 7th, ಸಂಬಂಧವಾಚಕಗಳು. ದ್ರಾವಿಡ ಭಾಷೆಯಲ್ಲಿ ಸಂಬಂಧವಾಚಕಗಳಲ್ಲಿ ಏಕಕಾಲಕ್ಕೆ ಸಂಬಂಧವನ್ನು ಜೊತೆಗೆ ವಯೋಭೇದವನ್ನು ಸೂಚಿಸುತ್ತವೆ. ಅಂದರೆ ಉದಾಹರಣೆಗೆ ಅಕ್ಕ ಒಡ ಹುಟ್ಟಿದವಳು ಅಥವಾ ಹಿರಿಯಳು. ಸೊ ಒಡ ಹುಟ್ಟಿದವಳು ಅಥವಾ ಹಿರಿಯಳು ಅಕ್ಕ. ಹಾಗೆ ಸಂಸ್ಕೃತದಲ್ಲಿ ಸಂಬಂಧವನ್ನು ಮಾತ್ರ ಸೂಚಿಸುತ್ತವೆ. ಸಹೋದರಿ ಇಲ್ಲಿ ಒಡ ಹುಟ್ಟಿದವಳು ಮಾತ್ರ, ದೊಡ್ಡವರು ಚಿಕ್ಕವರು ಅಂತ ಇಲ್ಲ, ಅದರಲ್ಲಿ ವಯೋಮಾನ ಹೇಳೋಕ್ಕಾಗಲ್ಲ. ಅಕ್ಕ ಅಂತಂದರೆ ಇಟ್ ಗಿವ್ಸ್ ಬೋತ್. ಅಕ್ಕ ಅಂದರೆ 2 ಮೀನಿಂಗ್ಸ್ ಕೊಡುತ್ತೆ. ಹೂ ಇಸ್ ಬಾರ್ನ್ ಟುಗೆದರ್ ಅಥವಾ ಶಿ ಇಸ್ ಎಲ್ಡರ್ ಆರ್ ಯಂಗರ್. ಎಲ್ಡರ್, ಅಕ್ಕ ಅನ್ನೋದು ಎಲ್ಡರ್ ಅಲ್ವಾ. ಆದರೆ ಸಂಸ್ಕೃತದಲ್ಲಿ ಸಹೋದರಿ ಅನ್ನೋದಕ್ಕೆ ದೊಡ್ಡವ್ರಿಗೂ ಹೇಳ್ಬೋದು, ಚಿಕ್ಕದವ್ರಿಗೂ ಹೇಳ್ಬೋದು ಅಂತ. 8ನೇದು, ಸಂಸ್ಕೃತದಲ್ಲಿರುವಂತೆ ವಿಶೇಷಣಗಳಿಗೆ ಕನ್ನಡದಲ್ಲಿ ತರತಮಗಳಿಲ್ಲ. ಅಂದರೆ ಕನ್ನಡದಲ್ಲಿ ಸುಂದರ ಒಂದೇ, ಸುಂದರ ಬ್ಯೂಟಿಫುಲ್, ಸುಂದರ ತರ ಮೋರ್ ಬ್ಯೂಟಿಫುಲ್, ಸುಂದರ ತಮ ಮೋಸ್ಟ್ ಬ್ಯೂಟಿಫುಲ್ ಅಲ್ವಾ. ಇಲ್ಲಿ ಗಿಂತ ಅನ್ನೋ ಪ್ರತ್ಯಯ ಕೆಲಸ ಮಾಡುತ್ತೆ ದ್ರಾವಿಡ ಭಾಷೆಯಲ್ಲಿ. ಅಂದರೆ ಅವಳಿಗಿಂತ ಸುಂದರವಾಗಿದ್ದಾಳೆ, ಅದು ತರತಮವನ್ನು ಸೂಚಿಸುತ್ತದೆ.
9ನೇದು ಲಿಂಗ ವಿವಕ್ಷೆ. ದ್ರಾವಿಡ ಭಾಷೆಗಳಲ್ಲಿ ಲಿಂಗ ವ್ಯವಸ್ಥೆ ಅರ್ಥಾನುಸಾರಿ ಅಂದರೆ ಪುರುಷರು ಪುಲ್ಲಿಂಗ, ಸ್ತ್ರೀಯರು ಸ್ತ್ರೀಲಿಂಗ, ನಿರ್ಜೀವ ನಪುಂಸಕ. ಆದರೆ ಸಂಸ್ಕೃತದಲ್ಲಿ ಲಿಂಗ ವ್ಯವಸ್ಥೆ ಶಬ್ದಾನುಸಾರಿ. ಧಾರಾ ಭಾರ್ಯ ಪುಲ್ಲಿಂಗ, ಪತ್ನಿ ಸ್ತ್ರೀಲಿಂಗ, ಕಳತ್ರ ನಪುಂಸಕಲಿಂಗ. ಇಲ್ಲ, ಈ ಎಕ್ಸಾಂಪಲ್ ಇಟ್ಕೋಬೇಡ, ಜಸ್ಟ್ ಶಬ್ದಾನುಸಾರಿ ಅಂತ ಇದು ತಗೋಬೋದು. ಹರಿ, ನದಿ. ಹರಿ ಇಸ್ ಪುಲ್ಲಿಂಗ, ನದಿ ಇಸ್ ಸ್ತ್ರೀಲಿಂಗ, ಆ ಥರ. 10ನೇದು ನಾಮವಿಶೇಷಣ. ಕನ್ನಡದಲ್ಲಿ ಒಂದೇ ತರಹದ ವಿಶೇಷಣಗಳನ್ನು ನಾಮಪದಕ್ಕೆ ಬಳಸುತ್ತೇವೆ. ಉದಾಹರಣೆ, ಒಳ್ಳೆಯ ಹುಡುಗ, ಒಳ್ಳೆಯ ಹುಡುಗಿ. ಸಂಸ್ಕೃತದಲ್ಲಿ ಅಚ್ಚ ಲಡ್ಕ, ಅಚ್ಚ ಲಡ್ಕಿ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಕನ್ನಡದಲ್ಲಿ ಒಂದೇ ತರಹದ ವಿಶೇಷಗಳನ್ನು ನಾಮಪದಕ್ಕೆ ಬಳಸುತ್ತೇವೆ. ಒಳ್ಳೆಯ ಹುಡುಗ, ಒಳ್ಳೆಯ ಹುಡುಗಿ. ಓಕೆ, ನಾನು ಹೇಳ್ತೀನಿ. ಇದು ಕನ್ನಡದಲ್ಲಿ ಹೇಗೆ ಅಂದರೆ ಒಳ್ಳೆಯ ಅನ್ನೋದು ಅಷ್ಟೇ ವಿಶೇಷಣ, ಅದು ವಿಭಕ್ತಿ ಪ್ರತ್ಯಯ ಎಲ್ಲ ಚೇಂಜ್ ಆಗೋದಿಲ್ಲ ಅದರಲ್ಲಿ. ಆದರೆ ಸಂಸ್ಕೃತದಲ್ಲಿ ಹಾಗಲ್ಲ. ಹೇಳಬೇಕು ಅಂತಂದರೆ ಉತ್ತಮ ಪುರುಷ, ಉತ್ತಮ ಸ್ತ್ರೀ ಅಂದರೆ ಸೇಮ್ ವಿಶೇಷಣ ಒಂದೇ ಆದ್ರೂ ಅದನ್ನು ವಾಕ್ಯದಲ್ಲಿ ಬಳಸುವಾಗ ವಿಭಕ್ತಿ ವಚನ ಎಲ್ಲದೂ ವ್ಯತ್ಯಾಸ ಆಗುತ್ತೆ. ಹಾಗೆ ಹಿಂದಿಲೂ ಇದೆ, ಅಚ್ಚ ಲಡ್ಕ, ಅಚ್ಚಿ ಲಡ್ಕಿ, ಆ ಥರ ವರ್ಡ್ಸ್ ಬೇರೆ ಆಗುತ್ತೆ ಅಂತ. 11ನೇದು ದ್ರಾವಿಡದಲ್ಲಿ ಮಾನವೇತರ ಸಂಖ್ಯಾವಾಚಕಗಳಿವೆ. ಅವನಿಗೆ ಒಬ್ಬ ಮಗನಿದ್ದಾನೆ ಅಂದರೆ ಇದು ಮಾನವ. ಅವನ ಬಳಿ ಒಂದು ಹಸು ಇದೆ, ಇದು ಮಾನವೇತರ. ಸೊ ಒಬ್ಬ ಮಗ, ಒಂದು ಹಸು, ಆ ಥರ. ದ್ರಾವಿಡ ಭಾಷೆಯಲ್ಲಿ 12ನೇದು ದ್ರಾವಿಡ ಭಾಷೆಯಲ್ಲಿ 1ರಿಂದ 100ರವರೆಗೆ ಮಾತ್ರ ಸಂಖ್ಯಾವಾಚಕಗಳಿರುವುದಂತೆ. 13ನೇದು ಸ್ವರಾಂತ. ದ್ರಾವಿಡದ ಪದಗಳು ಸ್ವರಾಂತ್ಯಗಳು, ಇಂಡೋ ಆರ್ಯನ್ ವ್ಯಂಜನಾಂತರಗಳು. ಅಂದರೆ ದ್ರಾವಿಡದಲ್ಲಿ ದಿಕ್ಕು, ಕಾಲೇಜು ಎಲ್ಲ ಪದಗಳು ಮರ, ಮನೆ, ಪೆನ್ನು, ಇವನ್ ಬೇರೆ ಲ್ಯಾಂಗ್ವೇಜ್ ತೊಗೊಂಡ್ರು ನಾವು ಎಂಡ್ ಮಾಡೋದು ಈ ಥರ ಸ್ವರಾಂತ್ಯ. ಆದರೆ ಬೇರೆ ಭಾಷೆಗಳಲ್ಲಿ ಲೈಕ್ ಹಿಂದಿಸನ್ನು ನೆನೆಸ್ಕೋ, ವಾತ್ ಪಿತ್ ಕಫ್ ಅಂತಾರಲ್ಲ, ದಿಕ್, ಕಾಲೇಜ್ ಅಂತ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ನೆಕ್ಸ್ಟ್ 14th ದ್ವಿತ್ವಗಳು. ದ್ರಾವಿಡದಲ್ಲಿ ಪದಾರಂಭದಲ್ಲಿ ವ್ಯಂಜನ ದ್ವಿತ್ವಗಳು ಬರುವುದಿಲ್ಲ. ಇತ್ತೀಚೆಗೆ ಅನ್ಯ ಭಾಷೆಗಳ ಪ್ರಭಾವದಿಂದ ಬಂದಿದೆ. ಉದಾಹರಣೆ ಟ್ರ್ಯಾಕ್, ಟ್ರಂಕ್, ಕ್ರೆಡಿಟ್, ಎಟ್ಸೆಟ್ರಾ. 15 ಮಹಾಪ್ರಾಣಗಳು. ಮೂಲತಃ ದ್ರಾವಿಡದಲ್ಲಿ ಮಹಾಪ್ರಾಣಗಳಿಲ್ಲ, ಆದರೆ ಅದು ಸಂಸ್ಕೃತದ ಪ್ರಭಾವದಿಂದ ಬಂದಿರಬಹುದು. ಆಮೇಲೆ ದ್ರಾವಿಡ ಭಾಷಾ ವೈಶಿಷ್ಟ್ಯಗಳು. ದ್ರಾವಿಡ ಭಾಷಾ ಸ್ವರಗಳಲ್ಲಿ ಅ, ಇ, ಉ, ಎ, ಓ ಇವು ಹ್ರಸ್ವ ಸ್ವರಗಳು. ಅದರದ್ದೇ ದೀರ್ಘ ಸ್ವರ ಆ, ಇ, ಉ, ಎ, ಓ ಎಂಬ ದೀರ್ಘ ಸ್ವರಗಳು ಇವೆ. ಆದರೆ ಸಂಸ್ಕೃತದಲ್ಲಿ ದೀರ್ಘ ಸ್ವರ ಮಾತ್ರ ಇವೆ, ಎ, ಓ. ಓಕೆ, ಅಕ್ಷರಗಳು ಬರೆಯುವಾಗ ಎ ಅಂತ ಸಪ್ರೇಟ್ ಇಲ್ಲ ಸಂಸ್ಕೃತದಲ್ಲಿ. ಎ, ಐ, ಓ, ಔ ಅಂತ ಇದೆಯಲ್ಲ ಅದು. ಸೊ ಅದೆರಡಕ್ಕೂ ಒಂದೇ ಯೂಸ್ ಮಾಡ್ತೀವಿ. ಈಗ ಎಲೆ ಅಂತ ಬರೆಯೋದಾದರೆ, ಈಗ ಏಕಂ ಅಂತ ಬರೆಯೋದಾದರೆ ದೀರ್ಘ ಬರೀಲಿಕ್ಕಾದ್ರೂ ಸೇಮ್ ಎನೇ ಬರಿತೀವಿ. ಎಲೆಗೆ ಎಲೆ, ಒಲೆಗೆ ಓಲೆ. ಇದು ಕನ್ನಡದಲ್ಲಿ ಕೊಟ್ಟಿದ್ದಾರೆ. ಒಲೆ ಅನ್ನೋದು ಸಂಸ್ಕೃತದಲ್ಲಿ ಬರಿಬೇಕಾದ್ರೆ ಅಲ್ಲಿ ಅಕ್ಷರ ಒಂದೇ. ಎ ಅಂತ ಸಪ್ರೇಟ್, ಓ ಅಂತ ಸಪ್ರೇಟ್ ಇಲ್ಲ. ಬರೀ ಹ್ರಸ್ವ ದೀರ್ಘ ಮಾತ್ರ ಇರೋದು ಸಂಸ್ಕೃತದಲ್ಲಿ. ಏಕಃ, ಅದಕ್ಕೆ ಹ್ರಸ್ವ ಸ್ವರದಲ್ಲಿ ಪದಗಳಿಲ್ಲ ಆ್ಯಕ್ಚುಲಿ. ಹಾಗೆ ಅವುಗಳು ದ್ರಾವಿಡ ಅಥವಾ ಕನ್ನಡದ ಧ್ವನಿಮಾಗಳಲ್ಲ. ಅಪ್ ಎಂಬ ಸಂಯುಕ್ತ ಅಕ್ಷರಗಳಿಂದ ರೂಪುಗೊಂಡವು. 3ನೇದು ದ್ರಾವಿಡ ವರ್ಗೀಯ ವ್ಯಂಜನಗಳಲ್ಲಿ ಸಂಸ್ಕೃತಾದಿಗಳಲ್ಲಿರುವಂತೆ ಮಹಾಪ್ರಾಣಗಳು ಇಲ್ಲ. 4ನೇದು ದ್ರಾವಿಡದಲ್ಲಿ ಗಜಡದಬ ಎಂಬ ಘೋಷ ಧ್ವನಿಮಾಗಳಿಲ್ಲ. ಕೇವಲ ಕ, ಚ, ಟ, ತ, ಪ ಎಂಬ ಅಘೋಷ ಧ್ವನಿಮಾಗಳಿವೆ. ಉದಾಹರಣೆಗೆ ಕ, ಞ, ಚ, ಞ, ಟ, ಣ, ತ, ನ, ಪ, ಮ ಈ 10 ಮಾತ್ರ
ಇದೆ. ಆದರೆ ಕನ್ನಡ ಮತ್ತು ತೆಲುಗು ಭಾಷೆಗಳಲ್ಲಿ ಘೋಷ ಧ್ವನಿಮಾಗಳಿವೆ. ದ್ರಾವಿಡದಲ್ಲಿ ರ ಮತ್ತು ವಿ ಎಂಬ 2 ಅವರ್ಗೀಯ ವ್ಯಂಜನಗಳಿವೆ. 6. ಸಂಸ್ಕೃತದಲ್ಲಿ ಬಿಂದು ಅಥವಾ ಅನುಸ್ವಾರ ಮತ್ತು ವಿಸರ್ಗ, ಅನುಸ್ವಾರ ವಿಸರ್ಗ ಇದೆರಡು ಇದೆ ಅಂತ. 7ನೇದು ದ್ರಾವಿಡದಲ್ಲಿ ನಾಮಪ್ರಕೃತಿಯೇ ಪ್ರಥಮ ವಿಭಕ್ತಿಯ ಅರ್ಥದಲ್ಲಿ ಬಳಕೆಯಾಗುತ್ತದೆ. ದ್ರಾವಿಡದಲ್ಲಿ ನಾಮಪ್ರಕೃತಿಯೇ ಪ್ರಥಮ ವಿಭಕ್ತಿಯ ಅರ್ಥದಲ್ಲಿ ಬಳಕೆಯಾಗುತ್ತದೆ. ಅಂದರೆ ರಾಮಂ ಎಂಬಲ್ಲಿ ರಾಮ್ ಪ್ಲಸ್ ವಿಭಜನೆ ಸರಿಯಲ್ಲ. ರಾಮಂ ಎಂಬುದೇ ಶುದ್ಧ ರೂಪ. ಹಾಗೆ ಗಿರಿ, ನದಿ ಇತ್ಯಾದಿ ಇವು ಗಿರಿಂ ನದಿಂ ಅಂತ ಇಲ್ಲ. 8ನೇದು ದ್ವಿತೀಯ ವಿಭಕ್ತಿ ದ್ರಾವಿಡದಲ್ಲಿ ಅಗತ್ಯ ಇಲ್ಲ. ಉದಾಹರಣೆ, ಹಣ್ಣನ್ನು ತಿಂದು ನೀರನ್ನು ಕುಡಿಗಿಂತ ಹಣ್ಣು ತಿಂದು ನೀರು ಕುಡಿ ಸಮರ್ಪಕವಾಗಿ ಕಾಣುತ್ತದೆ. 9. ಪಂಚಮಿ ವಿಭಕ್ತಿ ದ್ರಾವಿಡದಲ್ಲಿ ಪಂಚಮಿ ವಿಭಕ್ತಿ ಪ್ರತ್ಯಯ ಕೂಡ ಸಮರ್ಪಕವಾಗಿ ತೋರುವುದಿಲ್ಲ. ಕೃತಕ ಸೃಷ್ಟಿಯಾಗಿ ತೋರುತ್ತದೆ. ಉದಾಹರಣೆಗೆ, ನಾನು ಮನೆಯಿಂದ ಬಂದೆ ಎನ್ನುತ್ತೇವೆಯೇ ಹೊರತು ಮನೆಯ ದೆಸೆಯಿಂದ ಬಂದೆ ಎನ್ನುವುದಿಲ್ಲ. 10. ದ್ರಾವಿಡದಲ್ಲಿ ಕೆಲವೆಡೆಗಳಲ್ಲಿ ಕ್ರಿಯಾಪದ ಅನಿವಾರ್ಯ ಇಲ್ಲ. ಉದಾಹರಣೆಗೆ, ಒಂದೂರಿನಲ್ಲಿ ಒಬ್ಬ ರಾಜ, ಅವನಿಗೆ ಒಬ್ಬಳು ಹೆಂಡತಿ, 4 ಜನ ಮಕ್ಕಳು, 2 ಹೆಣ್ಣು 2 ಗಂಡು. ಇಲ್ಲಿ ಯಾವುದು ಕ್ರಿಯಾಪದ ಇಲ್ಲ. ರಾಜ ಇದ್ದ, ಹೆಂಡತಿ ಇದ್ಲು, ಮಕ್ಕಳಿದ್ರು, ಅದು ನೆಸೆಸಿಟಿ ಇಲ್ಲ. 11. ದ್ರಾವಿಡದಲ್ಲಿ ಅದರಲ್ಲೂ ಕನ್ನಡದಲ್ಲಿ ಇರುವುದು 2 ಕಾಲಗಳು, ಭೂತ ಅಭೂತ. ಸಂಸ್ಕೃತದಲ್ಲಿರುವಂತೆ ಭೂತ, ವರ್ತಮಾನ ಹಾಗೂ ಭವಿಷ್ಯತ್ ಎಂಬ ಕಾಲತ್ರಯಗಳಿಲ್ಲ. ಹಿಂದೆ ನಡೆದದ್ದು ಭೂತ, ಮುಂದೆ ಆಗುವುದು ಅಭೂತ. ಉದಾಹರಣೆ, ರಾಮನು ಪತ್ರ ಬರೆದನು ಇಸ್ ಭೂತ, ರಾಮನು ಪತ್ರ ಬರೆಯುತ್ತಾನೆ ಅಭೂತ. 12. ಕರ್ತೃ ಕರ್ಮ ಕ್ರಿಯೆ ಇದು ದ್ರಾವಿಡ ರಚನಾ ಕ್ರಮ. ಆದರೆ ಸಂಸ್ಕೃತದಲ್ಲಿ ಕರ್ತೃ ಕ್ರಿಯೆ ಕರ್ಮ. ಫಾರ್ ಎಕ್ಸಾಂಪಲ್, ಕನ್ನಡದಲ್ಲಿ ಹೇಳೋದಾದರೆ ರಾಮನು ರಾವಣನನ್ನು ಕೊಂದನು. ಇವರು ಸಂಸ್ಕೃತ ಇಂಗ್ಲೀಷ್ ಅಂತ ತಪ್ಪು ಬರೆದಿದ್ದಾರೆ ಇಲ್ಲೊಂಚೂರು. ಕರ್ತೃಕರ್ಮ ಕ್ರಿಯೆ ದ್ರಾವಿಡ ರಚನಾ ಕ್ರಮ. ಆದರೆ ಸಂಸ್ಕೃತದಲ್ಲಿ ಕರ್ತೃ ಕ್ರಿಯೆ ಕರ್ಮ. ಎಕ್ಸಾಂಪಲ್, ರಾಮನು ರಾವಣನನ್ನು ಕೊಂದನು, ಇದು ಆರ್ಡರ್. ಇಂಗ್ಲೀಷ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ರಾಮ ಕಿಲ್ಡ್ ರಾವಣ, ಕರ್ತೃಕ್ರಿಯಾ ಕರ್ಮ ಅಷ್ಟೇ. ನೆಕ್ಸ್ಟ್ ಪಾಯಿಂಟ್, ಕನ್ನಡ ಭಾಷೆಯ ಪ್ರಾಚೀನತೆ. ಯಾವುದೇ ಭಾಷೆಯನ್ನು ಅಭ್ಯಸಿಸಬೇಕಾದರೆ ಅದರ ಉತ್ಪತ್ತಿ, ಬೆಳವಣಿಗೆ ಹಾಗೂ ಭಾಷೆ ಉತ್ಪತ್ತಿಯಾದ ಕಾಲವೂ ಕೂಡ ಮಹತ್ವದ್ದಾಗಿರುತ್ತದೆ. ಕನ್ನಡ ಭಾಷೆಯ ಪ್ರಾಚೀನತೆಯನ್ನು ಅರಿಯಲು ಅನೇಕ ಪ್ರಯತ್ನಗಳು ನಡೆದಿವೆ. ಕ್ರಿಸ್ತಶಕ 450ರ ಹಲ್ಮಿಡಿ ಶಾಸನದಲ್ಲಿ ಕನ್ನಡ ಮೊದಲಿಗೆ ಪರಿಚಯವಾಗುತ್ತದೆ. ಆ ಹೊತ್ತಿಗಾಗಲೇ ಕನ್ನಡ ಹೆಚ್ಚು ಪ್ರೌಢವಾಗಿ ಬೆಳೆದು ಬಳಕೆಯಾಗಿರುವುದು ಗೋಚರವಾಗುತ್ತದೆ. ಕನ್ನಡ ಭಾಷೆ ಕ್ರಿಸ್ತಪೂರ್ವ 1ನೇ ಶತಮಾನದಿಂದಲೂ ಹಿಂದೆ ಸಾಹಿತ್ಯವಿಲ್ಲದಿದ್ದರೂ ಬಹುಕಾಲದಿಂದಲೇ ಆಡು ಭಾಷೆಯಾಗಿ ಬಳಕೆಯಲ್ಲಿ ಇದ್ದಿರಬಹುದೆಂಬುದು ಕೆಲವರ ಅಭಿಪ್ರಾಯ. ಮಹಾಭಾರತದಲ್ಲಿ ನಾವು ಕಾರ್ನಾಟ ಎಂಬ ಶಬ್ದದ ಪ್ರಯೋಗವನ್ನು ಕಾಣುತ್ತೇವೆ. ಮಹಾಭಾರತ ರಚನೆಯ ಕಾಲವನ್ನು ಕ್ರಿಸ್ತಪೂರ್ವ 3ನೇ ಶತಮಾನದಿಂದ ಕ್ರಿಸ್ತಪೂರ್ವ 2ನೇ ಶತಮಾನದ ವೇಳೆ ಎಂದು ಗುರುತಿಸುವುದಾದರೆ ಕನ್ನಡ ನಾಡು ಆಗಲೇ ಅಸ್ತಿತ್ವದಲ್ಲಿತ್ತು ಎಂದು ಊಹಿಸಬಹುದು. ಹಿಂದೆ ಕನ್ನಡ ಎಂಬ ಮಾತು ಭಾಷಾ ಸೂಚಕವಾಗಿ ಮಾತ್ರವಲ್ಲದೆ ದೇಶ ಸೂಚಕವಾಗಿಯೂ ಬಳಕೆಯಾಗಿತ್ತು. ಉದಾಹರಣೆಗೆ, ಕವಿರಾಜ ಮಾರ್ಗಕಾರ ಕಾವೇರಿಯಿಂದ ಗೋದಾವರಿ ಮಿರ್ದನಾಡದ ಕನ್ನಡದೊಳ್. ಆಂಡಯ್ಯನ ಕಬ್ಬಿಗರ ಕಾವ ಕೃತಿಯಲ್ಲಿ ಕನ್ನಡ ಮೆನಿಪ್ಪ ನಾಡು ಚೆಲ್ಲಾಯಿತು. ಇಲ್ಲಿ ಕನ್ನಡ ಎಂಬ ಪದ ದೇಶ ಸೂಚಕವಾಗಿ ಬಳಕೆ ಆಗುತ್ತಿದೆ. ಫಸ್ಟ್ ಎಡಿಯ ಮಾರ್ಕಂಡೇಯ ಪುರಾಣ, ಪದ್ಮಪುರಾಣ, ಸ್ಕಂದ ಪುರಾಣ ಹಾಗೂ ಸಂಸ್ಕೃತದ ವೇದೋಪನಿಷತ್ತಿನಲ್ಲಿ ಕರ್ನಾಟಕ ಶಬ್ದದ ಉಲ್ಲೇಖವಿದೆ. ಸೋಮದೇವನ ಕಥಾಸರಿತ್ಸಾಗರದಲ್ಲಿ ವರಾಹಮಿಹಿರನ ಬೃಹತ್ ಸಂಹಿತೆಯಲ್ಲಿ ಸಹ ಕರ್ನಾಟಕದ ಉಲ್ಲೇಖವಿದೆ. ಕ್ರಿಸ್ತಶಕ 2ನೇ ಶತಮಾನದ ತಮಿಳು ಗ್ರಂಥ ಶಿಲಪ್ಪದಾಕಾರಂನಲ್ಲಿ ಚೇರ ರಾಜ ನೀಲಗಿರಿಯಲ್ಲಿ ಕರುನಾಡರ್ ಆಡಿದ ಕುಣಿತವನ್ನು ನೋಡಿದನೆಂಬ ಉಲ್ಲೇಖವಿದೆ. 2ನೇ ಶತಮಾನದ ಕವಿರಾಜ ಮಾರ್ಗ, ವಡ್ಡಾರಾಧನೆ, ಪಂಪ ಭಾರತ ಮುಂತಾದ ಗ್ರಂಥಗಳಲ್ಲಿ ಹಿಂದಿನ ಕವಿಗಳ ಕಾವ್ಯ ಪ್ರಕಾರಗಳನ್ನು ಸ್ಮರಿಸಿಕೊಂಡಿರುವುದನ್ನು ಗಮನಿಸಿದರೆ ಹಾಗೂ ಮೇಲೆ ಹೇಳಿರುವ ಉಲ್ಲೇಖಗಳಿಂದ ಬಹಳ ಹಿಂದೆ ಅಂದರೆ ಕ್ರಿಸ್ತಪೂರ್ವದಿಂದಲೇ ಕನ್ನಡ ಪ್ರದೇಶ ಹಾಗೂ ಭಾಷೆ ಬಳಕೆಯಲ್ಲಿರಬಹುದು ಎಂದು ಊಹಿಸಲು ಅವಕಾಶವಿದೆ. ಆಧಾರಗಳು, ಪ್ರೂಫ್ಸ್. 1. ಕ್ರಿಸ್ತಪೂರ್ವ 3ನೇ ಶತಮಾನದ ಹಲವಾರು ಪ್ರಾಕೃತ ಶಾಸನಗಳು ದೊರೆಯುತ್ತವೆ. ಬ್ರಹ್ಮಗಿರಿಯ ಶಿಲಾಶಾಸನ ಬಹಳ ಮುಖ್ಯವಾದುದು. ಕೋಟೆಯಿಂದ
ಸುತ್ತವಾದ ಊರು ಎಂಬರ್ಥ ಹೊಂದಿರುವ ಇಸಿಲ ಎಂಬ ಶಬ್ದವಿದೆ. ಇದು ಎಸಿಲ್ ಎಂಬ ಪ್ರಾಕೃತ ರೂಪವಿರಬಹುದು ಎಂದು ಕೆಲವರ ಅಭಿಪ್ರಾಯ. ಈ ಶಬ್ದದ ನಡುವೆ ಇರುವ ಸ್ ಶಬ್ದ ಕನ್ನಡ ಎಂಬುದಕ್ಕೆ ಸಾಕ್ಷಿಯಾಗಿದೆ. ಇಸಿಲ ಎಂಬ ಶಬ್ದ ಆರ್ಯ ಶಬ್ದವಲ್ಲ. ಇದಕ್ಕೆ ತಮಿಳಿನಲ್ಲಿ ವೆಯಿಲ್ ಎಂಬ ಸಮಾನ ಶಬ್ದವಿದೆ. ತಮಿಳಿನಲ್ಲಿ ಶಬ್ದದ ಏಯಿಲ್ ಎಂಬ ಸಮಾನ ಶಬ್ದವಿದೆ. ತಮಿಳಿನಲ್ಲಿ ಶಬ್ದದ ಏಕಾರ ಕನ್ನಡದಲ್ಲಿ ಈ ಕಾರವಾಗುತ್ತದೆ. ಅಂದರೆ ಎಕ್ಸಾಂಪಲ್ ಎಲಿ, ಇಲಿ. ತಮಿಳಲ್ಲಿ ಎಲಿ, ಕನ್ನಡದಲ್ಲಿ ಇಲಿ. ಇದೇ ರೀತಿ ಕನ್ನಡದ ಶಬ್ದದ ಆದಿಯ ಇಕಾರ ತಮಿಳಿನಲ್ಲಿ ಏಯಿಲ್. ಈ ಬದಲಾವಣೆಯನ್ನು ಆಧರಿಸಿ ಇಸಿಲ, ಏಯಿಲ್ ಎಂಬ ಶಬ್ದಗಳನ್ನು ಗಮನಿಸಬಹುದು. ತಮಿಳು ಶಬ್ದದ ನಡುವಿನ ಯಕಾರ ಕನ್ನಡದಲ್ಲಿ ಸಕಾರ, ತಮಿಳಿನಲ್ಲಿ ಯಕಾರವಾಗುತ್ತದೆ. ಅಂದರೆ ಉಸಿರ್, ಕನ್ನಡದ ಉಸಿರ್, ತಮಿಳಲ್ಲಿ ಉಯಿರ್. ಹಾಗೆ ಅಂದರೆ ಆ ಪದದ್ದು ಹೇಳ್ತಿದ್ದಾರೆ ಎಸಿಲ್, ಏಯಿಲ್ ಅಂತ. ಕನ್ನಡದ ಇಸಿಲ್, ತಮಿಳಿನಲ್ಲಿ ಏಯಿಲ್. ಅಂದರೆ ಕನ್ನಡದ ಇ ತಮಿಳಿನಲ್ಲಿ ಎ, ಕನ್ನಡದ ಸಿ ತಮಿಳಿನಲ್ಲಿ ಯ, ಲ ಅಷ್ಟೇ. ಈ ಬದಲಾವಣೆಗಳನ್ನು ಗಮನಿಸಿದರೆ ಇಸಿಲ ಎಂಬ ಶಬ್ದ ಕನ್ನಡ ಎಂಬುದು ವ್ಯಕ್ತವಾಗುತ್ತದೆ. ಇದನ್ನು ಒಪ್ಪುವುದಾದರೆ ಕನ್ನಡ ಭಾಷೆಯ ಪ್ರಾಚೀನತೆ ಕ್ರಿಸ್ತಶಕ 3ನೇ ಶತಮಾನದಷ್ಟು ಹಿಂದೆ ಹೋಗುತ್ತದೆ. 2. ಶಾತವಾಹನರ ಕೆಲವು ಶಾಸನ ಮತ್ತು ನಾಣ್ಯಗಳ ಮೇಲೆ ದೊರೆಯುವ ವಿಲಿವಾಯಕುರ ಎಂಬ ಶಬ್ದ ಪ್ರಶಸ್ತಿ ಅಥವಾ ಅಂಕಿತನಾಮ ಇರಬಹುದು ಎಂಬುದು ಕೆಲವರ ಅಭಿಪ್ರಾಯ. ವಿನ್ಸೆಂಟ್ ಸ್ಮಿತ್ ಎಂಬುವವನು ಈ ಶಬ್ದ ಕನ್ನಡ ಅಥವಾ ತೆಲುಗಿಗೆ ಸಂಬಂಧಿಸಿದ್ದೆಂದು ಅಭಿಪ್ರಾಯಪಟ್ಟಿದ್ದಾನೆ. 3. ಹಾಲನ ಗಾಥಾ ಸಪ್ತಶತಿ. ಇದು ಕ್ರಿಸ್ತಶಕ 3ನೇ ಶತಮಾನದ ಪ್ರಾಕೃತ ಗ್ರಂಥ. ಈ ಗ್ರಂಥದಲ್ಲಿ ಕೆಲವು ಕನ್ನಡ ಪದಗಳು ಸಿಗುತ್ತವೆ. ಉದಾಹರಣೆಗೆ ಪೊಟ್ಟೆ, ತುಪ್ಪ, ವಟ್ಟೆ ಎಂಬ ಕನ್ನಡ ಪದಗಳಿಂದ 3ನೇ ಶತಮಾನದ ವೇಳೆ ಕನ್ನಡ ಇದ್ದಿರಬೇಕು ಎಂದು ವಾದಿಸಬಹುದು. 4. ಟಾಲೆವಿ. 3ನೇ ಶತಮಾನದಲ್ಲಿ ಪ್ರಾಚೀನ ಭಾರತದ ಕೆಲವು ಸ್ಥಳಗಳನ್ನು ಉಲ್ಲೇಖಿಸುತ್ತಾನೆ. ಅವುಗಳಲ್ಲಿ ಕೆಲವು ಕನ್ನಡ ಪ್ರದೇಶದ ಸ್ಥಳಗಳೆಂದು ಗೋವಿಂದಪ್ಪೈ ಅಭಿಪ್ರಾಯಪಡುತ್ತಾರೆ. ಉದಾಹರಣೆಗೆ ಇಂಡೆ, INDE, ಅದು ವಿಜಾಪುರದ ಇಂಡಿ ಅಂತ. ಆಮೇಲೆ ಮೊಡುಗುಲ್ಲ, MODUGOULLA, ಓಕೆ, ಇದು ಮುದುಗಲ್, ರಾಯಚೂರು. ಆಮೇಲೆ ಸೌಬೌಟೌ ಅಂತೆ, SOUBOUTTOU, ಇದು ಕನ್ನಡದಲ್ಲಿ ಸವದತ್ತಿ. ಆಮೇಲೆ ತಬಾಸೋ, TABASO, ಇದು ತವಸಿ, ಅಥಣಿ ತಾಲೂಕಿನ. ಹೀಗೆ ಸ್ಥಳಗಳ ಮೂಲಕ ಕನ್ನಡ ನಾಡು ಅಸ್ತಿತ್ವದಲ್ಲಿತ್ತು, ಪ್ರಖ್ಯಾತವಾಗಿತ್ತು, ಕನ್ನಡ ಭಾಷೆಯು ಬಳಕೆಯಲ್ಲಿತ್ತು ಎಂದು ಹೇಳಬಹುದು. 5ನೇದು, ಗೋವಿಂದಪ್ಪೈ ಅಧ್ಯಯನದ ಪ್ರಕಾರ ಈಜಿಪ್ತಿನ ಅಕ್ಸೆರಿಹಸ್ ಎಂಬಲ್ಲಿ ಗ್ರೀಕ್ ಪ್ರಹಸನ ಸಿಗುತ್ತದೆ. ಇದರಲ್ಲಿ ಕನ್ನಡ ಪದಗಳಿವೆ. ಈ ಪ್ರಹಸನ ಕನ್ನಡದ ಕರಾವಳಿಗೆ ಸಂಬಂಧಪಟ್ಟದ್ದು. ಮಲ್ಪೆಯ ರಾಜ ವ್ಯಾಪಾರಕ್ಕೆ ಅಂತ ಗ್ರೀಕ್ಗೆ ಹೋದವನು ಅಲ್ಲಿಂದ ಹೆಣ್ಣನ್ನು ಕರೆತರುತ್ತಾನೆ. ಅವಳು ಕನ್ನಡ ಕಲಿಯುತ್ತಾಳೆ. ಇದು 3ನೇ ಶತಮಾನದ ಕಾಲ. ಇಲ್ಲಿ ಬರುವ ಪದಗಳಾದ ಮಲ್ಪೆ ನಾಯಕ, ಬಹುಶಃ ಕನ್ನಡ ನಾಡಿಗೂ ಗ್ರೀಕರಿಗೂ ವ್ಯಾಪಾರ ಸಂಬಂಧ ಇದ್ದಿರಬೇಕು. ಹಾಗಾಗಿ ಗ್ರೀಕ್ ಪ್ರಹಸನದಲ್ಲಿ ಕನ್ನಡ ಪದಗಳು ಬಳಕೆಯಾಗಿವೆ ಎಂದು ಗೋವಿಂದಪ್ಪೈ ಅಭಿಪ್ರಾಯ ಪಡುತ್ತಾರೆ. 6ನೇದು, ಕ್ರಿಸ್ತಶಕ 3ನೇ ಶತಮಾನದಲ್ಲಿ ಮಳವಳ್ಳಿಯಲ್ಲಿ ಒಂದು ಶಾಸನ ದೊರೆಯುತ್ತದೆ. ಇದರಲ್ಲಿ ಊರ್ ಎಂಬ ಶಬ್ದ ಬರುತ್ತದೆ. ಇದು ಖಚಿತವಾಗಿ ಕನ್ನಡದ ಪದ ಎಂದು DL ನರಸಿಂಹಾಚಾರ್ ಗುರುತಿಸುತ್ತಾರೆ. 7. ಕನ್ನಡ ಭಾಷೆಯಲ್ಲಿ ಅಧಿಕೃತವಾಗಿ ಸ್ಪಷ್ಟವಾಗಿ ನಮಗೆ ಕ್ರಿಸ್ತಶಕ 450ರಿಂದ ಹಲ್ಮಿಡಿ ಶಾಸನದಲ್ಲಿ ದೊರೆಯುತ್ತದೆ. ಹೀಗೆ ಒಟ್ಟಾರೆಯಾಗಿ ಕನ್ನಡ ಭಾಷೆಯ ಪ್ರಾಚೀನತೆಯನ್ನು ಕ್ರಿಸ್ತಪೂರ್ವದಿಂದಲೂ ಗುರುತಿಸಲು ನಮ್ಮ ವಿದ್ವಾಂಸರು ಪ್ರಯತ್ನಿಸಿದ್ದಾರೆ. ಈ ದಿಸೆಯಲ್ಲಿ ಈ ವಿಚಾರವಾಗಿ ಇನ್ನೂ ಬಹಳಷ್ಟು ಅಧ್ಯಯನ ನಡೆಯಬೇಕಾಗಿದೆ. ಆ್ಯಡ್ ಸಮ್ ಮೋರ್ ಪಾಯಿಂಟ್ಸ್ ಫ್ರಮ್ ಕ್ಲಾಸ್ ನೋಟ್ಸ್. ಕನ್ನಡ ಭಾಷೆಯ ಅವಸ್ಥಾಂತರಗಳು ಅಥವಾ ಸ್ಥಿತ್ಯಂತರಗಳು, ಬದಲಾವಣೆ ಅಥವಾ ಕನ್ನಡ ಭಾಷೆಯ ವಿವಿಧ ಹಂತಗಳು. ಓಕೆ, ಬದಲಾವಣೆ ಜೀವಂತಿಕೆಯ ಲಕ್ಷಣ. ಇದು ಬದುಕಿಗೂ ಅನ್ವಯಿಸುತ್ತದೆ, ಭಾಷೆಗೂ ಅನ್ವಯಿಸುತ್ತದೆ. 2000 ವರ್ಷಗಳ ಇತಿಹಾಸವುಳ್ಳ ಕನ್ನಡ ಭಾಷೆ ನಿರಂತರ ಬದಲಾಗುತ್ತಾ ಬೆಳೆಯುತ್ತಾ ಬಂದಿದೆ. ಈ ಬದಲಾವಣೆಗೆ ಪ್ರನಿತ್ಯ ಗೋಚರವಾಗುವುದಿಲ್ಲ. ಒಂದು ಕಾಲಮಾನದಲ್ಲಿ ಅರಿವಿಗೆ ಬರುತ್ತಿದೆ. ಹೀಗೆ ನಿರ್ದಿಷ್ಟ ಹಂತದಲ್ಲಾಗುವ ಬದಲಾವಣೆಗಳನ್ನು ಅವಸ್ಥಾಂತರ ಎಂದು ಕರೆಯುತ್ತೇವೆ. ಕನ್ನಡದಲ್ಲಿ ಈ ಬಗೆಯ ಅವಸ್ಥಾಂತರಗಳನ್ನು ಗುರುತಿಸಿದವರು BL ರೈಸ್,
1884. ಇವರು ಕನ್ನಡ ಭಾಷೆಯಲ್ಲಿ 3 ಹಂತಗಳನ್ನು ಗುರುತಿಸುತ್ತಾರೆ: ಪೂರ್ವದ ಹಳಗನ್ನಡ, ಹಳಗನ್ನಡ ಮತ್ತು ಹೊಸಗನ್ನಡ. ಪೂರ್ವದ ಹಳಗನ್ನಡ ಟೈಮ್ ಪೀರಿಯಡ್ 3 to 7 AD, ಹಳಗನ್ನಡ 8 to 14 AD, ಹೊಸಗನ್ನಡ 14th century. ನೆಕ್ಸ್ಟ್ ನಂತರ ಕಿಟ್ಟೆಲ್, ಇವರು ಕೂಡ 3 ಹಂತಗಳನ್ನು ಗುರುತಿಸುತ್ತಾರೆ: ಹಳಗನ್ನಡ, ಮಧ್ಯಕಾಲದ ಕನ್ನಡ, ಹೊಸಗನ್ನಡ. ಹಳಗನ್ನಡ ರೇಂಜಸ್ ಫ್ರಮ್ 1250 AD, ಮಧ್ಯಕಾಲದ ಕನ್ನಡ 1250 AD to 1500 AD, ಹೊಸಗನ್ನಡ 1500ರಿಂದ ಈಚೆಗೆ. ನಂತರ ನರಸಿಂಹಾಚಾರ್ ಅವರು 4 ಹಂತಗಳನ್ನು ಗುರುತಿಸುತ್ತಾರೆ: ಪೂರ್ವದ ಹಳಗನ್ನಡ 9th century ತನಕ, ಹಳಗನ್ನಡ ಅದು ಚಂಪುಯುಗ 10ರಿಂದ 12ನೇ ಶತಮಾನ, ನಡುಗನ್ನಡ ಅಥವಾ ವಚನಯುಗ 12ರಿಂದ 15ನೇ ಶತಮಾನ, ಹೊಸಗನ್ನಡ 15ನೇ ಶತಮಾನದ ನಂತರದ್ದು. ಈ ಮೇಲಿನ ವಿದ್ವಾಂಸರ ಕನ್ನಡ ಅವಸ್ಥಾಂತರ ಅಧ್ಯಯನದ ಹಿನ್ನೆಲೆಯಲ್ಲಿ ಈಗ ಕನ್ನಡದ ಅವಸ್ಥಾಂತರಗಳನ್ನು 4 ಹಂತಗಳಲ್ಲಿ ಗುರುತಿಸುತ್ತೇವೆ: ಪೂರ್ವದ ಹಳಗನ್ನಡ, ಹಳಗನ್ನಡ, ನಡುಗನ್ನಡ ಮತ್ತು ಹೊಸಗನ್ನಡ. ಪೂರ್ವದ ಹಳಗನ್ನಡ ಇದ್ದೀತು ಎನ್ನುವುದಾದರೆ ಅದೊಂದು ಅವಸ್ಥಾಂತರ ಎನ್ನಬಹುದೇ ಎನ್ನುವ ಬಗ್ಗೆ ಸಾಕಷ್ಟು ವಾದವಿವಾದ ಇದೆ. ಕವಿರಾಜ ಮಾರ್ಗಕಾರನ ಕಾಲ ಹಳಗನ್ನಡ ಕಾಲ, ಆತನೇ ಪವಿಗನ್ನಡ ಎಂದು ಕರೆದಿರುವುದರಿಂದ ಹಳಗನ್ನಡಕ್ಕಿಂತ ಹೆಚ್ಚು ಈ ಕಾಲವನ್ನು ಪೂರ್ವದ ಹಳಗನ್ನಡ ಎಂದು ಕರೆಯಬಹುದು ಎಂಬ ವಾದವಿದೆ. ಈ ಬಗ್ಗೆ ಕನ್ನಡ ಕೈಪಿಡಿಕಾರರು ಸಾಕಷ್ಟು ಚರ್ಚಿಸಿ ಆಧಾರಗಳನ್ನು ಒದಗಿಸಿ ಅದೊಂದು ಅವಸ್ಥಾಂತರವೆಂದು ಸಾಧಿಸಿ ತೋರಿಸಿದ್ದಾರೆ. ಉದಾಹರಣೆಗೆ, ದ್ವಿತೀಯ ವಿಭಕ್ತಿ ಪ್ರತ್ಯಯ ಪೂರ್ವದ ಹಳಗನ್ನಡದಲ್ಲಿ ಅನ್ ಬ್ರಾಕೆಟಲ್ಲಿ ಸ್ವರ್ಣಾಗ್ರಮಾನ್ ಎಂದಾಗುತ್ತದೆ. ಹಳಗನ್ನಡದಲ್ಲಿ ಇದು ಆನ್ ಮತ್ತು ಬ್ರಾಕೆಟಲ್ಲಿ ಸ್ವರ್ಣಾಗಮನ್. ಓಕೆ, ಪೂರ್ವದ ಹಳಗನ್ನಡದಲ್ಲಿ ಆನ್ ಅಂದರೆ ಎ ಆ ಆನ್. ಓಕೆ, ಅದೇ ಹಳಗನ್ನಡದಲ್ಲಿ ಅನ್ ಫಸ್ಟ್ ವರ್ಣಮಾಲೆ ಅನ್ ಎಂದಾಗುತ್ತದೆ. ನಡುಗನ್ನಡದಲ್ಲಿ ಅನು ಹಾಗೂ ಹೊಸಗನ್ನಡದಲ್ಲಿ ಅನ್ನು ಎಂದಾಗುತ್ತದೆ. ಎರಡನೆಯದು ಷಷ್ಠಿ ವಿಭಕ್ತಿ. ಪೂರ್ವದ ಹಳಗನ್ನಡದಲ್ಲಿ ಆ ಎಂದಿದೆ, ಆ ಎಂದಿದೆ. ಏಳನೆಯ ಅದು ಹಳಗನ್ನಡದಲ್ಲಿ ಅಂದರೆ ಏಳನೆಯ ಎಂದಾಗಿದೆ. ಸಪ್ತಮಿ ವಿಭಕ್ತಿ. ಪೂರ್ವದ ಹಳಗನ್ನಡದಲ್ಲಿ ಉಳ್ ಅಂದರೆ ಫಾರ್ ಎಕ್ಸಾಂಪಲ್ ವಾರಾಣಸಿಯುಳ್. ಹಳಗನ್ನಡದಲ್ಲಿ ಒಳ್ ವಾರಾಣಸಿಯೊಳ್. ನಾಲ್ಕನೇದು ನಿಷೇಧ ಪ್ರತ್ಯಯ. ಪೂರ್ವ ಹಳಗನ್ನಡದಲ್ಲಿ ಆ ಅಂದರೆ ತಪ್ಪಾದೆ ಬಾ ಆ ಥರ. ಅದೇ ಹಳಗನ್ನಡದಲ್ಲಿ ತಪ್ಪದೆ ಬರುತ್ತೆ ಅಲ್ಲಿಗೆ. ಮತ್ತು ಪ್ರಥಮ ವಿಭಕ್ತಿ ಪ್ರತ್ಯಯ. ಪೂರ್ವದ ಹಳಗನ್ನಡದಲ್ಲಿ ಅದೇ ಅನ್ ಅಂದರೆ ಕದಂಬಪನ್ ಅನ್. ಅದೇ ಹಳಗನ್ನಡದಲ್ಲಿ ಕದಂಬಪಂ ಮ ಅರ್ಧಾಕ್ಷರ ಮ ಅಷ್ಟೆ. ಓಕೆ, ಪೂರ್ವದ ಹಳಗನ್ನಡ ಮತ್ತು ಹಳಗನ್ನಡದ ವಿಜಾತೀಯ ದ್ವಿತ್ವಾಕ್ಷರ ಲೋಪವಾಗುವುದುಂಟು. ಉದಾಹರಣೆಗೆ ಸೋಲ್ತು ಎಂಬ ಪೂರ್ವದ ಹಳಗನ್ನಡದ ಪದ ಸೋತು ಅನ್ನೋದು ಹಳಗನ್ನಡದಲ್ಲಿ. ಆಮೇಲೆ ನೆಕ್ಸ್ಟ್ ಎವಿಡೆನ್ಸ್, ಎ ಅನ್ನೋದು ಇ ಆಗಿ ಪರಿವರ್ತನೆ. ಎ ಫಸ್ಟ್ ಒನ್ ಎ, ಅದು ಇ ಫಸ್ಟ್ ಒನ್ ಇ ಆಗಿ ಪರಿವರ್ತನೆ. ಪೂರ್ವದ ಹಳಗನ್ನಡದಲ್ಲಿ ಕ್ರಿಯಾಪದ ಆದಿವರ್ಣದ ಎ ಹಳಗನ್ನಡ, ನಡುಗನ್ನಡ ಮತ್ತು ಹೊಸಗನ್ನಡದಲ್ಲಿ ಇ ಆಗಿ ಪರಿವರ್ತನೆಗೊಳ್ಳುತ್ತದೆ. ಪೂರ್ವ ಹಳಗನ್ನಡದಲ್ಲಿ ಎ ಅಂತ ಇರೋದು, ನಡುಗನ್ನಡ, ಹೊಸಗನ್ನಡ ಮತ್ತು ಹಳಗನ್ನಡದಲ್ಲಿ ಇ ಅಂತ ಆಗುತ್ತೆ. ಅಂದರೆ ಕಾದೆಪಿದ ಕಾದೆಪಿದ ಅದು ಬೇರೆ 3 ಲೆವೆಲಲ್ಲಿ ಕಾದಿರಿದ. ಓಕೆ, ನಾನು ಅದು ಪಿ ಅಂತ ಹೋದೆ. ಕಾದೆರಿದ ಅಂತ ಪೂರ್ವ ಹಳಗನ್ನಡದಲ್ಲಿದ್ದು ದೇ ಇರೋದು ಇಲ್ಲಿ ಕಾದಿರಿದ ಅಂತ ಆಗುತ್ತೆ. ಅದೇ ಥರ ಆರ್ ಅರ್ ಅರು, ನಾ ಫಸ್ಟ್ ಹೇಳಿದ್ನಲ್ವ ದ್ವಿತೀಯ ವಿಭಕ್ತಿದು ಅರು ಆ ಥರ ಆಯಿತು. ಅದೇ ಥರ ಇಲ್ಲಿ ಆರ್ ಅರ್ ಅರು. ಪೂರ್ವದ ಹಳಗನ್ನಡದಲ್ಲಿ ಕೊಟ್ಟಾರ್, ಹಳಗನ್ನಡದಲ್ಲಿ ಕೊಟ್ಟರ್, ನಡುಗನ್ನಡದಲ್ಲಿ ಕೊಟ್ಟರು, ಹೊಸಗನ್ನಡದಲ್ಲೂ ಕೊಟ್ಟರು. ಮತ್ತು ಬ ಆಗಿ ಪರಿವರ್ತನೆ. ಪೂರ್ವ ಹಳಗನ್ನಡದಲ್ಲಿ ವಕಾರ, ನಂತರದಲ್ಲಿ ಬಕಾರವಾಗಿ ಪರಿವರ್ತಿಸಿತು. ಅಂದರೆ ಪೂರ್ವ ಹಳಗನ್ನಡದಲ್ಲಿ ಬೆಟ್ಟ ಆ ಥರ.
ಆಮೇಲೆ ಪ ಹ ಪರಿವರ್ತನೆ. ಪೂರ್ವ ಹಳಗನ್ನಡದಲ್ಲಿ ಪಸು, ಹಳಗನ್ನಡದಲ್ಲಿಯೂ ಪಸು, ನಡುಗನ್ನಡ ಮತ್ತು ಹೊಸಗನ್ನಡದಲ್ಲಿ ಅದು ಹಸು. ಪ ಮತ್ತು ಹ ಪರಿವರ್ತನೆ. ಆಮೇಲೆ ಒಡೆ, ಒಡೆ ಅನ್ನೋದು ಅಡೆ, ಅದು ಮತ್ತು ಅರೆ ಅಂತ ಪರಿವರ್ತನೆ ಆಗಿದ್ದು. ಹಳಗನ್ನಡದಲ್ಲಿ ನುಡಿದೊಡೆ, ನಡುಗನ್ನಡದಲ್ಲಿ ನುಡಿದಡೆ. ಒಡೆ, ಅಡೆ, ಅರೆ. ಹಳಗನ್ನಡದಲ್ಲಿ ನುಡಿದೊಡೆ, ನಡುಗನ್ನಡದಲ್ಲಿ ನುಡಿದಡೆ, ಹೊಸಗನ್ನಡದಲ್ಲಿ ನುಡಿದರೆ. ಹಾಗೆ ಬೆಳೆ ಮತ್ತು ಬಳೆ ಪ್ರಯೋಗ. ಬೆಳೆ ಸಸ್ಯವೃದ್ಧಿಗೆ ಹಾಗೂ ಬಳೆ ಮಾನವನ ವೃದ್ಧಿಗೂ ಬಳಕೆಯಾಗಬೇಕು ಎಂಬುದು ಹಳಗನ್ನಡದ ನಿಯಮ. ಆದರೆ ನಡುಗನ್ನಡ ಮತ್ತು ಹೊಸಗನ್ನಡದಲ್ಲಿ ಎರಡೂ ಸಂದರ್ಭದಲ್ಲಿ ಬೆಳೆ ಬಳಕೆಯಾಗುತ್ತದೆ. ಈ ಎಲ್ಲ ಕಾರಣಗಳಿಂದ ಪೂರ್ವ ಹಳಗನ್ನಡ ಎಂಬ ಒಂದು ಅವಸ್ಥಾಂತರ ಕನ್ನಡ ಭಾಷೆಗೆ ಇತ್ತು ಎಂದು ವಿದ್ವಾಂಸರು ವಾದಿಸುತ್ತಾರೆ. ಸೆಕೆಂಡ್ ಬಂದು ಹಳಗನ್ನಡ. ಕವಿರಾಜ ಮಾರ್ಗಕಾರನ ಕಾಲಕ್ಕೆ ಶಿಷ್ಟವರ್ಗದವರಿಂದ ಮಾನ್ಯತೆ ಪಡೆದಿದ್ದ ಕನ್ನಡ ಭಾಷೆಯನ್ನು ಹಳಗನ್ನಡ ಎಂದು ಗುರುತಿಸುತ್ತೇವೆ. ಪಂಪ, ರನ್ನ, ಪೊನ್ನ ಮೊದಲಾದ ಕವಿಗಳು ಆ ಕಾಲದಲ್ಲಿ ಬಳಸಿದ ಭಾಷೆಯನ್ನು, ಅಂದರೆ ಚಂಪೂ ಯುಗದ ಭಾಷೆಯನ್ನು ಹಳಗನ್ನಡ ಎಂದು ಗುರುತಿಸುತ್ತಾರೆ. ಕಾಲ 10ರಿಂದ 12ನೇ ಶತಮಾನ. ಕಾವ್ಯಗಳಲ್ಲಿ ಚಂಪೂ ಮಾರ್ಗ ಬಳಕೆ. ಹಳಗನ್ನಡದಲ್ಲಿ ಸಂಸ್ಕೃತದ ಪ್ರಭಾವ ದಟ್ಟವಾಗಿತ್ತು. ವಿ, ಳ, ಲ, ರ, ಅ ಇವುಗಳ ಬಗ್ಗೆ ಸ್ಪಷ್ಟ ಅರಿವಿತ್ತು, ಗೊಂದಲವಿರಲಿಲ್ಲ ಹಾಗೂ ಉಚ್ಚಾರ ಗೊತ್ತಿತ್ತು. ಇದು ಹಳಗನ್ನಡದ ಒಂದು ಲೆಟರ್ ಬರುತ್ತೆ, ಅದನ್ನು ನಾವು ರ ಅಂತ ಪ್ರೊನೌನ್ಸ್ ಮಾಡ್ತೀವಿ. ಅದು ಬರೆದಿದ್ದಾರೆ, ಅದನ್ನು ಹೆಂಗೆ ಪ್ರೊನೌನ್ಸ್ ಮಾಡೋದು ನಂಗೆ ಗೊತ್ತಿಲ್ಲ, ರ ಅಂತಲೇ ಹೇಳ್ತೀನಿ. ರ ಅಂದರೆ ಹಳಗನ್ನಡದಲ್ಲಿ ಬರೀತಾರಲ್ಲ ಅದು ರ, ಹಾಗೂ ರ ನಾವು ನಾರ್ಮಲ್ ಬರಿತೀವಲ್ಲ ರ, ಇದೆರಡಕ್ಕೂ ಸ್ಪಷ್ಟ ವ್ಯತ್ಯಾಸ ಇತ್ತು. ಅಲ್ಲಿ ಅರಿ ಅಂದರೆ ಅ ಮತ್ತು ಅದು ಹಳಗನ್ನಡದ ರಿ ಬರೆದ್ರೆ ಅದರ ಅರ್ಥ ತಿಳಿ, ಅರಿ ಅಂದರೆ ತಿಳಿ. ಅದೇ ನಮ್ಮದು ರಿ ಬರಿತೀವಲ್ಲ ಅರಿ, ಅದರ ಅರ್ಥ ಕತ್ತರಿಸು. ಹಾಗೆ ಪೊರೆ ಅಂದರೆ ಹಳಗನ್ನಡದ ರ ಅಕ್ಷರ, ಪೊರೆ ಅಂದರೆ ಭಾರ. ಅದೇ ಪೊರೆ ನಾವು ನಾರ್ಮಲ್ ರೇ ಬರಿತೀವಲ್ಲ, ಪೊರೆ ಅಂದರೆ ಕಾಪಾಡು. ಮತ್ತು ಇನ್ನೊಂದು ವಿ ಅಂತ ಬರೆದಿದ್ದಾರೆ. ಆ್ಯಕ್ಚುಲಿ ಇದು ಹಳಗನ್ನಡದಲ್ಲಿ ಇದು ಳನೇ. ಇದು ವಿ ಕನ್ನಡದಲ್ಲಿ ನಾವು ಬರಿತೀವಲ್ಲ ವಿ, ಅದು ಹಳಗನ್ನಡದಲ್ಲಿ ವಿ ಹಾಗೂ ಳ ಇವುಗಳಿಗೆ ಸ್ಪಷ್ಟ ವ್ಯತ್ಯಾಸವಿತ್ತು. ಅಂದರೆ ಅದು ಅಂದರೆ ಅದು ಬರೆಯೋದು ವಿ ಅಂತ, ಪ್ರೊನೌನ್ಸ್ ಮಾಡೋದು ಳ ಅಂತ. ಮತ್ತು ನಮ್ಮದು ಕನ್ನಡ ಳ ಏನಿದೆ ಅದು ಳ ಹಾಗೂ ಳ ಇವುಗಳಿಗೆ ಸ್ಪಷ್ಟ ವ್ಯತ್ಯಾಸವಿತ್ತು. ಹಳಗನ್ನಡದಲ್ಲಿ ಬಾಳ್ ಅಂದರೆ ಬದುಕು. ಹಳಗನ್ನಡದಲ್ಲಿ ಬಾಳ್ ಅಂದರೆ ಅದು ಳನ ಪ್ರೊನೌನ್ಸ್ ಮಾಡ್ತಿರೋದು ವಿ ಥರ ಬರೀತಾರಲ್ಲ ಅದು ಬಾಳ್ ಅಂದರೆ ಬದುಕು. ನಾರ್ಮಲ್ ನಮ್ಮ ಕನ್ನಡದಲ್ಲಿ ಬಾಳ್ ಅಂತೀವಲ್ಲ ಅದು ಕತ್ತಿ ಅಂತ. ಹಳಗನ್ನಡದಲ್ಲಿ ವ್ಯಂಜನಾಂತ ಶಬ್ದಗಳು ಹೆಚ್ಚಾಗಿತ್ತು. ಫಾರ್ ಎಕ್ಸಾಂಪಲ್ ನೇಸರ್ ಅಂದರೆ ನೇಸರ, ಹೆಗಲ್ ಅಂದರೆ ಹೆಗಲು, ಪಾಲ್ ಹಾಲು, ಆ ಥರ. ಹಳಗನ್ನಡದಲ್ಲಿ ಬಿಂದು ಸಹಿತ ಶಬ್ದಗಳು ಬಳಕೆಯಲ್ಲಿದ್ದವು, ನಂತರ ಮರೆಯಾದವು. ಫಾರ್ ಎಕ್ಸಾಂಪಲ್ ದಾಂಟು ಅದು ಲೇಟರ್ ದಾಟು, ಮೀಂಟು ಅದು ಮೀಟು, ತೋಂಟ ಲೇಟರ್ ಅದು ತೋಟ, ಬೆಡಂಗು ಅನ್ನೋದು ಬೆಡಗು ಆಯಿತು. ಈ ಥರ ಪಕಾರ ಹಕಾರವಾಗುವ ಪ್ರಕ್ರಿಯೆ ಪ್ರಾರಂಭವಾಗಿತ್ತು. ಫಾರ್ ಎಕ್ಸಾಂಪಲ್ ಪಾಲು ಅನ್ನೋದು ಹಾಲು ಅಂತ ಯೂಸ್ ಮಾಡ್ತಿದ್ರು. ಸಂಸ್ಕೃತ ಆದಿಯ ಪ ಹಾಗೆ ಉಳಿಯಿತು, ಕನ್ನಡ ಆದಿಯ ಪ ಮಾತ್ರ ಬದಲಾಯಿತು. ಅಂದರೆ ಪಿತ ಸಂಸ್ಕೃತ ಪದ, ಅದು ಪಿತನೇ ಉಳಿತು. ಪಾಲನೆ. ಅದೇ ಥರ ಕನ್ನಡದ ಕೆಲವು ಪದಗಳು ಪ ಇದ್ದಿದ್ದು ಪಗಲ್ ಅನ್ನೋದು ಹಗಲ್ ಆಯಿತು. ಪರಕೆ ಹರಕೆ, ಆ ಥರ. ಕೆಲವು ಕನ್ನಡ ಶಬ್ದಗಳು ಆರಂಭದಲ್ಲಿ ಇದ್ದಿತ್ತು, ಬದಲಾಗಲಿಲ್ಲ. ಫಾರ್ ಎಕ್ಸಾಂಪಲ್ ಪಾಲು ಅಂದರೆ ಶೇರ್ ಅಂತ ಮೀನಿಂಗ್ ಬರುತ್ತಲ್ಲ, ಪಾಲು ಹಂಚೋದು ಪಾಲು, ಅದು ಹಾಗೆ ಉಳಿಯಿತು. ಅಂದರೆ ಕೆಲವು ಪ ಮತ್ತು ಹ ಅಕ್ಷರ ಇರುವಂಥದ್ದು ಸಂಸ್ಕೃತ ಮೂಲದಿಂದ ಇರುವ ಪ ಪ್ರಾರಂಭಿತ ಪದ ಅದು ಹಾಗೆ ಉಳಿಯಿತು. ಲೈಕ್ ಪಿತ, ಪಾಲನೆ, ಆ ಥರದ್ದು. ಅದೇ ಕನ್ನಡದ ಪದಗಳು ಪ ಇಂದ ಶುರುವಾಗುವಂಥದ್ದು ಬದಲಾಯಿತು. ಪಗಲ್ ಹಗಲ್ ಆ ಥರ ಚೇಂಜ್ ಆಯಿತು. ಮತ್ತು ಕೆಲವು ಪದಗಳು ಹಾಗೆ ಇತ್ತು, ಕನ್ನಡದಲ್ಲೇ ಇತ್ತು, ಅದು ಹಾಗೆ ಉಳ್ಕೊಳ್ತು. ಲೈಕ್ ಪಾಲು ಅನ್ನೋ ಪದಗಳು. ನೆಕ್ಸ್ಟ್ ಬಂದು ನಡುಗನ್ನಡ, ಮೂರನೇ ಹಂತ. ವಚನಕಾರರ ಕಾಲಕ್ಕೆ ಹಳಗನ್ನಡ ಶಿಷ್ಟತೆಯ ಸ್ವರೂಪ ಪಡೆದುಕೊಂಡು ನಡುಗನ್ನಡ ಎನಿಸಿಕೊಂಡಿತು. ಅದರ ಲಕ್ಷಣಗಳನ್ನು ಹೀಗೆ ಗುರುತಿಸುತ್ತೇವೆ. ಬಿಂದು ಸಹಿತ ಶಬ್ದಗಳು ಅಬಿಂದು ಆದವು. ಅಂದರೆ ದಾಟು ಆಯಿತು, ಬೆಡಂಗು ಬೆಡಗು, ಈ ಥರ. ವ್ಯಂಜನಾಂತ ಪದಗಳು ಸ್ವರಾಂತ್ಯವಾಗಿ ರೂಪಾಂತರಗೊಂಡವು. ಫಾರ್ ಎಕ್ಸಾಂಪಲ್ ಮಾಡ್ ಅನ್ನೋದು ಮಾಡು, ನೋಡ್ ಅನ್ನೋದು ನೋಡು, ಆ ಥರ.
ವಿ ಹಾಗೂ ಳ ಇರುವ ವ್ಯತ್ಯಾಸ ಸಂಪೂರ್ಣ ಮರೆಯಾಯಿತು. ಅದೇ ವಿ ಅಂದರೆ ಹಳಗನ್ನಡದಲ್ಲಿ ಳ, ಅದು ವಿ ಹಾಗೂ ಳ ಇದಕ್ಕಿರೋ ವ್ಯತ್ಯಾಸ ಸಂಪೂರ್ಣವಾಗಿ ಮರೆಯಾಯಿತು. ವಿಜಾತಿಯ ಸಂಯುಕ್ತಾಕ್ಷರ ದ್ವಿತ್ವವಾಗಿ ರೂಪಾಂತರವಾಯಿತು. ಅಂದರೆ ವಿಜಾತೀಯ ಸಂಯುಕ್ತಾಕ್ಷರ ದ್ವಿತ್ವವಾಗಿ ರೂಪಾಂತರವಾಯಿತು. ಅಂದರೆ ಡಕ್ಕೆ ಸವತ್ತು, ಅದು ಸಕ್ಕೆ ಸವತ್ತು. ಆ ಥರ ಕತ್ತಲೆ ಅಂದರೆ ಬರೆದಿರೋದು ಹೆಂಗೆ ಅಂದರೆ ಹಳಗನ್ನಡದ ಳ ಅಂದರೆ ವಿ, ಆಮೇಲೆ ಳೆ, ಳೆ ಅದು ಕತ್ತಲೆ ಅಂತಾಯಿತು. ಸೊರ್ಕು ಇದು ಸೊಕ್ಕು ಅಂತಾಯಿತು. ಸೊ ವಿಜಾತೀಯ ಸಂಯುಕ್ತಾಕ್ಷರಗಳು ಬರೀ ಒತ್ತಕ್ಷರ ಥರ ಆಯಿತು ಅದೆಲ್ಲ. ಅನ್ಯ ದೇಶ ಪದಗಳು ಬರತೊಡಗಿದವು. ಬತ್ತೀಸ, ಚಪ್ಪನ್ನ, ಬಾವಡಿ, ಲಗಾಮು, ಜರ್ತಾರಿ ಈ ಥರ ಅಂದರೆ ಹಿಂದಿ ಪದಗಳನ್ನು ಅಥವಾ ಬೇರೆ ವರ್ಡ್ಸನ್ನು ಕನ್ನಡದ ಥರನೇ ಉಪಯೋಗಿಸೋಕೆ ಶುರು ಮಾಡಿದ್ರು ಈ ಸ್ಟೇಜಲ್ಲಿ. ನೆಕ್ಸ್ಟ್ ಬರೋದು ಹೊಸಗನ್ನಡ. 16ನೇ ಶತಮಾನದ ವೇಳೆಗೆ ನಡುಗನ್ನಡ ಈಗಿನ ಹೊಸಗನ್ನಡ ರೂಪಕ್ಕೆ ತಿರುಗಿದಂತೆ ಕಾಣುತ್ತದೆ. ಅಲ್ಲಿ ಲ ಅಂದರೆ ವ್ಯಂಜನಾಕ್ಷರ ಲ ಅದಕ್ಕೆ ಬದಲಾಗಿ ಳ ಬಳಸಬಾರದು ಎಂದು ಕೇಶಿರಾಜ ಹೇಳುತ್ತಾನೆ. ಆದರೆ ಹೊಸಗನ್ನಡ ಕಾಲದಲ್ಲಿ ಇದು ಬದಲಾಯಿತು. ಬೆರಳ್, ಕೊರಲ್ ಅನ್ನೋದು ಕೊರಳ್ ಆಯಿತು. ಹಾಗೆ ಪ ಹಾಗೂ ಳ ವ್ಯಂಜನಾಕ್ಷರಗಳಿದೆಲ್ಲ ಪ ಹಾಗೂ ಳ ಇದು ಣ ಆಗಿ ಬದಲಾಯಿತು. ಅಂದರೆ ಉದಾಹರಣೆಗೆ ಗಿಳಿ ಅಂತಿದ್ದಿದ್ದು ಗಿಣಿ ಅಂತಾಯಿತು. ಮೆವಿಸು ಅದು ವ ಹಳಗನ್ನಡದ ಳಿ, ಹಳಗನ್ನಡದಲ್ಲಿ ಅದು ವ ಥರ ಬರೆದ್ರೆ ಳ ಅದು. ಮೆಳಿಸು, ಮೆಣಸು. ನೊಣ ಈ ಥರ. ಕೆಲವೊಮ್ಮೆ ಸ್ವರ ಮುಂದಿನ ವ್ಯಂಜನದೊಡನೆ ಸೇರಿ ರೂಪಾಂತರ ಪಡೆಯಿತು. ಹಗೆ ಅನ್ನೋದು ಹಳಗನ್ನಡದ್ದಾದರೆ ಅದು ಹೇಗೆ ಅಂತಾಯಿತು. ಹಗೆ ಅದು ಹಾಗೆ. ಹೌದು, ದು ಅದು ಹೌದು ಅಂತ ಯೂಸ್ ಮಾಡ್ತೀವಿ ಆ ಥರ. ಶಬ್ದಗಳಲ್ಲಿ ನೆಕ್ಸ್ಟ್ 4th ಪಾಯಿಂಟ್, ಶಬ್ದಗಳಲ್ಲಿ ಅಕ್ಷರ ಪಲ್ಲಟವಾಯಿತು. ಆಗ ಹಳಗನ್ನಡದಲ್ಲಿ ಅಸಗ ಅಂತ ಇದ್ದಿದ್ದು ಹೊಸಗನ್ನಡದಲ್ಲಿ ಆಗಸ ಆಯಿತು. ಆಗಸ ಆಯಿತು. ಕೆಲವೊಮ್ಮೆ ರಗೆ ರೂಪಾಂತರವಾಯಿತು. ಲೈಕ್ ಫಾರ್ ಎಕ್ಸಾಂಪಲ್ ನೆಳಲ್ ಅನ್ನೋದು ನೆರಳ್ ಅಂತ ಆಯಿತು. ಹೀಗೆ ನಡುಗನ್ನಡಕ್ಕಿಂತ ಭಿನ್ನವಾದ ಒಂದು ಅವಸ್ಥಾಂತರವನ್ನು ಹೊಸಗನ್ನಡದಲ್ಲಿ ಗುರುತಿಸುತ್ತೇವೆ. ಈಗ ಕನ್ನಡ 21ನೇ ಶತಮಾನದಲ್ಲಿ ತಂತ್ರಜ್ಞಾನ ಪ್ರಭಾವದಿಂದ, ಇಂಗ್ಲೀಷ್ನ ಪ್ರಭಾವದಿಂದ ನಾವು ಯಾವುದನ್ನು ಹೊಸಗನ್ನಡ ಎಂದು ಗುರುತಿಸುತ್ತಿದ್ದೇವೋ ಅದಕ್ಕಿಂತ ಬಹಳ ಬದಲಾವಣೆಯನ್ನು ಕನ್ನಡ ಭಾಷೆ ಪಡೆದುಕೊಂಡಂತೆ ತೋರುತ್ತದೆ. ಅವಸ್ಥಾಂತರವನ್ನು ಕನ್ನಡ ಭಾಷೆ ಪಡೆದುಕೊಂಡಂತೆ ತೋರುತ್ತದೆ. ಆದರೆ ಈ ಬಗ್ಗೆ ಅಧ್ಯಯನ ಇನ್ನೂ ನಡೆಯಬೇಕಿದೆ. ನೆಕ್ಸ್ಟ್, ಕನ್ನಡ ಮತ್ತು ಉಪಭಾಷೆಗಳು. ಒಂದು ಭಾಷೆಯನ್ನಾಡುವ ಒಂದು ಸಮಾಜದ ಭಾಷಾ ವರ್ಗದ ಜನರೆಲ್ಲ ಒಂದೇ ಬಗೆಯಾಗಿ ಯಾಂತ್ರಿಕವಾಗಿ ಮಾತನಾಡುವುದಿಲ್ಲ. ಸೂಕ್ತ ವ್ಯತ್ಯಾಸಗಳು ಇರುತ್ತವೆ. ಮಾತನಾಡುವ ದಾಟಿ ಏರಿಳಿತ ಮೊದಲಾದವುಗಳಲ್ಲಿ ಭಿನ್ನತೆ ಇರುತ್ತದೆ. ಇದನ್ನು ವ್ಯಕ್ತಿಭಾಷೆ ಎಂದು ಕರೆಯುತ್ತಾರೆ. ಈ ವ್ಯಕ್ತಿಭಾಷೆಯಲ್ಲಿ ನಾವು ಕೆಲವು ಸಾಮಾನ್ಯ ಲಕ್ಷಣಗಳನ್ನು ಗುರುತಿಸುತ್ತೇವೆ. ಒಂದು ಸಮುದಾಯ, ಒಂದು ಪ್ರದೇಶ ಇವುಗಳಲ್ಲಿ ಏಕರೂಪತೆಯನ್ನು ಕಾಣುತ್ತೇವೆ. ಸಂಸರ್ಗ ಸಂಪರ್ಕ ಎಷ್ಟು ಹೆಚ್ಚೋ ಅಷ್ಟು ಏಕರೂಪತೆಯನ್ನು ತೋರುತ್ತದೆ. ಸಂಪರ್ಕ ಕಡಿಮೆಯಾದಂತೆ ವ್ಯತ್ಯಾಸಗಳು ಜಾಸ್ತಿಯಾಗುತ್ತಾ ಹೋಗುತ್ತವೆ. ಕ್ರಮೇಣ ವ್ಯತ್ಯಾಸಗಳೇ ಜಾಸ್ತಿಯಾಗಿ ಸಾಮ್ಯತೆ ಕಡಿಮೆಯಾಗಿ ಅದೇ ಪ್ರತ್ಯೇಕ ಭಾಷೆ ಎನ್ನುವಂತೆ ಕಾಣಿಸತೊಡಗುತ್ತದೆ. ಅದನ್ನೇ ನಾವು ಉಪಭಾಷೆ ಎಂದು ಕರೆಯುತ್ತೇವೆ. ಉಪಭಾಷೆ ಇದು ಆ ಭಾಷೆಗಿಂತ ತುಸು ಭಿನ್ನವಾಗಿರುತ್ತದೆ ಅಥವಾ ಆ ಭಾಷೆಯ ಮತ್ತೊಂದು ರೂಪವಾಗಿರುತ್ತವೆ. ಹೀಗೆ ಒಂದು ಪ್ರದೇಶಕ್ಕೆ ಅಥವಾ ಒಂದು ಸಮುದಾಯಕ್ಕೆ ಸೇರಿದ ಜನರು ಆಡುವ ಭಾಷೆಯನ್ನು ಅಥವಾ ಭಾಷಾ ಪ್ರಭೇದವನ್ನು ಉಪಭಾಷೆ ಎಂದು ಗುರುತಿಸುತ್ತಾರೆ. ಉಪಭಾಷೆಗಳಲ್ಲಿ 2 ಬಗೆ. ಒಂದು ಪ್ರಾದೇಶಿಕ ಉಪಭಾಷೆ, ಅಂದರೆ ಒಂದು ಪ್ರದೇಶದ ಜನರು ಬೇರೆ ಬೇರೆ ರೀತಿಯಲ್ಲಿ ಭಾಷೆಯನ್ನು ಬಳಸುತ್ತಾರೆ. ಇನ್ನೊಂದು ಸಾಮಾಜಿಕ ಉಪಭಾಷೆ, ಸಮಾಜದ ಭಿನ್ನ ಸ್ತರದ ವ್ಯಕ್ತಿಗಳು ಬೇರೆ ಬೇರೆ ರೀತಿಯಲ್ಲಿ ಭಾಷೆಯನ್ನು ಗುರುತಿಸುತ್ತಾರೆ. ಕನ್ನಡದಲ್ಲಿ ಮುಖ್ಯವಾಗಿ 4 ಉಪಭಾಷೆಗಳನ್ನು ಗುರುತಿಸುತ್ತಾರೆ. ಮೈಸೂರು ಕನ್ನಡ, ಧಾರವಾಡ ಕನ್ನಡ ಅಥವಾ ಕಿತ್ತೂರು ಕನ್ನಡ, ಮಂಗಳೂರು ಕನ್ನಡ ಮತ್ತು ಹೈದರಾಬಾದ್ ಅಥವಾ ಗುಲ್ಬರ್ಗಾ ಕನ್ನಡ. ಕನ್ನಡ ಭಾಷೆಯ ಪ್ರಾಂತಭೇದಗಳ ಸ್ವರೂಪ ತಿಳಿಯಲು ಪ್ರಧಾನವಾಗಿ ಮೈಸೂರು ಹಾಗೂ ಧಾರವಾಡದ ಉಪಭಾಷೆಗಳನ್ನು ತೌಲನಿಕವಾಗಿ ನೋಡಬಹುದು. ಮೈಸೂರು ಕನ್ನಡದಲ್ಲಿ ಸಾಮಾನ್ಯವಾಗಿ ಪದದ ಅಂತ ಎ ಆಗಿರುತ್ತದೆ. ಧಾರವಾಡದಲ್ಲಿ ಅದು ಇ ಎಂದಾಗುತ್ತದೆ. ಅಂದರೆ ಎಕ್ಸಾಂಪಲ್ ಮನೆ, ಮನಿ, ಆನೆ, ಆನಿ. ಧಾರವಾಡ ಕನ್ನಡದಲ್ಲಿ ಎಲ್ಲ ಇ ಇಂದ ಎಂಡ್ ಆಗುತ್ತೆ.
ಮೈಸೂರು ಕನ್ನಡದಲ್ಲಿ ಎ ಇಂದ ಎಂಡ್ ಆಗುತ್ತೆ. ನೆಕ್ಸ್ಟ್, ಮೈಸೂರು ಕನ್ನಡದಲ್ಲಿ ವ್ಯಂಜನಾಂತ ಪದಗಳಿಗೆ ಸಾಮಾನ್ಯವಾಗಿ ಉ ಎಂಬ ಸ್ವರ ಸೇರುತ್ತದೆ. ಧಾರವಾಡದ ಕಡೆ ಅ ಸೇರುತ್ತದೆ. ಫಾರ್ ಎಕ್ಸಾಂಪಲ್, ಹೋಟೆಲ್ ಅನ್ನೋದು ಮೈಸೂರು ಕನ್ನಡದಲ್ಲಿ ಹೋಟೆಲು ಆದರೆ ಧಾರವಾಡ ಕನ್ನಡದಲ್ಲಿ ಹೋಟೆಲ ಆಗುತ್ತೆ. ಹಾಗೆ ಕಾಲೇಜ್ ಅನ್ನೋದು ಕಾಲೇಜು ಅಂತ ಬಳಸಿದ್ರೆ ಧಾರವಾಡ ಕನ್ನಡದಲ್ಲಿ ಕಾಲೇಜ್ ಜ. ಇಂಗ್ಲೆಂಡು ಇಂಗ್ಲೆಂಡ್, ಈ ಥರ. ರೂಢಿಯ ಕಾರಣಗಳಿಂದಾಗಿ ಒಂದು ಪದಕ್ಕೆ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಅರ್ಥವಿರುತ್ತದೆ. ಫಾರ್ ಎಕ್ಸಾಂಪಲ್, ತಿಂಡಿ ಅಂದರೆ ಮೈಸೂರು ಕನ್ನಡದಲ್ಲಿ ತಿನಿಸು, ಧಾರವಾಡ ಕನ್ನಡದಲ್ಲಿ ನವೆ ಅಥವಾ ತೀಟೆ. ಅದೇ ಥರ ತಾಯಿ ಅಂದರೆ ಮೈಸೂರು ಕನ್ನಡದಲ್ಲಿ ಗೌರವ ಸೂಚಕ ಪದ, ಧಾರವಾಡ ಕನ್ನಡದಲ್ಲಿ ಅದು ವಿಧವೆ ಎಂಬ ಅರ್ಥ ಕೊಡುತ್ತದೆ. ವಾಕ್ಯ ರಚನೆಯಲ್ಲಿ ವ್ಯತ್ಯಾಸ. ಮೈಸೂರು ಕನ್ನಡದಲ್ಲಿ ನೀನು ಈ ಕೆಲಸವನ್ನು ಮಾಡಲೇಬೇಕು ಅನ್ನೋದನ್ನು ಧಾರವಾಡ ಕನ್ನಡದಲ್ಲಿ ನೀ ಈ ಕೆಲಸವನ್ನು ಮಾಡಲಿಕ್ಕೇ ಬೇಕು. ಸೊ ವಾಕ್ಯ ರಚನೆಯಲ್ಲಿ ವ್ಯತ್ಯಾಸ. ಕ್ರಿಯಾಪದಗಳಿಗೆ ಧಾರವಾಡ ಕನ್ನಡದಲ್ಲಿ ಹತ್ತು ಎಂಬ ಶಬ್ದ ಸೇರಿಸುತ್ತಾರೆ. ಫಾರ್ ಎಕ್ಸಾಂಪಲ್, ಯಾಕೆ ತಮ್ಮ ಬರೀಲಿಕ್ಕೆ ಹತ್ತೀಯ, ಇದು ಧಾರವಾಡದಲ್ಲಿ. ಯಾಕೆ ತಮ್ಮ ಇಳಿಯಕ್ಕೆ ಹತ್ತೀಯ, ಇದು ಧಾರವಾಡ ಕನ್ನಡದಲ್ಲಿ. ನೆಕ್ಸ್ಟ್, ಧಾರವಾಡ ಕನ್ನಡದಲ್ಲಿ ಮರಾಠಿ ಪ್ರಾಬಲ್ಯ ಹೆಚ್ಚಾಗಿ ಕಾಣುತ್ತದೆ. ಶೇಂಗಾ ನೆಲಗಡಲೆಗೆ, ಬೇಗ ಅನ್ನೋದಕ್ಕೆ ಲಗೂನ್, ಅತ್ತಿಗೆ ಅನ್ನೋದಕ್ಕೆ ವೈನಿ, ಈ ಥರ. ನೆಕ್ಸ್ಟ್, ಧಾರವಾಡ ಕನ್ನಡದಲ್ಲಿ ವಿಶಿಷ್ಟ ಸ್ವರೂಪಾಂತವನ್ನು ಕಾಣುತ್ತೇವೆ. ಸಮ್ ಸ್ಪೆಷಲ್ ಆಕ್ಸೆಂಟ್. ಹೀಗೆ ಧಾರವಾಡ ಕನ್ನಡ ಮೈಸೂರು ಕನ್ನಡಕ್ಕೂ ಇರುವ ಅನೇಕ ವ್ಯತ್ಯಾಸಗಳನ್ನು ಗುರುತಿಸುತ್ತೇವೆ. ನೆಕ್ಸ್ಟ್, ಮಂಗಳೂರು ಕನ್ನಡ. ಕರ್ನಾಟಕ ಏಕೀಕರಣಕ್ಕೆ ಮೊದಲು ಕರ್ನಾಟಕದ ಕರಾವಳಿ ಪ್ರಾಂತ್ಯ ಮದರಾಸು ಪ್ರಾಂತ್ಯದ ಆಡಳಿತಕ್ಕೆ ಒಳಪಟ್ಟಿತ್ತು. ಅಲ್ಲಿಯ ಕನ್ನಡ ಕರ್ನಾಟಕದ ಉಳಿದ ಪ್ರಾಂತ್ಯಕ್ಕಿಂತ ವಿಭಿನ್ನವಾಗಿರುವುದನ್ನು ಕಾಣಬಹುದು. ಮಲಯಾಳಂ, ಕೊಂಕಣಿ, ತುಳುವಿನ ಪ್ರಭಾವವನ್ನು ನಾವು ಕಾಣಬಹುದು. ಮಿಷನರಿಗಳ ಕಾರ್ಯಚಟುವಟಿಕೆಯಿಂದಾಗಿ ಅವುಗಳ ಪ್ರಭಾವವನ್ನು ನಾವು ಮಂಗಳೂರಿನಲ್ಲಿ ಕಾಣಬಹುದು ಅಥವಾ ಮಂಗಳೂರು ಕನ್ನಡದಲ್ಲಿ ಕಾಣಬಹುದು. ಗ್ರಂಥ ಭಾಷೆ ಎನ್ನುವಂತಹ ಮಾತಿನ ರೀತಿಯನ್ನು ಗಮನಿಸುತ್ತೇವೆ. ಶಬ್ದಗಳನ್ನು ಅಕ್ಷರಗಳನ್ನು ಬಿಡಿಸಿ ಉಚ್ಚಾರ ಮಾಡುತ್ತಾರೆ. ಪ್ರಾದೇಶಿಕವಾಗಿ ಮಂಗಳೂರು ಕನ್ನಡದಲ್ಲಿ ವಿಶಿಷ್ಟವಾದ ಕೆಲ ಪದಬಳಕೆಗಳನ್ನು ಕಾಣುತ್ತೇವೆ. ಹಸಿರು, ಫಾರ್ ಎಕ್ಸಾಂಪಲ್, ಹಸಿರುವಾಣಿ, ತರಕಾರಿಗೆ ಅವರು ಹಸಿರುವಾಣಿ ಅಂತಾರಂತೆ. ತೋರ, ದಪ್ಪ ಅನ್ನೋದಕ್ಕೆ ತೋರ. ಸಾಸರ, ಸಲಿಗೆ ಅನ್ನೋದಕ್ಕೆ ಸಾಸರ ಅಂತೆ. ಇಗರ್ಜಿ, ಚರ್ಚು ಅನ್ನೋದಕ್ಕೆ ಇಗರ್ಜಿ. ದುಬಾರಿ ಅನ್ನೋದಕ್ಕೆ ಪ್ರಿಯ ಅಂದರೆ ದುಬಾರಿ ಅನ್ನೋದಕ್ಕೆ. ಆಮೇಲೆ ಬೈಸಾರೆ ಅಂದರೆ ಸಂಜೆ. ತುಳುವಿನ ಪ್ರಭಾವದಿಂದ ಮಾರಾಯರೆ ಎಂಬ ಪದದ ಬಳಕೆ ಹೆಚ್ಚಾಗಿದೆ. ಎಂಥದು, ಅಲ್ಲವೋ, ಉಂಟು ಮೊದಲಾದ ಶಬ್ದಗಳು ವಾಕ್ಯದಲ್ಲಿ ಮತ್ತೆ ಬಳಕೆಯಾಗುತ್ತವೆ. 4ನೇದು ಗುಲ್ಬರ್ಗಾ ಕನ್ನಡ ಅಥವಾ ಹೈದರಾಬಾದ್ ಕನ್ನಡ. ಆದಿಲ್ ಶಾಹಿ ಆಡಳಿತಕ್ಕೆ ಒಳಪಟ್ಟು ಗುಲ್ಬರ್ಗಾದಲ್ಲಿ ಉರ್ದುವಿನ ಪ್ರಭಾವವನ್ನು ನಾವು ಹೆಚ್ಚಾಗಿ ಗಮನಿಸುತ್ತೇವೆ. ಬೀದರ್, ಬಿಜಾಪುರ, ರಾಯಚೂರು, ಗುಲ್ಬರ್ಗಾ ಈ ಪ್ರದೇಶಗಳಲ್ಲಿ ಧಾರವಾಡದ ಕನ್ನಡದ ರೀತಿಯೇ ಇದ್ದರೂ ಸೂಕ್ಷ್ಮ ವ್ಯತ್ಯಾಸಗಳನ್ನು ಭಾಷಾವಿಜ್ಞಾನಿಗಳು ಗುರುತಿಸುತ್ತಾರೆ. ಗುಲ್ಬರ್ಗಾ ಕನ್ನಡದ ಪೇಲೆ ಅನ್ನೋದು ಮೊದಲು, ಪೇಲ ಅಂತಾರೆ ಮೊದಲು. ಆವಾಜ್ ಅಂದರೆ ಕೂಗು. ಉದ್ರಿ ಸಾಲ, ಪರೇಶಾನ್ ತೊಂದರೆ ಅಥವಾ ಕಷ್ಟ. ದೌಡ್ ಅಂದರೆ ಬೇಗ, ಜರಾ ಸ್ವಲ್ಪ. ಇವೆಲ್ಲ ಉರ್ದು ಮತ್ತು ಪಾರ್ಸಿಯ ಪ್ರಭಾವದಿಂದ ಬಂದಿರುವಂಥದ್ದು. ನೆಕ್ಸ್ಟ್ ಪಾಯಿಂಟ್, 3 ಅಕ್ಷರಗಳುಳ್ಳ ಶಬ್ದದಲ್ಲಿ ಸಾಮಾನ್ಯವಾಗಿ 2ನೆಯ ಸ್ವರ ಲೋಪವಾಗುತ್ತದೆ. ಹಗಲು, ಅದು ಹಗ್ಲು. ಬಾಗ್ಲು, ಹೆಂಡತಿ, ಹ್ಯಾಂತಿ, ಈ ಥರ. ಕೆಲವು ಪದಗಳ ಅಂತ್ಯದಲ್ಲಿ ಅಕಾರದ ಉಚ್ಚಾರಣೆ ಕಾಣಿಸುತ್ತದೆ. ಅಂದರೆ ಊರು, ಊರ, ಕಲ್ಲು, ಕಲ್ಲ. ಕೆಲವೊಮ್ಮೆ ಮಕಾರದ ಮುಂದೆ ಬರುವ ಓಕಾರ ಅಕಾರವಾಗಿ ರೂಪಾಂತರಗೊಳ್ಳುವುದುಂಟು. ಫಾರ್ ಎಕ್ಸಾಂಪಲ್, ಮೊಳಕೆ, ಮೋ ಅನ್ನೋದು ಮೊಳಕೆ, ಆಯಿತು, ಮೊಳಕೆ ಆಯಿತು. ಆಮೇಲೆ ಮೋರೆ, ಮಾರಿ, ಆ ಥರ. ಮೋರೆ ಆ ಥರ ಇದ್ದದ್ದು ಮೋ ಇದ್ದದ್ದು ಆಯಿತು. ಮೋಸ್ಟ್ ಆಫ್ ದ ಟೈಮ್ ಆ ಥರ ಇರೋದೆ ಯೂಸಸ್. ಹೀಗೆ ಗುಲ್ಬರ್ಗಾ ಕನ್ನಡ ಕೆಲವು ವಿಶಿಷ್ಟ ಗುಣಗಳನ್ನು ಹೊಂದಿದೆ. BN ಶಂಕರ ಭಟ್ಟರು ಇನ್ನೂ ಕೆಲವು ಉಪಭಾಷೆಗಳ ಸಾಧ್ಯತೆಗಳನ್ನು ಗುರುತಿಸಿದ್ದಾರೆ. ಹವ್ಯಕ ಕನ್ನಡ ಮತ್ತು ಬಳ್ಳಾರಿ ಕನ್ನಡ ಉದಾಹರಣೆ. ನೆಕ್ಸ್ಟ್, ದೇವನೂರು ಮಹಾದೇವರು ಗುರುತಿಸಿರುವಂಥದ್ದು ನಂಜನಗೂಡು ಕನ್ನಡನೂ ಒಂದು. ನೆಕ್ಸ್ಟ್, ಮೈಸೂರು ಕನ್ನಡ ಹಳೆಯ ಮೈಸೂರು ಸಂಸ್ಥಾನಕ್ಕೆ ಸೇರಿದ 9 ಜಿಲ್ಲೆಗಳನ್ನು ಒಳಗುತ್ತದೆ. ಇಲ್ಲಿನದು ಶಿಷ್ಟ ಭಾಷೆಯೂ ಹೌದು, ಅಷ್ಟೇ ಪ್ರಮಾಣದ ಜಾನಪದೀಯ ಸೊಗಡು ತುಂಬಿದ ಗ್ರಾಮೀಣ ದೇಸಿ ಭಾಷೆಯೂ ಹೌದು. ಚನ್ನಪಟ್ಟಣ, ಮಂಡ್ಯ, ಮೈಸೂರು, ತುಮಕೂರು ಸುತ್ತಮುತ್ತ ಕೆಲವೆಡೆಗಳಲ್ಲಿ ತುಸು ವೈಶಿಷ್ಟ್ಯ ಬೆರೆತ ಲಕ್ಷಣಗಳುಂಟು. ಉದಾಹರಣೆ, ನಿಂಗ್ಯಾ ಕ್ಲಾಸ್ ಅಲ್ಲದ ಬಡಿವಾರ, ಜಂಬ ಅನ್ನೋದಕ್ಕೆ. ಅದೆಂಗಾದಾತು,
ಅದು ಹೇಗಾಗುತ್ತದೆ ಅನ್ನೋದು. ಒಸಿ ಬುದ್ಧಿವಾದ ಹೇಳು ಅಂದರೆ ಸ್ವಲ್ಪ ಬುದ್ಧಿವಾದ ಹೇಳು. ಈ ಧಾಟಿ ಧೋರಣೆ ಮೇಲೆ ಹೇಳಿದ ಪ್ರದೇಶಗಳಲ್ಲಿ ಸರ್ವೇ ಸಾಮಾನ್ಯ. ನೆಕ್ಸ್ಟ್, ಚಾಮರಾಜನಗರ ಸುತ್ತಣ ಪ್ರದೇಶಗಳಲ್ಲಿ ಅದ್ಯಾಕೆ ಅಂಕಿರ್ತೆಯ ಅಂದರೆ ಕಿರುಚುತ್ತೀಯ ಅನ್ನೋದು ಕಿರ್ತೆಯ. ಗುಲ್ಬರ್ಗ ಕನ್ನಡದಲ್ಲಿ ಕೇಸಿ ಕೇರಿ ಬಳಕೆಗೊಂಡಂತೆ ಧಾರವಾಡ ಕನ್ನಡದಲ್ಲಿ ಕ್ಯಾಸ ಕ್ಯಾರಗಳು ಬಳಕೆಗೊಂಡಂತೆ ಚಾಮರಾಜನಗರ ಮತ್ತು ಕೊಳ್ಳೇಗಾಲ ಪ್ರಭಾಗಗಳಲ್ಲಿ ಏಳಿ ಎಂಬ ಪ್ರತ್ಯಯ ವಿಶೇಷವಾಗಿ ಬಳಕೆಯಾಗುವುದುಂಟು. ಫಾರ್ ಎಕ್ಸಾಂಪಲ್, ಆಯ್ತೇಳಿ, ಕೇಳಿನೇಳಿ, ಬಂದೇಳಿ, ಹೀಗೆ ಏಳಿಗಳು ಎಲ್ಲೆಲ್ಲೂ ಎದ್ದು ನಿಲ್ಲುತ್ತವೆ. ಇನ್ನು ಕೆಲವು ವೈಶಿಷ್ಟ್ಯಗಳು. ಮೈಸೂರು ಕನ್ನಡದಲ್ಲಿ ಮಹಾಪ್ರಾಣ ಅಕ್ಷರಗಳು ಮತ್ತು ಹಕಾರ ಉಚ್ಚಾರಣೆಯಲ್ಲಿಲ್ಲ. ಅಂದರೆ ರಾಷ್ಟ್ರಗೀತೆ ಅಂದರೆ ಜನಗಣಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ, ಹಾಲು ಆಲ್ಕರಿ ಅಂತಾರಂತೆ ಅವರು. ಹಸು ಬಂದಿತ್ತು ಅಂದರೆ ಹಾಲು ಅನ್ನೋದಕ್ಕೆ ಹಾಲು ಅಂತ ಯೂಸ್ ಮಾಡ್ತಾರೆ. ಅಂದರೆ ಹಕಾರ ಇಲ್ಲ, ಮಹಾಪ್ರಾಣಾಕ್ಷರಗಳು ಇಲ್ಲ ಅಲ್ಲಿ ಅಂತ. ಹಸು ಬಂದಿತ್ತು ಅನ್ನೋದನ್ನು ಹಸು ಬಂತು ಅಂತಾರೆ. ಆ ಥರ. ಮದ್ದೂರು ಚನ್ನಪಟ್ಟಣದಲ್ಲಿ ಶಕಾರ ಶಕಾರ ಸಕಾರವಾಗಿ ಉಚ್ಚಾರಗೊಳ್ಳುತ್ತದೆ. ಅಂದರೆ ಇವತ್ತು ನಮ್ಮ ಶಾಲೆಯಲ್ಲಿ ಶಾರದಾ ಪೂಜೆ ಐತೆ ಮದ್ದೂರಲ್ಲಿ. ಕೆಲವು ಕಡೆ ಒಂದು ಸೆಕೆಂಡು, ಕೆಲವು ಕಡೆ ರಕಾರಕ್ಕೆ ಬದಲು ಲಕಾರದ ಬಳಕೆ ಸಾಮಾನ್ಯ. ಫಾರ್ ಎಕ್ಸಾಂಪಲ್, ಕರಡಿ, ಕಳ್ಳಿ, ಕುರುಡ, ಕುಳ್ಳ ಆ ಥರ. ನೆಕ್ಸ್ಟ್, ಧಾರವಾಡ ಕನ್ನಡದ ವೈಶಿಷ್ಟ್ಯಗಳು. ಧಾರವಾಡ ಕನ್ನಡದಲ್ಲಿ ಉರ್ದು ಹಾಗೂ ಮರಾಠಿ ಪದಗಳು ಸಾಕಷ್ಟು ಪ್ರಮಾಣದಲ್ಲಿ ಬೆರೆತು ಹೋಗಿರುವುದುಂಟು. ಉದಾಹರಣೆ, ಅಗದಿ, ಶಾಣೆ, ದುಪ್ಪಟ್, ದೀಡ್ ಇದೆಲ್ಲ ಧಾರವಾಡ ಕನ್ನಡದಲ್ಲಿ ಬರುತ್ತೆ. ಕ್ರಿಯಾಪದಗಳಿಗೆ ಕ್ಯಾಸ ಕ್ಯಾರ ಪ್ರಯೋಗಗಳಿವೆ. ಉದಾಹರಣೆ, ಮಾಡ್ಕ್ಯಾಸ ಅಂದರೆ ಇದನ್ನು ಮಾಡಿ ಅದನ್ನು ಮಾಡ್ತೀವಿ ಅಂತ ಹೇಳ್ತಾರಲ್ಲ ಆ ಥರ. ಇದನ್ನು ಮಾಡ್ಕ್ಯಾಸ ಆಮೇಲೆ ಅದನ್ನು ಮಾಡ್ತೀನಿ ಅಂತ, ಇದನ್ನು ಮಾಡ್ಕ್ಯಾಸ ಅದನ್ನು ಮಾಡ್ತೀನಿ ಅಂತ ಆ ಥರ. ಮಾಡ್ಕ್ಯಾಸ ಅಥವಾ ಮಾಡಿಕ್ಯಾರ ಆ ಥರ ಯೂಸ್ ಮಾಡ್ತಾರೆ. ಅವನು ನಿಂತ ಕ್ಯಾಸ ನೋಡ್ದ. ಇದೇ ಗುಲ್ಬರ್ಗ ಕನ್ನಡದಲ್ಲಿ ಆತ ನಿಂತ ಕಾಸಿ ನೋಡ್ದ, ಇವ್ರು ನಿಂತ ಕ್ಯಾಸ ಅಂತಾರೆ ಅಷ್ಟೆ. ಆಮೇಲೆ ಬನ್ನಿ ಅನ್ನೋದಕ್ಕೆ ಬರ್ರಿ ಅಂತ ಯೂಸ್ ಮಾಡೋದು. ಕುಳಿತುಕೊಳ್ಳಿ ಅನ್ನೋದು ಕುಂದರ್ರಿ ಈ ಥರ ಹೇಳೋದು ರೂಢಿ. ವರೆಗೆ ಎಂಬರ್ಥದಲ್ಲಿ ಮಠ ಅಂದರೆ ಇಲ್ಲಿವರೆಗೆ, ಇಲ್ಲಿ ಮಠ ಆ ಥರ. ವರೆಗೆ ಎಂಬರ್ಥದಲ್ಲಿ ಮಠ ಪ್ರತ್ಯಯ ಉಪಯೋಗಗೊಳ್ಳುತ್ತದೆ. ಉದಾಹರಣೆ, ಅಲ್ಲಿ ಮಠ ಬಾರೋ ತಮ್ಮ. ಹಾಗೆ ವ ಅಂದರೆ ಅರ್ಧಾಕ್ಷರ ವ್ಯಂಜನ. ಎಂಬ ಶಬ್ದ ಕೊನೆಯಲ್ಲಿ ಬಂದರೆ ಸಾಮಾನ್ಯವಾಗಿ ಅನುನಾಸಿಕತೆಯನ್ನು ಪಡೆಯುತ್ತದೆ. ಫಾರ್ ಎಕ್ಸಾಂಪಲ್, ಬೆಳಗಾವಿ ಅಂತ ಬರೆಯೋದನ್ನು ಅದು ಬೆಳಗಾಂ ಅಂತ ಆಗುತ್ತೆ. ಹಾಗೆ ಬಾವಿ ಅನ್ನೋದು ಬಾವಿ ಆ ಥರ. ನೆಕ್ಸ್ಟ್, ಧಾರವಾಡ ಕನ್ನಡದಲ್ಲಿ ಆಮೇಲೆ ಅನ್ನೋದನ್ನು ಹಿಂದಾಗಡೆ, ಮುಂದೆ ಅನ್ನೋದನ್ನು ಮುಂದಾಗಡೆ. ಓಕೆ ಆಮೇಲೆ, ಮುಂದೆ, ಇದಕ್ಕೆ ಹಿಂದಾಗಡೆ, ಮುಂದಾಗಡೆ ಅನ್ನೋ ವಿಶಿಷ್ಟ ಪ್ರಯೋಗಗಳಿವೆ. ಗುಲ್ಬರ್ಗ ಅಥವಾ ಕಲಬುರಗಿ ಕನ್ನಡದಲ್ಲಿ ಗುಲ್ಬರ್ಗ ಕನ್ನಡದಲ್ಲಿ ಅಲ್ಪ ಪ್ರಾಣಗಳು ಮಹಾಪ್ರಾಣಗಳಾಗಿ ಪ್ರಯೋಗಗೊಳ್ಳುತ್ತವೆ. ಟೈಮ್, ಠೇಮ್, ಕಬ್ಬು ಈ ಥರ. ಕಬ್ಬು. ಮೂರಕ್ಷರದ ಕೆಲವು ಪದಗಳ ಅಂತ್ಯಾಕ್ಷರ ಲೋಪವಾಗುತ್ತದೆ. ಅದೇ ಆಗಲೇ ಹೇಳಿದ್ನಲ್ಲ, ಮದುವೆ, ಹೆಂಡತಿ, ಹೆಂಡ್ತಿ, ಹಗಲು ಆ ಥರ. ಸಂಬಂಧವಾಚಕಗಳಲ್ಲಿ ಬಹುವಚನದಲ್ಲಿ ಹ್ರಸ್ವಕ್ಕೆ ಬದಲು ದೀರ್ಘಸ್ವರ ಪ್ರಯೋಗವಾಗುತ್ತದೆ. ಅಣ್ಣಂದಿರು ಅಂತ ಮೈಸೂರು ಕನ್ನಡದಲ್ಲಿ ಯೂಸ್ ಮಾಡೋದು ಅಣ್ಣದೇರು ಅಂತ ಯೂಸ್ ಮಾಡ್ತೀವಿ. ಕುರಿಗೋಳು ಆ ಥರ. ಪಂಚಮಿ ವಿಭಕ್ತಿಗಳ ಮೇಲೆ ಲಿಂದ ಶಬ್ದ ಹತ್ತುವುದು. ಮನೆಯಿಂದ ಅನ್ನೋದು ಮನೆಯಲ್ಲಿಂದ, ಬಜಾರ್ದಿಂದ ಅನ್ನೋದು ಬಜಾರ್ಲಿಂದ ಅಂತಾರೆ ಆ ಥರ. ವ್ಯಕ್ತಿಯ ಕೂಗಿಗೆ ಓಗೊಡುವಾಗ ಹೋರಿ ಎನ್ನುತ್ತಾರೆ. ಒಂದು ಬಗೆಯ ಮಿಸಳ್ಬಾಜಿ ಒಂದು ಬಗೆಯ ಮಿಸಳ್ಬಾಜಿ ಉರ್ದು, ಪಾರ್ಸಿ, ಮರಾಠಿ ಪ್ರಭಾವ. ಮಿಸಳ್ಬಾಜಿ ಅನ್ನೋದು ಮಿಕ್ಸ್ಚರ್. ಓಕೆ, ಇದು ಒಂದು ಬಗೆಯ ಮಿಸಳ್ಬಾಜಿ ಉರ್ದು, ಪಾರ್ಸಿ, ಮರಾಠಿ ಪ್ರಭಾವ. ಕ್ರಿಯಾಪದದ ವಿಶೇಷಣಗಳಿಗೆ ಬಳಕೆಯಲ್ಲಿ ಅಪ್ಲೆ,
ಆಟ್ಗೆ ವಿಶಿಷ್ಟ ರೂಪಗಳ ಪ್ರಯೋಗವನ್ನು ಕಾಣಬಹುದು. ಅಂದರೆ ನೋಡಿದಪ್ಲೆ ಅದ, ಅಂದರೆ ನೋಡಿದಂತೆ ಅದ, ನೋಡಿದಂತೆ ಇದೆ, ನೋಡಿದಪ್ಲೆ ಅದ ಅಂತಾರೆ. ಕುಡಿಟ್ಗೆ ಬಂದರು ಅಂದರೆ ಕುಡಿಟ್ಗೆ ಬಂದರು ಅಂತ, ಕುಡಿಯುವಾಗಲೇ ಬಂದರು. ಅಪ್ಲೆ ಅಟ್ಗೆ ಅಂತ ವರ್ಡ್ಸ್ ಅವ್ರು ಕೊಟ್ಟಿರೋದಂಗೆ ಪ್ರತ್ಯಯ. ನೆಕ್ಸ್ಟ್ ಕೇರಿ ಕ್ಯಾಸಿ, ಕೇರಿ ಕಾಸಿ ಪದಗಳು ಕ್ರಿಯಾಪದಗಳಲ್ಲಿ ಬಳಕೆಯನ್ನು ಕಾಣಬಹುದು. ತಿಂದ ಕೇಸಿ ಅಂದರೆ ತಿಂದ್ಬಿಟ್ಟು, ತಿಂದ ಕೇಸಿ. ಅದೇ ಮಾಡಿಬಿಟ್ಟು, ಮಾಡಿಕೇರಿ ಆ ಥರ ಅಂತಾರೆ. ಮಾಡಿಕೇರಿ, ಮಾಡಿಬಿಟ್ಟು ಅನ್ನೋದಕ್ಕೆ ಮಾಡಿಕೇರಿ ಅಂತಾರೆ. ಆಮೇಲೆ ಇದ್ದಾನೆ ಅದಕ್ಕೆ ಹಾನ್, ಹಾನ, ಹನ ಆ ಥರ. ಹಾಳ್, ಇದ್ದಾಳೆ ಫಿಮೇಲ್ ವರ್ಷನ್, ಹಾಳ್, ಹಾಳ, ಹಳ. ಇದ್ದಾರೆ ಹಾರ್, ಹಾರ, ಹರ ಆ ಥರ. ಇಲ್ಲಪ್ಪ ಈ ಥರ ಎಲ್ಲ ಇಲ್ಲ, ಇದೇನು ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ. ಎಕ್ಸಾಂಪಲ್ ಮೇಲೆ ಹಾರ್ರಿ ಅಂದರೆ ಮೇಲೆ ಇದ್ದಾರೆ. ಅದು ಹಾ ಅಲ್ಲ, ಆರ ಯೂಸ್ ಮಾಡ್ತಾರೆ, ಆ ಥರದ್ದು. ಆನ, ಆನ ಆ ಥರ. ಆನ, ಆಳ, ಆರ. ಅಂದರೆ ಇದ್ದಾನೆ ಪುಲ್ಲಿಂಗ, ಇದ್ದಾನೆ ಅನ್ನೋದಕ್ಕೆ ಆನ, ಮೇಲೆ ಆನ ಆ ಥರ. ಹುಡುಗಿಗೆ ಆಳ, ಇದು ಪ್ಲೂರಲ್ ಫಾರ್ಮ್ಗೆ ಬಹುವಚನದಲ್ಲಿ ಆರ ಆ ಥರ ಯೂಸ್ ಮಾಡ್ತಾರೆ. ಆಹರ್ ಅನ್ನೋದು ಅಂದರೆ ಇಲ್ಲಿ ಏನಂತಂದರೆ ಆಹರ್ ಅನ್ನೋದು ಹಳಗನ್ನಡದಲ್ಲಿ ಆಹರ್ ಅನ್ನೋದು ಮಾರ್ಪಟ್ಟು ಈಗ ಹಾರ್ ಅನ್ನೋದು ಪದ ಬಂದಿದೆ ಅಂತ, ಅದರ ಅರ್ಥ ಇದ್ದಾರೆ ಅಂತಾನೆ. ನೆಕ್ಸ್ಟ್ ಮಂಗಳೂರು ಕನ್ನಡ. ತುಳು, ಕೊಂಕಣಿ, ಹವ್ಯಕ ಹಾಗೂ ಮಲಯಾಳಂ ಭಾಷೆಗಳಿಂದ ಪ್ರಭಾವಗೊಂಡ ಭಾಷೆ ಇದು. ಇಲ್ಲಿನ ಬಹುತೇಕ ಜನರ ಮಾತೃಭಾಷೆ ತುಳು ಹಾಗೂ ಇದರ ಪ್ರಭಾವ ಕನ್ನಡದ ಮೇಲೆ ವಿಪುಲ. ಉಚ್ಚಾರಣೆಯಲ್ಲಿ ತುಳುವಿನ ಕಾಕು ಅಭಿವ್ಯಕ್ತವಾಗುವುದುಂಟು. ಉದಾಹರಣೆ, ಎಂಥದು ಮಾರಾಯರೆ, ನಾವು ಕೇಳಿದ ಸಾಮಾನು ಅಲ್ಲಿ ಉಂಟಲ್ಲವೋ, ನನ್ನ ಮುಂದೆ ಬಿಸಿಯಾದದುಂಟು ಮಾರಾಯ. ಈ ಬಗೆಯ ವಿಶಿಷ್ಟ ಧೋರಣೆಗಳನ್ನು ಕಾಣಬಹುದಾಗಿದೆ. ಮಂಗಳೂರು ಕನ್ನಡದಲ್ಲಿ ನಾಸಿಕಕರಣ ಹೆಚ್ಚು ಕಂಡುಬರುತ್ತದೆ. ಕೆಲವು ಶಬ್ದಗಳನ್ನು ಅನುನಾಸಿಕ ರೂಪದಲ್ಲಿ ಉಚ್ಚರಿಸುತ್ತಾರೆ. ಫಾರ್ ಎಕ್ಸಾಂಪಲ್ ಅಕ್ಕ ಅನ್ನೋದು ಅಕ್ಕ, ಕದ್ಮೇಲೆ ಈ ಥರ ಚಂದ್ರ ಕೊಟ್ಟಿದ್ದಾರೆ. ನಾಯಿ, ನಾಯನ್, ಇದು ಮಲಯಾಳಂ ಪ್ರಭಾವ. ನೆಕ್ಸ್ಟ್ ಇಕಾರ ಏಕಾರವಾಗಿ ಬಳಕೆಗೊಳ್ಳುತ್ತದೆ. ಇಲಿ, ಎಲಿ ಅಂತಾರಂತವ್ರು. ಬಿಳಿ ಅಂದರೆ ಬೆಳಿ ಅಂತಾರಂತೆ. ಕುದಿ ಅಂದರೆ ಕೊದಿ ಅಂತಾರಂತೆ. ಸುರಿ ಅನ್ನೋದು ಸೊರಿ ಅಂತ ಯೂಸ್ ಮಾಡ್ತಾರಂತೆ. ಇಕಾರ ಏಕಾರ ಆಗಿ ಮತ್ತು ಉಕಾರ ಓಕಾರ ಆಗಿ ಪ್ರೊನೌನ್ಸ್ ಮಾಡ್ತಾರೆ ಇವರು. ಇಲಿ, ಎಲಿ, ಬಿಳಿ, ಬೆಳಿ, ಅದೇ ಥರ ಕುದಿ, ಕೊದಿ, ಸುರಿ, ಸೊರಿ ಆ ಥರ. ಅಕಾರ ಏಕಾರವಾಗುತ್ತದೆ. ನಗು, ನೆಗು, ಗಂಟಲು, ಗೆಂಟಲು. ಬಹುವಚನ ಸಂದರ್ಭ ಹವ್ಯಕ ಕನ್ನಡ ಅಕೋ, ಅಗೋ ಪ್ರತ್ಯಯಗಳು ಸೇರುತ್ತವೆ. ತಂಗಿಯರು, ತಂಗಿಕೋ, ಭಟ್ಟರು, ಭಟ್ಟಕ್ಕೋ ಆ ಥರ. ವ್ಯವಹರಣೆಯ ಕನ್ನಡದಲ್ಲಿ ಕೆಲವು ವಿಶಿಷ್ಟ ಪ್ರಯೋಗಗಳು ಉಂಟು. ಅಂದರೆ ಕೊಡುವುದಿಲ್ಲ, ಕೊಡುವುದಿಲ್ಲ, ಬರಬೇಡಿ, ಬರಡಿ, ಮಾಡಬೇಕು, ಮಾಡ್ಕು, ಮಾಡಕ್ಕು, ಹೋಗಬೇಕು, ಹೋಕು. ಇದೆಲ್ಲ ಹವ್ಯಕ ಕನ್ನಡದಲ್ಲಿ ಯೂಸ್ ಮಾಡುವಂಥದ್ದು. ಇಲ್ಲಿನ ಜನರು ಆಡು ಮಾತುಗಳಲ್ಲಿ ಕರ್ತೃ ಕರ್ಮ ಕ್ರಿಯೆಗಳನ್ನುಳ್ಳ ವ್ಯಾಕರಣಬದ್ಧ ಗ್ರಂಥಸ್ಥ ಭಾಷಾ ಸ್ವರೂಪ ಇದೆ. ಇದು ಕೃತಕವೋ ಎನ್ನುವಂತೆ ಭಾಸವಾಗುವುದುಂಟು. ಹೊಸದಾಗಿ ಕನ್ನಡ ಕಲಿತವರು ಮಾತನಾಡುವಂತಿದೆ ಎಂದೆನಿಸಿದರೆ ಆಶ್ಚರ್ಯವಿಲ್ಲ. ಇದಕ್ಕೆ ಮುಖ್ಯ ಕಾರಣ ಅಲ್ಲಿನ ಪ್ರಧಾನ ಭಾಷೆ ತುಳುವಾಗಿರುವುದು ಮತ್ತು ಅಲ್ಲಿನ ಸಾಮಾಜಿಕ ಪ್ರಭೇದಗಳು ಅದರಿಂದಾಗಿ ಹವ್ಯಕ ಕನ್ನಡ, ಗೌಡ ಕನ್ನಡ, ಬಂಟ್ ಕನ್ನಡ, ಕೊಂಕಣಿ ಕನ್ನಡ, ಬ್ಯಾರಿ, ಮುಸ್ಲಿಂ ಕನ್ನಡ ಮೊದಲಾಗಿ ರೂಪುಗೊಂಡಿವೆ. ಹೀಗಾಗಿ ಕರಾವಳಿ ಕನ್ನಡ ಹಲವು ಬಣಗಳ ಮಿಶ್ರಣ. ಸಲಿ ಡಿಫ್ರೆಂಟ್ ಉಪಭಾಷೆಗಳು ಮುಗೀತು. ನೆಕ್ಸ್ಟ್ ಸಾಮಾಜಿಕ ಭಾಷೆ. ಇಲ್ಲ ಉಪಭಾಷೆ ಮುಗ್ದಿಲ್ಲ, ಅದರಲ್ಲಿ 2 ಹೇಳಿದ್ದೆ ಅಲ್ವಾ ನಾನು. ಸಾಮಾಜಿಕ ಭಾಷೆ ಮತ್ತು ಇನ್ನೊಂದು ಎಲ್ಲಪ್ಪ ಒಂದು ಸೆಕೆಂಡ್ ಓಕೆ, ಪ್ರಾದೇಶಿಕ ಉಪಭಾಷೆ ಮತ್ತು ಸಾಮಾಜಿಕ ಉಪಭಾಷೆ ಇತ್ತಲ್ವ. ಸೊ ಪ್ರಾದೇಶಿಕ ಮುಗೀತು, 4 ವೆರೈಟೀಸ್ ಇದೆ. ಹಾಗೆ ಸಾಮಾಜಿಕ ಉಪಭಾಷೆ ಕ್ರಿಯೆಯಾದರೆ ಭಾಷೆ ಸಾಮಾಜಿಕ ಕ್ರಿಯೆ. ಅದು ಸಮಾಜದೊಂದಿಗೆ ಅರಿವಿಲ್ಲದೆಯೇ ಬೆಳೆದು ಬಂದಿರುತ್ತದೆ. ಭಿನ್ನ ಜಾತಿ, ವರ್ಗ, ಉದ್ಯೋಗ, ಆಚಾರ ವಿಚಾರಗಳು ಸಮಾಜದಲ್ಲಿ ಸೇರಿಕೊಂಡಿರುತ್ತವೆ. ಪ್ರಾರಂಭದಲ್ಲಿ ಸಾಮಾಜಿಕ ಅಂಶಗಳಿಗೆ ಹೆಚ್ಚಿನ ಮಹತ್ವವನ್ನು ಕೊಡುತ್ತಿರಲಿಲ್ಲ. ವೃತ್ತಿ ಮತ್ತು ಜಾತಿ ಆಧಾರಿತ ಭಾಷೆಗಳು ನಂತರದ ದಿನಗಳಲ್ಲಿ ಭಾಷಾ ವಿಜ್ಞಾನಿಗಳ ಮನಸ್ಸನ್ನು ತನ್ನೆಡೆಗೆ ಸೆಳೆದುಕೊಂಡವು.
ಒಂದು ಊರಿನಲ್ಲಿ ವಾಸಿಸುತ್ತಿರುವ ಬ್ರಾಹ್ಮಣರು, ರೈತರು, ಮಡಿವಾಳರು, ಕುಂಬಾರರು, ಚಮ್ಮಾರರು ಅವರದೇ ಆದ ಭಾಷೆಯನ್ನು ಮಾತನಾಡುತ್ತಾರೆ. ಅದು ವೃತ್ತಿ, ಆಚಾರ, ವಿಚಾರಗಳಿಗೆ ಸಂಬಂಧಿಸಿದ್ದಾಗಿರಬಹುದು. ಇದನ್ನು ಹೇಳುವುದೇ ಸಾಮಾಜಿಕ ಉಪಭಾಷೆಗಳು. ಬ್ರಾಹ್ಮಣರ ಭಾಷೆ ಉಳಿದವರ ಭಾಷೆಗಿಂತ ಭಿನ್ನವಾಗಿರುತ್ತದೆ. ಪುರೋಹಿತ ಭಕ್ತರ ಭಾಷೆ ಬೇರೆಯಾಗುತ್ತದೆ. ಒಂದು ಜಾತಿಯ ಜನ ತಾವೇ ಇದ್ದಾಗ ಮಾತನಾಡುವ ಭಾಷೆಯೂ ಬೇರೆಯಾಗುತ್ತದೆ. ಇದು ಶಿಕ್ಷಣ, ಉದ್ಯೋಗ, ನಗರೀಕರಣ, ಲಿಂಗ, ವಯಸ್ಸು ಮುಂತಾದವುಗಳನ್ನು ಅವಲಂಬಿಸಿರುತ್ತದೆ. ಒಕ್ಕಲುತನದಲ್ಲಿ ರಂಟೆ, ಕುಂಟೆ, ಕತ್ತಿ, ಹೂಟಿ, ಕಬಾವು, ಹಾಗೆಯೇ ವಕೀಲರು, ದಾವೆ, ಫಿರ್ಯಾದಿ, ರಿಬ್, ಡಾಕ್ಟರ್ಗಳು, ಟ್ಯಾಬ್ಲೆಟ್, ಮಿಕ್ಸ್ ಬಾರ್, ಕುಡಿಸಿ, ಆಪರೇಷನ್ ಮಾಡಿ, ಕೇಸ್ ಇತ್ಯಾದಿ ಪದಗಳು. ಪುರುಷರ ಮತ್ತು ಸ್ತ್ರೀಯರಲ್ಲಿಯೂ ಭಾಷಾ ಬದಲಾವಣೆ ಕಾಣಬಹುದು. ಬೈಗುಳಗಳಲ್ಲಿ ಪುರುಷರಂತೆ ಸ್ತ್ರೀ ಮಾತನಾಡಲಾರಳು. ಎಳೆಯರ, ಯುವಕರ, ಮುದುಕರ ಮಾತುಗಳಲ್ಲಿಯೂ ವ್ಯತ್ಯಾಸವಿರುತ್ತದೆ. ವ್ಯಕ್ತಿಯೊಬ್ಬನ ಮಾತಿನಿಂದಲೇ ಅವನ ಧ್ವನಿ, ವಯಸ್ಸು, ಲಿಂಗ ಇತ್ಯಾದಿಗಳನ್ನು ತಿಳಿಯಬಹುದು. ವಿಲಿಯಂ ಮ್ಯಾಕ್ ಕೊಮರ್ಕ್ ರವರು ಧಾರವಾಡದ ಕನ್ನಡವನ್ನು ಸಾಮಾಜಿಕವಾಗಿ ಬ್ರಾಹ್ಮಣರ ಉಪಭಾಷೆ, ಬ್ರಾಹ್ಮಣೇತರ ಉಪಭಾಷೆ, ಹರಿಜನರ ಉಪಭಾಷೆ ಎಂದು ಗುರುತಿಸುತ್ತಾರೆ. ಬ್ರಾಹ್ಮಣರ ಉಪಭಾಷೆ ನಿಧಾನವಾಗಿ ಬದಲಾವಣೆ ಹೊಂದಿದೆ. ಮಹಾಪ್ರಾಣದ ಬಳಕೆ ಹೆಚ್ಚು. ಬ್ರಾಹ್ಮಣೇತರ ಭಾಷೆಗಳಲ್ಲಿ ಶ, ಶ, ಸ, ಳ ಶ, ಸ ಇವುಗಳ ವ್ಯತ್ಯಾಸ ತಿಳಿಯದು. ಬೆಲ್ಲ, ಬ್ಯಾಳಿ ಇದು ಡಿಫ್ರೆಂಟ್ ವೆರೈಟೀಸ್. ತಂಬಿಗೆ, ಡಂಬಿಗಿ ಇದು 2 ಪದ, ಸೇಮ್ ಅರ್ಥ ಕೊಡೋ 2 ಪದ. ಆಮೇಲೆ ಕೊಬ್ಬರಿ, ಕ್ಷಾಬರಿ ಇದು ಈ ಥರ. ಹರಿಜನರು ಶಬ್ದಗಳನ್ನು ಸರಳಗೊಳಿಸುತ್ತಾರೆ. ಮೈಸೂರು ಕನ್ನಡದಲ್ಲಿಯೂ ಬ್ರಾಹ್ಮಣ, ಒಕ್ಕಲಿಗರ ಸಾಮಾಜಿಕ ಪ್ರಭೇದಗಳಿವೆ. ಉತ್ತರ ಕನ್ನಡದಲ್ಲಿ ಹವ್ಯಕ, ಧೀವರ, ಹಾಲಕ್ಕಿ ಎಂಬ ಪ್ರಭೇದಗಳಿವೆ. ಇವು ಪ್ರದೇಶದಿಂದ ಪ್ರದೇಶಕ್ಕೆ ವ್ಯತ್ಯಾಸವನ್ನು ಪಡೆಯುತ್ತವೆ. ಉತ್ತರ ಕರ್ನಾಟಕದ ಬ್ರಾಹ್ಮಣ ಭಾಷೆಗೂ ದಕ್ಷಿಣ ಕರ್ನಾಟಕದ ಬ್ರಾಹ್ಮಣರ ಭಾಷೆಗೂ ವ್ಯತ್ಯಾಸವಿದೆ. ಮನೆಯ ಹೊರಗೆ ಮತ್ತು ಒಳಗೆ ಮಾತನಾಡುವ ರೀತಿಯಲ್ಲಿಯೇ ನಾವು ವ್ಯತ್ಯಾಸವನ್ನು ಕಾಣಬಹುದು. ವಿದ್ಯಾರ್ಥಿಗಳೊಂದಿಗೆ, ಸಹ ಸಿಬ್ಬಂದಿಯೊಂದಿಗೆ, ಅಧಿಕಾರಿಗಳೊಂದಿಗೆ ನಡೆದುಕೊಳ್ಳುವ ರೀತಿ ಬೇರೆ. ಆದರೆ ಮನೆಯೊಳಗಡೆ ಸರಳತೆಯನ್ನು ಕಾಪಾಡಿಕೊಳ್ಳುತ್ತೇವೆ. ಎಲ್ಲೆಲ್ಲಿ ವ್ಯಕ್ತಿಗಳು ಮಾತಿಗೆ ಅವಕಾಶವನ್ನು ಕಲ್ಪಿಸುತ್ತಾರೋ ಅಲ್ಲೆಲ್ಲ ಭಾಷೆ ಸಾಮಾಜಿಕ ಸಂಬಂಧವನ್ನು ಪಡೆದುಕೊಳ್ಳುತ್ತದೆ. ಪ್ರಾದೇಶಿಕ ಉಪಭಾಷೆಗಳು, ಸಾಮಾಜಿಕ ಉಪಭಾಷೆಗಳು, ವಿದ್ಯಾವಂತರ, ಅವಿದ್ಯಾವಂತರ ಉಪಭಾಷೆಗಳು, ಪರಸ್ಪರ ಪ್ರಭಾವ, ಒಂದೆಡೆಯಿಂದ ಇನ್ನೊಂದೆಡೆಗೆ ಹೋಗಿ ನೆಲೆಸಿದ ಬೇರೆ ಬೇರೆ ವಯಸ್ಸಿನ ವ್ಯಕ್ತಿಗಳ ಭಾಷೆಯ ಮೇಲೆ ಆಗುವ ಪರಿಣಾಮ ಇವೆಲ್ಲ ಉಪಭಾಷೆಯ ನೆಲೆಗಳು. ಇವುಗಳನ್ನು ಅಧ್ಯಯನಿಸುವುದೇ ಉಪಭಾಷಾ ಅಧ್ಯಯನ. ಕನ್ನಡದ ಮೇಲೆ ಇತರ ಭಾಷೆಗಳ ಪ್ರಭಾವ. ಕನ್ನಡ ಭಾಷೆಗೆ ಉತ್ತರದಲ್ಲಿ ಮಹಾರಾಷ್ಟ್ರ, ಪೂರ್ವದಲ್ಲಿ ಆಂಧ್ರ ಪ್ರದೇಶ, ದಕ್ಷಿಣದಲ್ಲಿ ತಮಿಳುನಾಡು, ಕೇರಳ, ಪಶ್ಚಿಮದಲ್ಲಿ ಗೋವಾದಿಂದ ಸುತ್ತುವರೆದಿದೆ. ಹೀಗಾಗಿ ಮರಾಠಿ, ಉರ್ದು, ಇಂಗ್ಲಿಷ್, ತೆಲುಗು, ತಮಿಳು, ಮಲಯಾಳಂ, ಕೊಂಕಣಿ ಮುಂತಾದ ಭಾಷೆಗಳು ಮತ್ತು ಭಾಷಿಕರ ಆಳ್ವಿಕೆಯಲ್ಲಿ ತನ್ನ ಸಂಪರ್ಕವನ್ನು ಕಂಡುಕೊಂಡಿದೆ. ಕನ್ನಡಕ್ಕೆ ಯಾವ ಯಾವ ಭಾಷೆಗಳ ಸಂಪರ್ಕ ಒದಗಿದೆ, ಕನ್ನಡದ ಮೇಲೆ ಅವುಗಳ ಪ್ರಭಾವವೇನು ಮುಂತಾದ ಅಂಶಗಳನ್ನು ಗುರುತಿಸುವುದಾಗಿದೆ. ಸಂಸ್ಕೃತ ಪ್ರಾಚೀನ ಭಾಷೆ. 18ನೇ ಶತಮಾನದವರೆಗೂ ಕನ್ನಡ ಸಂಸ್ಕೃತಜನ್ಯ ಭಾಷೆ ಎಂದು ತಿಳಿದಿದ್ದರು. ಏಕೆಂದರೆ ಕನ್ನಡದ ಮೇಲೆ ಸಂಸ್ಕೃತದ ಪ್ರಭಾವ ಹೆಚ್ಚಾಗಿದೆ. ಸಂಸ್ಕೃತದಿಂದ ಕನ್ನಡವನ್ನು ಬೇರ್ಪಡಿಸುವುದು ಎಂದರೆ ಮೊಣಚು ಕಲ್ಲಿನಿಂದ ರತ್ನವನ್ನು ಬೇರ್ಪಡಿಸಿದಂತೆ ಎನ್ನುತ್ತಾರೆ ಸಂಸ್ಕೃತ ಪಂಡಿತರೊಬ್ಬರು. ಸಂಸ್ಕೃತದಲ್ಲಿ ಳಗಳಲ್ಲಿ ವ್ಯತ್ಯಾಸವಿಲ್ಲ. ಲೈಕ್ ಕಮಲ, ಕಮಳ, ಧವಳ, ಧವಲ ಈ ವ್ಯತ್ಯಾಸ ಅಲ್ಲಿಲ್ಲ. ಕನ್ನಡದಲ್ಲಿ ಮಹಾಪ್ರಾಣಗಳಿಲ್ಲ. ಸಂಸ್ಕೃತದ ಪ್ರಭಾವದಿಂದ ಮಹಾಪ್ರಾಣಗಳನ್ನು ಗುರುತಿಸುತ್ತೇವೆ. ಕನ್ನಡದಲ್ಲಿ ಭತ್ತ, ಬಟ್ ಸಂಸ್ಕೃತದ ಜೊತೆ ಅದು ಬಂದಿದ್ದಕ್ಕೆ ಭತ್ತ. ಅದೇ ಥರ ಗೋಧಿ, ಘನ, ಧನ, ಭೂಮಿ ಇವೆಲ್ಲ ಇಂದು ಕನ್ನಡ ಶಬ್ದಗಳಾಗಿವೆ. ಭಾಷೆಯ ಬೆಳವಣಿಗೆಯ ವಿವಿಧ ಬಗೆಗಳು. ಬದಲಾವಣೆ ಭಾಷೆಯ ಮುಖ್ಯ ಲಕ್ಷಣಗಳಲ್ಲೊಂದು. ಯಾವುದೇ ಜೀವಂತ ಭಾಷೆ ಹೊಸ ಹೊಸ ಶಬ್ದಗಳನ್ನೊಳಗೊಳ್ಳುತ್ತಾ, ಕೆಲವು ಶಬ್ದಗಳನ್ನು ಬಿಡುತ್ತಾ, ಕೆಲವು ಶಬ್ದಗಳ ಅರ್ಥ ಬದಲಾಗುತ್ತಾ ಬೆಳೆಯುತ್ತದೆ. ಗಮನಿಸಬೇಕಾದಂತಹ ಸಂಗತಿ ಎಂದರೆ ಈ ಬದಲಾವಣೆ ಕ್ರಮಬದ್ಧವಾಗಿ ನಡೆಯುತ್ತದೆ. ಒಂದು ನಿರ್ದಿಷ್ಟ ಸೂತ್ರವಿರುತ್ತದೆ. ಭಾಷೆಯ ಬದಲಾವಣೆಗೆ ಭಾಷಾ ವಿಜ್ಞಾನಿಗಳು ಹಲವು ಕಾರಣಗಳನ್ನು ನೀಡುತ್ತಾರೆ. ಏನೆಂದರೆ ಸೋಮಾರಿತನ ಒಂದು, ಸೌಲಭ್ಯಾಕಾಂಕ್ಷೆ ಒಂದು, ಉಚ್ಚಾರಣೆಯ ಕಷ್ಟ ಒಂದು, ಅಜ್ಞಾನ,
ನಾಗರಿಕತೆ ಮತ್ತು ಹೊಸ ಆವಿಷ್ಕಾರಗಳು. ಭಾಷಾ ಬೆಳವಣಿಗೆ ಕ್ರಮವಾಗಿ 3 ನೆಲೆಗಳಲ್ಲಿ ನಡೆಯುತ್ತವೆ. ಧ್ವನಿ ವ್ಯತ್ಯಾಸದ ಕೆಲವು ಮಾದರಿಗಳನ್ನು ನಾವಿಲ್ಲಿ ಗುರುತಿಸಬಹುದು. ಒಂದನೆಯದು ಮಿತವ್ಯಯಾಸಕ್ತಿ ಅಥವಾ ಸೌಲಭ್ಯಾಕಾಂಕ್ಷೆ. ಉಚ್ಚಾರಣೆಯಲ್ಲಿ ಸುಲಭ ಮಾಡಿಕೊಳ್ಳುವುದು ಇದರ ಉದ್ದೇಶ. ಫಾರ್ ಎಕ್ಸಾಂಪಲ್, ಬಂದಿತು ಅಂದರೆ ಎಷ್ಟು ದೊಡ್ಡ ಪದನ ಬಂತು ಅನ್ಬೋದು. ಚರ್ಮಕಾರ, ಚಮ್ಮಾರ. ಚಮ್ಮಟಿಗ, ಚಾವಟಿ, ಅದು ಮುಂದೆ ಹೋಗಿ ಚಾಟಿ ಅಂತಲೂ ಆಯಿತು. ಹೊಸ್ತಿಲು, ಹೊಸಲು. ಹೀಗೆ. ನೆಕ್ಸ್ಟ್, ಸ್ವರ ಪ್ರಾರಂಭ. ಸಂಯುಕ್ತಾಕ್ಷರವಿದ್ದಾಗ ಶಬ್ದಗಳ ಮೊದಲು ಸ್ವರ ಸೇರಿಸುವುದು ರೂಢಿ. ಸ್ಕೂಲು, ಇಸ್ಕೂಲು. ಸ್ಪೇಟ್ಸ್, ಇಸ್ಪೀಟು, ಆ ಥರ. ಪರಿಹಾರ ದೀರ್ಘ ಅಂದರೆ ದುರ್ಬಲ ವ್ಯಂಜನ ಲೋಪವಾಗಿ ಅದಕ್ಕೆ ಬದಲು ಇರುವ ವ್ಯಂಜನವೇ ದೀರ್ಘವಾಗುತ್ತದೆ. ಫಾರ್ ಎಕ್ಸಾಂಪಲ್, ಇಷ್ಟು, ಇಷ್ಟು, ಟ ಇಲ್ಲಿ ಅರ್ಧಾಕ್ಷರ, ಇಷ್ಟು ಅನ್ನೋದು ಈಟು. ಮೇಣ, ಮಯಣ. ಗ್ರಹಚಾರ, ಗಾಚಾರ. ಗ್ರಹಚಾರ, ಗ ಅರ್ಧಾಕ್ಷರ, ಅದು ಯೂಸ್ ಮಾಡುವ ಗಾಚಾರ. ಹಾಗೆ. ಸಮರೂಪ ಧಾರಣೆ, ಅಸಿಮಿಲೇಷನ್. ಕೆಲವೊಮ್ಮೆ 2 ಬಗೆಯ ಸ್ವರೋಚ್ಚಾರವಿದ್ದರೆ ಅಥವಾ ವ್ಯಂಜನೋಚ್ಚಾರವಿದ್ದರೆ ಅವು ಒಂದೇ ರೂಪ ಧರಿಸುತ್ತೇವೆ. ಫಾರ್ ಎಕ್ಸಾಂಪಲ್, ಗರ್ದೆ ಅದು ಗದ್ದೆ. ಕೊಸ್ತುಂಬರಿ ಅದು ಕೊತ್ತುಂಬರಿ. ಕೊತ್ತಾಮರಿ, ಕೊತ್ತಂಬರಿ, ಕೊತ್ತಂಬರಿ, ಆ ಥರ. ಕೊರ್ಬು ಅನ್ನೋದು ಕೊಬ್ಬು. ಅಂದರೆ 2 ಸ್ವರೋಚ್ಚಾರ ಇದ್ದರೆ ವ್ಯಂಜನಾಕ್ಷರ, ವಿಜಾತೀಯ ಒತ್ತಕ್ಷರ ಇದ್ದರೆ ಅದು ಸ್ವಜಾತಿಯಾಗಿ ಯೂಸ್ ಮಾಡ್ತಾರೆ. ನೆಕ್ಸ್ಟ್, ಏಕವರ್ಣ ಲೋಪ ಅಥವಾ ಸಾದೃಶ್ಯಾಕ್ಷರ ಲೋಪ. ಒಂದು ಶಬ್ದದಲ್ಲಿ ಒಂದೇ ಧ್ವನಿಯ ಅಕ್ಷರಗಳು ಬಂದಾಗ ಒಂದು ಅಕ್ಷರ ಲೋಪವಾಗುತ್ತದೆ. ಫಾರ್ ಎಕ್ಸಾಂಪಲ್, ವೀರರಾಜಪೇಟೆ ಅಂದರೆ 2 ಅಕ್ಷರಗಳ ಹತ್ತತ್ರ ವೀರರಾಜಪೇಟೆ. ರ ಒಟ್ಟಿಗೆ ಅಂತ ಅದು ವಿರಾಜಪೇಟೆ ಆಯಿತು, ವಿರಾಜಪೇಟೆ ಆಯಿತು. ಬೆಳಕು ಕಿಂಡಿ, ಬೆಳಕು ಕಿಂಡಿ. ಕು ಬಂತು, ಕಿ ಬಂತು, ಅದೆರಡು ಸೇರಿ ಬೆಳಕಿಂಡಿ ಅಂತ, ಆ ಥರ. ಧ್ವನಿಯಲ್ಲಾಗುವ ವ್ಯತ್ಯಾಸ. ಹಳಗನ್ನಡ ಶಬ್ದ ಆದಿಯ ಪಕಾರ ಹಕಾರಕ್ಕೆ ತಿರುಗಿದಾಗ ಧ್ವನಿ ಬದಲಾವಣೆಗೆ ಉದಾಹರಣೆ. ಪಾಲು, ಹಾಲು. ಪಲ್ಲಿ, ಹಲ್ಲಿ. ಪುಲಿ, ಹುಲಿ, ಈ ಥರ. ನೆಕ್ಸ್ಟ್, ಮೂಲ ದ್ರಾವಿಡದಿಂದ ಹಳಗನ್ನಡಕ್ಕೆ ಬಂದಿದ್ದ ಐಕಾರ ಏಕಾರಕ್ಕೆ ತಿರುಗಿದಾಗ ಧ್ವನಿ ಬದಲಾವಣೆ ಆಯಿತು. ಫಾರ್ ಎಕ್ಸಾಂಪಲ್, ಮಲೈ ಅನ್ನೋದು ಮಲೆ. ತಲೈ ಅನ್ನೋದು ತಲೆ. ಕುಲೈ ಅನ್ನೋದು ಕೊಲೆ. ನಗೈ ಅನ್ನೋದು ನಗೆ, ಆ ಥರ. ಕೆಲವೊಮ್ಮೆ ವ್ಯಕ್ತಿಯಿಂದ ಆದ ತಪ್ಪು ಉಚ್ಚಾರಣೆಯೇ ಬೇರೊಂದು ಶಬ್ದವಾಗುವುದು. ಫಾರ್ ಎಕ್ಸಾಂಪಲ್, ಮೊಣಕಾಲು, ಮೊಳಕಾಲು. ಗಿಳಿ, ಗಿಣಿ. ಲಿಂಬೆ, ನಿಂಬೆ, ಈ ಥರ. ವರ್ಣಪಲ್ಲಟ. ನೆಕ್ಸ್ಟ್ ಪಾಯಿಂಟ್, ಉಚ್ಚಾರದಲ್ಲಿಯ ತಪ್ಪಿನಿಂದಾಗಿ ವರ್ಣಗಳು ಹಿಂದು ಮುಂದಾಗಿ ಉಚ್ಚಾರಗೊಳ್ಳುವುದು ವರ್ಣಪಲ್ಲಟ ಎನಿಸಿಕೊಳ್ಳುತ್ತದೆ. ಫಾರ್ ಎಕ್ಸಾಂಪಲ್, ಅಹಗೆ ಅದು ಹ ಆಗೆ ಅಂದರೆ ಅಹಗೆ ಅನ್ನೋದು ಹ ಈಚೆ ಆಚೆ ಮಾಡಿ ಹ ಅಗೆ ಅಂತ ಆಯಿತು, ಅದು ನಿಧಾನಕ್ಕೆ ಹಾಗೆ ಅಂತ ಆಯಿತು. ಹಾಗೆ ಅಸಗ, ಆಗಸ, ಅಗಸ. ಅಸಗ, ಅಗಸ ಅಥವಾ ಆಸಗ, ಆಗಸ. ಎಹಗೆ ಅನ್ನೋದು ಅಕ್ಷರ ಉಲ್ಟಾ ಪಲ್ಟಾಗಿ ಹೆ ಎ ಗೆ, ಅದು ಹೇಗೆ ಅಂತ ಆಯಿತು. ಹಾಗೆಯೇ ಕಕಾರ ಚಕಾರ ಆಗಿ ಪರಿವರ್ತನೆ ಹೊಂದುವ ರೀತಿಯನ್ನು ತಾಲವ್ಯೀಕರಣ ಎನ್ನುತ್ತಾರೆ. ಕೆದರು, ಬೆದರು. ಕೆದರು ಅನ್ನೋದು ಚೆದರು. ಕ ಚ, ಕೆದರು, ಚೆದರು. ಕೆಂಗುಲಾಬಿ, ಚೆಂಗುಲಾಬಿ, ಈ ಥರ. ನೆಕ್ಸ್ಟ್, ಹ್ರಸ್ವೀಕರಣ. ದೀರ್ಘ ಸ್ವರ ಹ್ರಸ್ವಗೊಳ್ಳುವ ರೀತಿಯನ್ನು ಹ್ರಸ್ವೀಕರಣ ಎನ್ನುತ್ತಾರೆ. ಲಕ್ಷ್ಮೀ ಅನ್ನೋದು ಲಕ್ಷ್ಮಿ. ನದಿ ಅನ್ನೋದು ನದಿ. ವಧು ಅನ್ನೋದು ವಧು. ಆಕಾಶ ಅನ್ನೋದು ಆಗಸ, ಆ ಥರ. ಪ್ರತಿಧ್ವನಿ ಪದಗಳು. ಇವು 2 ಬಗೆ. ಮೂಲ ಪದದ ಶಬ್ದದಿಂದ ಆರಂಭದ ಧ್ವನಿ ಪ್ರತಿಧ್ವನಿಯಲ್ಲಿ ಮೊದಲ ಅಕ್ಷರ ಗೀಕಾರವಾಗಿ ಮಾರ್ಪಡುವುದು. ಅಂದರೆ ಇದು ಹೇಗೆ ಅಂತಂದರೆ, ಪ್ರತಿಧ್ವನಿ ಪದ ಪ್ರಾಸ ಯೂಸ್ ಮಾಡ್ತೀವಲ್ಲ ಆ ಥರ. ಮೂಲ ಪದದ ಶಬ್ದದ ಆರಂಭದ ಧ್ವನಿ ಪ್ರತಿಧ್ವನಿಯಲ್ಲಿ ಮೊದಲ ಅಕ್ಷರ ಗೀಯಾಗಿ ಮಾರ್ಪಡೋದು. ಅಂದರೆ ನೆಲಗಿಲ, ತಲೆಗಿಲೆ, ಆ ಥರ. ಫಸ್ಟ್ ಲೆಟ್ರ್ ಗ ದಿಂದ ಆಗುತ್ತೆ, ಗೀನೇ ಆಗುತ್ತೆ ಅಷ್ಟೆ. ಪ್ರತಿಧ್ವನಿ ಪ್ರಾಸಂಬದ್ಧವಾಗಿರುವ ಕೇಳಲು ಹಿತವೆನಿಸುವ ಶಬ್ದಗಳು. ಪ್ರತಿಧ್ವನಿ ಪ್ರಾಸಬದ್ಧವಾಗಿರುವ ಹಾಗೂ ಕೇಳಲು ಹಿತವೆನಿಸುವ ಶಬ್ದಗಳು. ಅದು ಹೇಗೆ? ಅಂಕುಡೊಂಕು, ಅಂಟಿಗೆ ಪಂಟಿಗೆ, ಅವಳಿ ಜವಳಿ, ಈ ಥರ. ಸೊ ಪ್ರತಿಧ್ವನಿ 2 ಥರ ಇದೆ. ಮೂಲಪದದ ಶಬ್ದ ಪ್ರತಿಧ್ವನಿ ಆಗುವಾಗ ಫಸ್ಟ್ಗೆ ಗೀ ಬರುತ್ತೆ, ಅಥವಾ ಇನ್ನೊಂದು ಸೆಕೆಂಡ್ ವೆರೈಟಿ ಹೇಗೆ ಅಂದರೆ ಯಾವುದಾದ್ರೂ ಅಕ್ಷರ ಬರಬಹುದು, ಪ್ರಾಸಬದ್ಧವಾಗಿರುತ್ತೆ, ಅದು ಅಷ್ಟೇ. ಆಮೇಲೆ
ಅಂತ್ಯಾಕ್ಷರ ಲೋಪ. ಉದಾಹರಣೆಗೆ ಬಂದನು ಅನ್ನೋದು ಬಂದ, ಅವನು ಅವ, ಉಪದ್ರವ ಉಪದ್ರ, ಆ ಥರ. ಮಧ್ಯಾಕ್ಷರ ಲೋಪ ಲೈಕ್ ಮಹಾದೇವ ಮಾದೇವ, ಬಂದಿತು ಬಂತು, ಈ ಥರ. ನೆಕ್ಸ್ಟ್ ಪುನರ್ಯುಕ್ತಿ. ಒಂದು ಶಬ್ದದ ಅರ್ಥವು ಅಸ್ಪಷ್ಟವಾದಾಗ ಅದೇ ಅರ್ಥದ ಶಬ್ದವನ್ನು ಅದರೊಂದಿಗೆ ಬಳಸುತ್ತೇವೆ. ಅಂದರೆ ಒಂದು ಶಬ್ದದ ಅರ್ಥ ಅಸ್ಪಷ್ಟವಾದಾಗ ಅದೇ ಅರ್ಥದ ಶಬ್ದವನ್ನು ಜೊತೆಗೆ ಬಳಸೋದು. ಗೇಟ್ ಬಾಗಿಲು, ಕ್ಯಾಚ್ ಹಿಡಿ, ತಂಗಳನ್ನ. ಸೊ ಇಲ್ಲಿ ತಂಗಳು ಅಂದರೆ ತಣ್ಣನೆಯ ಕೂಳ್, ಅನ್ನ ಅಂದರೆ ಕೂಳ್. ಸೊ ತಂಗಳು ತಂಗಳನ್ನ ಒಟ್ಟಿಗೆ ಯೂಸ್ ಮಾಡೋದು. ಹಳದಿ ಪೀತಾಂಬರಿ ಎಲ್ಲೋ ಅನ್ನೋದಕ್ಕೆ ಹಾಗೆ. ನೆಕ್ಸ್ಟ್ ಅರ್ಥ ವ್ಯತ್ಯಾಸ. ಒಂದು ಶಬ್ದ ಒಂದು ಸನ್ನಿವೇಶ ಸಂದರ್ಭದಲ್ಲಿ ಒಂದು ಅರ್ಥವನ್ನು ಪಡೆದಿದ್ದು ಕಾಲಾಂತರದಲ್ಲಿ ಮತ್ತೊಂದು ಸನ್ನಿವೇಶದಲ್ಲಿ ಇನ್ನೊಂದು ಅರ್ಥ ಪಡೆದುಕೊಂಡು ಬಿಡಬಹುದು. ಹೀಗೆ ಶಬ್ದದ ಅರ್ಥದಲ್ಲಾಗುವ ವ್ಯತ್ಯಾಸಗಳನ್ನು ಅರ್ಥ ವ್ಯತ್ಯಾಸ ಎಂದು ಗುರುತಿಸುತ್ತಾರೆ. ಭಾಷಾ ಗೌರವ ಅಥವಾ ಸೌಮ್ಯೋಕ್ತಿ. ಸಾಮಾನ್ಯವಾಗಿ ಅಮಂಗಳ ಅರ್ಥ ವ್ಯತ್ಯಾಸಕ್ಕೆ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಒಂದು ಭಾಷಾ ಗೌರವ ಅಥವಾ ಸೌಮ್ಯೋಕ್ತಿ. ಸಾಮಾನ್ಯವಾಗಿ ಅಮಂಗಳ, ಅಸತ್ಯ, ಅಶುಭವನ್ನು ಹೇಳುವಾಗ ನೇರವಾಗಿ ಹೇಳದೆ ಅನ್ಯೋಕ್ತಿಯಿಂದ ಹೇಳುವುದುಂಟು. ಇದನ್ನು ಭಾಷಾ ಗೌರವ ಎನ್ನುತ್ತಾರೆ. ಫಾರ್ ಎಕ್ಸಾಂಪಲ್ ಸತ್ತೋದ್ರು ಅನ್ನೋದನ್ನು ಕೈಲಾಸವಾಸಿ, ಸ್ವರ್ಗಸ್ಥರಾದರು, ಈ ಥರ ಉಪಯೋಗಿಸೋದು. ನೆಕ್ಸ್ಟ್ ಕುಂಕುಮ ಹೆಚ್ಚಿತು ಅಂದರೆ ಕುಂಕುಮ ಮುಗಿದಿದ್ದರೂ ಸಹ ಹೆಚ್ಚಿತು ಎಂದು ಹೇಳಿ ತರಿಸಬೇಕು. ಕುಂಕುಮ ಮುಗಿದಿದೆ ಎಂದು ಹೇಳುವುದೇ ಅಮಂಗಳ, ಈ ಥರ. ಆಮೇಲೆ ಹುಳು ಮುಟ್ಟಿತು. ಹಾವು ಕಚ್ಚಿದಾಗ ಅಂದರೆ ಹಾವು ಕಚ್ಚಿದೆ ಅಂತ ಹೇಳಿದ್ರೆ ಗಾಬರಿ ಆಗ್ತಾರೆ ಅಂತ ಹುಳು ಮುಟ್ಟಿತು ಅಂತಾರಂತೆ. ಲಂಡನ್ಗೆ ಹೋಗು, ಶೌಚಾಲಯಕ್ಕೆ ಹೋಗುವುದನ್ನು ಹೀಗೆ ಬಳಸುತ್ತಾರೆ. ಲಂಡನ್ನನ್ನು ಅಸಹ್ಯಕ್ಕೆ ಹೋಲಿಸಿ ವಸಾಹತುಶಾಹಿ ವಿರುದ್ಧ ಪ್ರತಿಭಟನೆ. ನೆಕ್ಸ್ಟ್ ವ್ಯಂಗ್ಯೋಕ್ತಿ. ಒಂದು ಶಬ್ದಕ್ಕೆ ಅಂದರೆ ಸೆಕೆಂಡ್ ಒನ್ ಒಂದು ಭಾಷಾ ಗೌರವ ಆಯಿತು. ಸೆಕೆಂಡ್ ಒನ್ ವ್ಯಂಗ್ಯೋಕ್ತಿ. ಒಂದು ಶಬ್ದಕ್ಕೆ ಒಳ್ಳೆಯ ಅರ್ಥವಿದ್ದರೆ ಅದನ್ನು ವ್ಯಂಗ್ಯವಾಗಿ ಬಳಸುತ್ತಿರುತ್ತೇವೆ. ಬೃಹಸ್ಪತಿ ಅನ್ನೋದು ಒಂದು ಒಳ್ಳೆಯ ಪದ, ಬಟ್ ಏನಾರು ಹೇಳ್ಕೊಡುವಾಗ ಅವರಿಗೆ ವ್ಯಂಗ್ಯವಾಗಿ ಬೃಹಸ್ಪತಿ ಅಂತ ಅನ್ಬಹುದು. ಹರಿಶ್ಚಂದ್ರನ ಮೊಮ್ಮಗ, ಯಾರಾದರೂ ಜಾಸ್ತಿ ಸತ್ಯ ಹೇಳೋರಿಗೆ ವ್ಯಂಗ್ಯವಾಗಿ ಇನ್ನೇನು ಹರಿಶ್ಚಂದ್ರನ ಮೊಮ್ಮಗ ಅಂತ ಉಪಯೋಗಿಸ್ತಾರೆ. ನೆಕ್ಸ್ಟ್ ಅವಧಾರಣ ಅತಿಶಯೋಕ್ತಿ. ಸಾಮಾನ್ಯ ವಿಷಯವನ್ನು ಅತಿರಂಜಿಸಿ ಹೇಳುವುದು. ಫಾರ್ ಎಕ್ಸಾಂಪಲ್ ಜೂಜನ್ನು ಅಶ್ವಮೇಧ ಯಾಗ ಎಂದು ಕರೆಯುವುದು. ನೆಕ್ಸ್ಟ್ ಅಲಂಕಾರಿಕ ಭಾಷೆ. ಫಾರ್ ಎಕ್ಸಾಂಪಲ್ ಹಿತ್ತಾಳೆ ಕಿವಿಯೋನು ಅಂದರೆ ಚಾಡಿ ಮಾತು ಕೇಳೋನು. ಕಂಚಿನ ಕಂಠ, ಶುದ್ಧ ಕಂಠ, ಜೋರಾಗಿರೋದು ಶುದ್ಧ ಕಂಠ. ಆಮೇಲೆ ಅರ್ಥ ವಿಕಾಸ. ನೆಕ್ಸ್ಟ್ ಪಾಯಿಂಟ್. ಒಂದು ಕಾಲದಲ್ಲಿ ಶಬ್ದಕ್ಕೆ ಸೀಮಿತವಾದ ಅರ್ಥವಿದ್ದು ಕಾಲಾಂತರದಲ್ಲಿ ಅದು ವಿಶಾಲ ಅರ್ಥವನ್ನು ಪಡೆದುಕೊಳ್ಳಬಹುದು. ಉದಾಹರಣೆಗೆ ಎಣ್ಣೆ ಎನ್ನುವುದು ಮೊದಲು ಎಳ್ಳಿನ ಜಿಡ್ಡಿಗೆ ಮಾತ್ರ ಎಣ್ಣೆ ಎಂದು ಕರೆಯುತ್ತಿದ್ದರು. ನಿಂಗೆ ಗೊತ್ತಲ್ಲ, ತಿಲೋದ್ಭವಂ ತೈಲಂ. ಈಗ ಎಲ್ಲ ಜಿಡ್ಡಿನ ಪದಾರ್ಥಕ್ಕೂ ಎಣ್ಣೆ ಎಂದು ಕರೆಯುತ್ತೇವೆ. ನೆಕ್ಸ್ಟ್ ಅರ್ಥ ಸಂಚಯನ. ಒಂದು ಕಾಲದಲ್ಲಿ ವಿಶಾಲವಾದ ಅರ್ಥವನ್ನು ಹೊಂದಿರುವ ಶಬ್ದ ನಂತರದಲ್ಲಿ ಸೀಮಿತವಾದ ಅರ್ಥವನ್ನು ಪಡೆದುಕೊಳ್ಳುತ್ತದೆ. ಉದಾಹರಣೆಗೆ ಒಡವೆ ಅನ್ನೋದು ಮೊದಲು ಆಸ್ತಿ ಎನ್ನುವ ವಿಶಾಲ ಅರ್ಥ ಹೊಂದಿತ್ತು. ಈಗ ಆಭರಣ ಎಂಬ ಸೀಮಿತ ಅರ್ಥ ಹೊಂದಿದೆ. ಸೀರೆ ಹಿಂದೆ ವಸ್ತ್ರ ಅಂದರೆ ಹೆಂಗಸರು ಮತ್ತು ಗಂಡಸರು ಇಬ್ಬರೂ ಬಳಸುವಂಥ ವಸ್ತ್ರ. ಈಗ ಹೆಂಗಸರು ಉಡುವ ವಿಶೇಷ ವಸ್ತ್ರ ಸೀರೆ. ಕೆಲವೊಮ್ಮೆ ಒಂದು ಪದ ಹೀನಾರ್ಥವನ್ನು ಹೊಂದಿರುತ್ತದೆ. ಕಾಲಾಂತರದಲ್ಲಿ ಅದು ಶ್ರೇಷ್ಠ ಅರ್ಥವನ್ನು ಪಡೆಯುತ್ತದೆ. 7 ಪಾಯಿಂಟ್ ಇದು. ಫಾರ್ ಎಕ್ಸಾಂಪಲ್ ಸಭಿಕ ಅನ್ನೋದು ಹಿಂದೆ ಕುಡುಕ ಅನ್ನೋದಕ್ಕೆ ಯೂಸ್ ಆಗ್ತಿತ್ತಂತೆ. ಈಗ ಸಭಿಕ ಅಂದರೆ ಸಭೆಯಲ್ಲಿರೋ ವ್ಯಕ್ತಿಗಳಿಗೆ ಉಪಯೋಗಿಸ್ತಾರೆ. ನೆಕ್ಸ್ಟ್ ಹೀನಾರ್ಥ ಪ್ರಾಪ್ತಿ. ಒಂದು ಕಾಲದಲ್ಲಿ ಉತ್ತಮ ಅರ್ಥವನ್ನು ಪಡೆದಿದ್ದು ಅಂತೂ ಕ್ರಮೇಣ ಹೀನಾರ್ಥವನ್ನು ಪಡೆದುಕೊಳ್ಳಬಹುದು. ಅಂದರೆ ಫಾರ್ ಎಕ್ಸಾಂಪಲ್ ಆಳ್ ಅನ್ನೋದು ಆಗ ಶೂರ ಅಂತ ಅರ್ಥ ಆಗಿತ್ತಂತೆ. ಈಗ ಆಳ್ ಅನ್ನೋದು ಸೇವಕ ಅಂತ. ಹಾಗೆ ಕೂಳ್ ಅನ್ನೋದು ಮುಂಚೆ ಅನ್ನಕ್ಕೆ ಕೂಳ್ ಅಂತಿದ್ರು. ಈಗ ಕೂಳ್ ಅನ್ನೋದು ಒಂಥರ ಹಂಗಿನ ಅನ್ನ, ಆ ಥರ. ನೆಕ್ಸ್ಟ್ 9th ಪಾಯಿಂಟ್. ಪಡೆನುಡಿ ಮೂಲಾರ್ಥಕ್ಕಿಂತ ಬೇರೆಯಾಗಿಯೇ ಬಳಕೆಯಾಗುತ್ತದೆ. ಇದು ವ್ಯಂಗ್ಯದ ಸಂದರ್ಭದಲ್ಲಿ ಬಳಕೆಯಾಗುತ್ತದೆ. ಫಾರ್ ಎಕ್ಸಾಂಪಲ್ ಪೂಜೆ ಮಾಡು, ಇದಕ್ಕೊಂದು ಅರ್ಥ ಬೇರೆಯೇ ಇದೆ. ಬಟ್ ಮನೆಗೆ ಬಾ ಪೂಜೆ ಮಾಡ್ತೀನಿ ಅಂತ ಅಂದರೆ ಇಟ್ ಗಿವ್ಸ್ ಸಮ್ ಡಿಫ್ರೆಂಟ್ ಮೀನಿಂಗ್. ಒಂದು ನಿಮಿಷ ಕಣೋ, ಇದೆಲ್ಲ ಹೋಯ್ತು. ಓಕೆ. ಹಾಗೆಯೇ ನಾಮ ಹಾಕು ಅನ್ನೋದಕ್ಕೂ ಒಳ್ಳೆ ಅರ್ಥ ಇದೆ. ಬಟ್ ಅದು ಈಗ ನಾಮ ಹಾಕು ಅಂದರೆ ಮೋಸ ಮಾಡು ಅನ್ನೋ ಥರ ಅರ್ಥ ಕೊಡುತ್ತೆ.
ಹಾಗೆ ಸಂಸ್ಕೃತದ ಪದ ತದ್ಭವವಾಗಿ ಬಂದಾಗ ಅರ್ಥ ವ್ಯತ್ಯಾಸ ಆಗುವುದುಂಟು. ಫಾರ್ ಎಕ್ಸಾಂಪಲ್ ಸಂಸ್ಥೆ, ಸಂತೆ, ಜಾರ, ಲಂಪಟ ಈ ಥರ. ಆಮೇಲೆ ಪರಿಸರಾರ್ಥ ಒಂದು ಶಬ್ದ ನಿರ್ದಿಷ್ಟ ಪರಿಸರದಲ್ಲಿ ಅರ್ಥವಾಗಿ ಬಳಕೆಯಾಗುತ್ತದೆ. ಫಾರ್ ಎಕ್ಸಾಂಪಲ್ ಫಾದರ್, ಸಿಸ್ಟರ್. ಕ್ರಿಶ್ಚಿಯನ್ ಪರಿಸರದಲ್ಲಿ ಇದಕ್ಕೆ ಬೇರೆ ಅರ್ಥ ಇದೆ. ಹೀಗೆ ಒಂದು ಭಾಷಾ ಬೆಳವಣಿಗೆಯ ಪ್ರಕ್ರಿಯೆಯಲ್ಲಿ ಅನೇಕ ಮಾದರಿಗಳನ್ನು ನಾವು ಗುರುತಿಸಬಹುದು. ಇಲ್ಲಿ ನಾವು ಕೆಲವು ಮಾದರಿಗಳನ್ನು ಗುರುತಿಸಿದ್ದೇವೆ. ಮತ್ತು ಇನ್ನೊಂದು ಅರ್ಥಾಂತರ, ಒಂದು ಲಾಸ್ಟ್ ಇದು. ಶಬ್ದಗಳು ಭಾಷಾ ಕ್ಷೇತ್ರದಲ್ಲಿ ಸಂಪೂರ್ಣ ಭಿನ್ನತೆ ತೋರುವುದು. ಅವಸರ ಮೂಲರೂಪ, ಸಮಯ ಸಂದರ್ಭ, ಸಂಭ್ರಮ, ಗೊಂದಲ, ಈಗ ಸಡಗರ. ನಂಗೆ ಅದು ಅರ್ಥ ಆಗ್ತಿಲ್ಲ. ಅರ್ಥಾಂತರ. ಅವಸರ ಅನ್ನೋದು ಮೂಲ ರೂಪ. ಒಂದು ಸತಿ ಅದಕ್ಕೆ ಅರ್ಥ ಸಮಯ ಅಂತನೂ ಅಂದರೆ ಅವಸರ ಅನ್ನೋದು ಸಮಯ ಸಂದರ್ಭ. ಏಕ್ ಅಚ್ಚಾ ಅವಸರ ಚಾಹಿಯೆ, ಅವಸರ ಅನ್ನೋದು ಆ ಥರ ಸಮಯ ಸಂದರ್ಭ. ಆದರೆ ಈಗಿನ ಅರ್ಥದಲ್ಲಿ ಅದು ಸಂಭ್ರಮ ಅಥವಾ ಸಮ್ಟೈಮ್ಸ್ ಇಲ್ಲ ಕಣೋ, ಇಲ್ಲೆಲ್ಲೋ ಕಟ್ಟಾಗಿದೆ ಇದು. ಸಂಭ್ರಮ ಎರಡು ವರ್ಡ್ ಅರ್ಥಾಂತರಕ್ಕೆ 2 ಎಕ್ಸಾಂಪಲ್ ಕೊಟ್ಟಿದ್ದಾರೆ ಆಯಿತಾ. ಅವಸರ ಮತ್ತು ಸಂಭ್ರಮ. ಅವಸರ ಅನ್ನೋದ್ರದ್ದು ಮೂಲ ಅರ್ಥ ಒಂದು ಸಮಯ ಸಂದರ್ಭ. ಈಗ ಅವಸರ ಅಂದರೆ ಅರ್ಜೆಂಟ್ ಮಾಡೋದು, ತ್ವರಿತ. ಹಾಗೆ ಸಂಭ್ರಮ ಅನ್ನೋದಕ್ಕೆ ಮೂಲ ರೂಪ ಗೊಂದಲ ಅಂತೆ. ಈಗ ಅದು ಸಡಗರ ಅಂತ ಯೂಸ್ ಮಾಡ್ತೀವಲ್ಲ, ಆ ಥರ. ನೆಕ್ಸ್ಟ್ ಭಾಷಾ ಸ್ವೀಕರಣ. ಒಂದು ಭಾಷೆಯ ಬೆಳವಣಿಗೆಯನ್ನು ಸಾಮಾನ್ಯವಾಗಿ ಶಬ್ದಕೋಶದಿಂದ ಗುರುತಿಸುತ್ತಾರೆ. ಆಗಿಂದಾಗ ಭಾಷೆಯ ಶಬ್ದಕೋಶ ಪರಿಷ್ಕೃತಗೊಳ್ಳುತ್ತಾ ಹೋಗುತ್ತದೆ. ಹೊಸ ಶಬ್ದಗಳನ್ನು ಸೇರಿಸಿಕೊಳ್ಳುತ್ತಾ ಹೋಗುತ್ತದೆ. ಭಾಷೆ ಬೆಳೆಯುವ ಕ್ರಮವೇ ಹೀಗೆ. ಇದು 2 ರೀತಿಯಲ್ಲಿ ಇರುತ್ತದೆ. ಒಂದು ಅನ್ಯ ಭಾಷೆಯಿಂದ ಸ್ವೀಕರಿಸುವುದು, ಇನ್ನೊಂದು ಆ ಭಾಷೆಯಲ್ಲೇ ಹೊಸ ಶಬ್ದಗಳನ್ನು ಸೃಷ್ಟಿಸುವುದು. ಹೀಗೆ ಅನ್ಯ ಭಾಷೆಯಿಂದ ಸ್ವೀಕರಿಸುವುದನ್ನು ಭಾಷಾ ಸ್ವೀಕರಣ ಎನ್ನುತ್ತಾರೆ. ಕನ್ನಡ ಶಬ್ದಕೋಶವನ್ನು ಸಾಮಾನ್ಯವಾಗಿ 4 ಭಾಗಗಳಾಗಿ ವಿಂಗಡಿಸುತ್ತಾರೆ. ತತ್ಸಮ, ತದ್ಭವ, ದೇಶ್ಯ, ಅನ್ಯದೇಶ್ಯ. ತತ್ಸಮ ಸಂಸ್ಕೃತಕ್ಕೆ ಸಮನಾದುದು, ಅಂದರೆ ಸಂಸ್ಕೃತದಿಂದ ಯಥಾವತ್ತಾಗಿ ಸ್ವೀಕರಿಸಿದಂಥದ್ದು. ಫಾರ್ ಎಕ್ಸಾಂಪಲ್ ಶಾಲಾ, ಶಾಲೆ, ಮನಸ್ಸು, ದಿಕ್ಕು. ಇದು ತದ್ಭವ, ಸಂಸ್ಕೃತ ಪದಗಳಿಂದ ಕನ್ನಡ ಪದಗಳನ್ನು ಸೃಷ್ಟಿಸಿಕೊಂಡಿದ್ದು. ಫಾರ್ ಎಕ್ಸಾಂಪಲ್ ಸಂಸ್ಥೆ, ಸಂತೆ, ಯಾತ್ರೆ, ಜಾತ್ರೆ, ಶ್ರೇಷ್ಠಿ, ಶೆಟ್ಟಿ ಈ ಥರ. ನೆಕ್ಸ್ಟ್ ದೇಶ್ಯ ಅಂದರೆ ಒಂದು ಭಾಷೆಯ ಮೂಲ ಶಬ್ದಗಳನ್ನು ದೇಶ್ಯ ಎಂದು ಕರೆಯುತ್ತೇವೆ. ಜನಸಮುದಾಯವೇ ಇಂತಹ ಪದಗಳನ್ನು ಸೃಷ್ಟಿಸುತ್ತವೆ. ಎಕ್ಸಾಂಪಲ್ ನೆಲ, ಹೊಲ, ಬೆಟ್ಟ, ಮನೆ ಇವೆಲ್ಲ. ಅನ್ಯದೇಶ್ಯ, ಬೇರೆ ದೇಶೀಯ ಭಾಷೆಗಳಿಂದ ಬಂದ ಶಬ್ದಗಳನ್ನು ಅನ್ಯದೇಶ್ಯ ಎಂದು ಕರೆಯುತ್ತೇವೆ. ಈ ಅನ್ಯದೇಶ್ಯದಲ್ಲಿ ಸಂಸ್ಕೃತವನ್ನೂ ಸಹ ಸೇರಿಸಿ ಚರ್ಚೆ ಮಾಡುತ್ತೇವೆ. ಸಂಸ್ಕೃತದಿಂದ ಬಂದ ಕೆಲವು ಪದಗಳು ಕನ್ನಡಕ್ಕೆ ಬಂದಾಗ ಅರ್ಥ ಬದಲಾವಣೆ ಅಥವಾ ವ್ಯತ್ಯಾಸದ ಜೊತೆಗೆ ಬಂದವು. ಇವು ತತ್ಸಮಕ್ಕಿಂತ ಭಿನ್ನವಾದವು. ಎಕ್ಸಾಂಪಲ್ ಅಪರೂಪ ಅನ್ನೋದು ಕುರೂಪ ಇನ್ ಸಂಸ್ಕೃತ. ಕನ್ನಡದಲ್ಲಿ ವಿಶೇಷ ಅಥವಾ ಅಪೂರ್ವ ಅಂತ ಅರ್ಥ ಬರುತ್ತೆ. ಉಚಿತ ಅನ್ನೋದು ಯೋಗ್ಯ, ಉಚಿತ, ಯಥೋಚಿತ. ಉಚಿತ ಅನ್ನೋದು ಸಂಸ್ಕೃತದಲ್ಲಿ ಯೋಗ್ಯ ಅಂತ ಅರ್ಥ. ಕನ್ನಡದಲ್ಲಿ ಉಚಿತ ಅಂದರೆ ಫ್ರೀ, ಪುಕ್ಕಟ್ಟೆ ಅಂತ ಅರ್ಥ. ಹಾಗೆ ನಿಧಾನ ಅನ್ನೋದು ಸಂಸ್ಕೃತದಲ್ಲಿ ಕಾರಣ, ಕನ್ನಡದಲ್ಲಿ ಅದರ ಅರ್ಥ ಮೆಲ್ಲಗೆ ಅಂತ. ಹಾಗೆ ತಮಿಳಿನಿಂದ ಬಂದ ಕೆಲವು ಪದಗಳು. ಅರಶನ್ ಅನ್ನೋದು ತಮಿಳ್, ಅದು ಕನ್ನಡದಲ್ಲಿ ಅರಸ ಅಂತ ಯೂಸ್ ಮಾಡ್ತೀವಿ. ಲಕ್ಷ್ಮೀಪತಿ ತಮಿಳ್ ವರ್ಡ್, ಅದು ಶ್ರೀಪತಿ, ತಿಮ್ಮಪ್ಪ ಈ ಥರ. ಆಮೇಲೆ ಕೋಲೆ ಬಸವ, ಕೋಲೆ ಪಿಪಿ. ಕೋಲೆ ಬಸವ ಅನ್ನೋದು ವರ್ಡ್, ಕೋಲೆ ಅಂತ ಪಿಪಿಗೆ ಕೋಲೆ ಅಂತ ಯೂಸ್ ಮಾಡ್ತಾರಂತೆ. ಗ್ರೀಕ್ನಿಂದ ಮತ್ತು ರೋಮನ್ನಿಂದ ಬಂದ ಕೆಲವು ಪದಗಳು. ವಡ್ಡಾರಾಧನೆ ಕೃತಿಯಲ್ಲಿ ಇದನ್ನು ನಾವು ಕಾಣುತ್ತೇವೆ. ದಿನಾರ್ ಅಂದರೆ ನಾಣ್ಯಕ್ಕೆ ದಿನಾರ್ ಅಂತನ್ನೋದು ಗ್ರೀಕ್ನ ದಿನೇರಿಯಸ್ನಿಂದ ಬಂತಂತೆ. ಯವನಿಕ ಅಂದರೆ ಪರದೆ, ಸೊ ಇದು ಒನ್ ಆಫ್ ದ ಗ್ರೀಕ್ ವರ್ಡ್. ಸಿರಿಂಕು, ಸುರಂಗಕ್ಕೆ ಸಿರಿಂಕು ಅನ್ನೋ ಕನ್ನಡ ವರ್ಡ್ ಸುರಂಗ ಅಂತ ಅರ್ಥ, ಬಂದದ್ದು ಗ್ರೀಕ್ನಿಂದ. ನೆಕ್ಸ್ಟ್ ಪಾರ್ಸಿಯಿಂದ ಬಂದ ಕೆಲವು ಪದಗಳು. ಗೋರಿ, ಖೂನಿ, ಗುಲಾಲು, ಸಿಪಾಯಿ, ಅಮಲ್ದಾರ್, ರಸೀದಿ, ಅಂದಾಜು, ದುಬಾರಿ, ನಾಜೂಕು, ಅರ್ಜಿ, ಚಾಕ್ರಿ, ಮುನ್ನಿ ಇದೆಲ್ಲ. ಪಾರ್ಸಿ ಅಂದರೆ ಇರಾನಿ. ಅರಬ್ಬಿ ಭಾಷೆಯಿಂದ ಬಂದ ಕೆಲವು ಪದಗಳು. ಅಫೀಮು, ನಕ್ಷೆ, ಮೊಕದ್ದಮೆ, ಮುದ್ದಾಮ್, ಗರೀಬಿ, ಹಾಜರಿ,
ಕುರ್ಚಿ, ಖಜಾನೆ ಎಟ್ಸೆಟ್ರಾ. ಪೋರ್ಚುಗೀಸಿಂದ ಬಂದಿದ್ದು ಶಾಲು, ಚಾವಿ, ಪಗಾರ, ಟವಲ್, ಇಸ್ತ್ರಿ, ಪಪ್ಪಾಯ ಈ ಥರ. ಫ್ರೆಂಚಿಂದ ಬಂದಿದ್ದು ರೆಸ್ಟೋರೆಂಟ್, ಡೀಲಕ್ಸ್, ಕೆಫೆ ಇವು. ಇಂಗ್ಲೀಷ್ನಿಂದ ನೇರವಾಗಿ ಬಂದ ಶಬ್ದಗಳು ಕಾಲೇಜು, ರೈಲು, ಬಸ್ಸು, ಕಾರು, ಲಾರಿ ಇವೆಲ್ಲ. ರೂಪಾಂತರಗೊಂಡಿದ್ದು ಎಕ್ಸಾಂಪಲ್ ಮಾಸ್ಟರ್, ಮಾಸ್ತರು, ಆಸ್ಪತ್ರೆ, ಕಟಾವು, ಕಟಪ್ಪಿಂದ ಕಟಾವು, ಪಟಾಲಂ, ಪ್ಲಾಟೂನ್ನಿಂದ ಪಟಾಲಂ ಆ ಥರ. ಭಾಷಾಂತರಕ್ಕೆ ಉದಾಹರಣೆ ಭಾಷಾಂತರಕ್ಕೆ ನ್ಯೂಸ್ ಪೇಪರ್ ವಾರ್ತಾಪತ್ರಿಕೆ, ಬ್ಲೋಟಿಂಗ್ ಪೇಪರ್ ಒತ್ತು ಕಾಗದ, ಹ್ಯಾಂಡ್ ರೈಟಿಂಗ್ ಕೈ ಬರಹ ಈ ಥರ ಭಾಷಾ ಸ್ವೀಕರಣೆ ಇದಕ್ಕೆಲ್ಲ. ಮತ್ತು ವಸ್ತುವನ್ನು ನೋಡಿ ಪದ ಸೃಷ್ಟಿ ಮಾಡಿಕೊಂಡಿದ್ದು ಕೆಲವು. ಹೇಗೆ ಉದಾಹರಣೆ ಗುಂಡು ಸೂಜಿ. ನಮ್ಮಲ್ಲಿ ಸೂಜಿ ಇತ್ತು, ಗುಂಡು ವರ್ಡ್ ಇರಲಿಲ್ಲ, ಅದು ನೋಡ್ತಾ ನೋಡ್ತಾ ಗುಂಡು ಸೂಜಿ. ಆಮೇಲೆ ಸಾಕ್ಸ್ಗೆ ಕಾಲು ಚೀಲ ಅನ್ನೋದು, ಕ್ಯಾಂಡಲ್ಗೆ ಮೇಣದ ಬತ್ತಿ ಅನ್ನೋದು, ಪೋಸ್ಟ್ಗೆ ಅಂಚೆ, ಟಿ ವಿಗೆ ದೂರದರ್ಶನ, ಪ್ಲೇನ್ಗೆ ವಿಮಾನ ಈ ಥರ. ಅಂಚೆಗೆ ಅಂಚೆ, ಪೋಸ್ಟ್ಗೆ ಅಂಚೆ. ಹೆಂಗೆ ಅಂದರೆ ಅಂಚೆ ಅಂದರೆ ಹಂಸ ಅಂತ ಅರ್ಥ. ಹಿಂದೆ ಹಂಸನ ಪೋಸ್ಟ್ಮ್ಯಾನ್ ಕೆಲಸಕ್ಕೆ ಯೂಸ್ ಮಾಡ್ಕೋತಿದ್ರಂತೆ. ಹೀಗೆ ಅನ್ಯ ದೇಶಗಳಿಂದ ಅಥವಾ ಭಾಷೆಗಳಿಂದ ಕನ್ನಡ ಶಬ್ದಕೋಶ ಸಮೃದ್ಧಿಯಾಗಿದೆ, ಶ್ರೀಮಂತವಾಗಿದೆ. ಹಾಗೆ ನೋಡಿದರೆ ಯಾವುದೇ ಭಾಷೆಯ ಬೆಳವಣಿಗೆ ಕೊಡುಕೊಳ್ಳುವಿಕೆ ಮೂಲಕವೇ ನಡೆಯುವಂಥದ್ದು. ಮಿಶ್ರ ಸ್ವೀಕರಣೆ ಶಬ್ದದಲ್ಲಿ ಪ್ರದಾತ್ಯ ಭಾಷೆಯ ಒಂದು ಘಟಕ ಹಾಗೂ ಗೃಹೀತ್ಯ ಭಾಷೆಯ ಮತ್ತೊಂದು ಘಟಕ. ಉದಾಹರಣೆ ಅಣುಬಾಂಬ್, ಗುಲಾಮತನ. ಅಂದರೆ ಒಂದು ಮಿಶ್ರ ಸ್ವೀಕರಣೆಯಲ್ಲಿ ಒಂದು ಸೆಲ್ಫ್ ವರ್ಡ್ ಇರುತ್ತೆ, 2 ವರ್ಡ್ ಇರುತ್ತೆ ಈ ಶಬ್ದಗಳಲ್ಲಿ. ಒಂದು ನಮ್ಮದೇ ಭಾಷೆಯದಿರುತ್ತೆ, ಅದ್ರ ಜೊತೆಗೆ ಇನ್ನೊಂದು ಬೇರೆ ಭಾಷೆದು. ಅಣು ಬಾಂಬ್, ಅಣು ಕನ್ನಡ, ಬಾಂಬ್ ಬೇರೆ ಭಾಷೆ. ಗುಲಾಮತನ ಆ ಥರ. ನೆಕ್ಸ್ಟ್ ಸಾಂಸ್ಕೃತಿಕ ಸ್ವೀಕರಣೆ ಒಂದು. ಇದರಲ್ಲಿ ಹೇಗೆ ಅಂದರೆ ಸಾಂಸ್ಕೃತಿಕ ಅರ್ಥದೊಂದಿಗೆ ಸ್ವೀಕರಿಸುತ್ತೇವೆ. ಮೆಹಂದಿ, ರಾಖಿ, ಪಾರ್ಟಿ ಈ ಥರ ಶಬ್ದಗಳು. ಸೊ ಇಲ್ಲಿಗೆ ಭಾಷೆ ಪರಿಚಯ ಮುಗೀತು.